ನಾನು ನಿಮಗೋಸ್ಕರ ಇವತ್ತು ತಂದಿದ್ದೀನಿ ಟಾಪ್ 50 ಕ್ವೆಶನ್ಸ್ ಸೊಲ್ಯೂಷನ್ ನ. ಸೊ ವೆಲ್ಕಮ್ ಯು ಆಲ್ ಟು PW ಕರ್ನಾಟಕ 8, 9, 10 ಚಾನೆಲ್. ಸೊ ಇವತ್ತು ನಾವು ಟಾಪ್ 50 ಕ್ವೆಶನ್ ಸೊಲ್ಯೂಷನ್ಸ್ ನ ಮಾಡ್ತಾ ಇದೀವಿ. ನಾನು ಮುಂಚೆ ಕೊಟ್ಟಿರೋ ಕ್ವೆಶನ್ಸ್ ನ ತಗೊಂಡು ನೀವು ಸಾಲ್ವ್ ಮಾಡಿದೀರಾ? ಹಾಗಿದ್ರೆ ಎಷ್ಟು ಕ್ವೆಶನ್ ಸಾಲ್ವ್ ಮಾಡಿದೀರಾ ಅಂತ ಕಾಮೆಂಟ್ ಅಲ್ಲಿ ನನಗೆ ಹೇಳಬೇಕು. ನಾನು ಚೆಕ್ ಮಾಡ್ತಾ ಇರ್ತೀನಿ. ಈ ಸೊಲ್ಯೂಷನ್ಸ್ ನ ಈ ವಿಡಿಯೋನ ನೋಡ್ಬಿಟ್ಟು ನಿಮ್ಮ ಸೊಲ್ಯೂಷನ್ ಜೊತೆ ವೆರಿಫೈ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಯಾವ ಕ್ವೆಶನ್ ಬಂದಿಲ್ವೋ ನೀವು ವಿಡಿಯೋ ನೋಡ್ತಾನೆ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಸೊ ಈ ವಿಡಿಯೋದು ನೋಟ್ಸ್ ನಿಮಗೆ ಬೇಕಾಗಿರ್ಬೋದು. ಈ ವಿಡಿಯೋನ ನೋಟ್ಸ್ ಬೇಕಾ? ಹಾಗಿದ್ರೆ ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ. ಇಲ್ಲಿ ವಿಡಿಯೋ ಕೆಳಗಿರೋ ಪಿನ್ ಕಾಮೆಂಟ್ ಅಲ್ಲಿ ನಿಮಗೆ ಸಿಗುತ್ತೆ ವಾಟ್ಸ್ಆಪ್ ಚಾನಲ್ದು ಲಿಂಕು. ಬೇಗ ಜಾಯ್ನ್ ಆಗಿ. ನಿಮಗೆ ಈ ಸೊಲ್ಯೂಷನ್ಸ್ ನೋಟ್ಸ್ ಕೂಡ ಅಲ್ಲಿ ಸಿಗುತ್ತೆ. ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಸೊಲ್ಯೂಷನ್ಸ್ ಇವೆಲ್ಲ. ನೋಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ, ಯಾವ ಕ್ವೆಶನ್ಸ್ ಮಿಸ್ ಮಾಡಬೇಡಿ. ಓಕೆ, ಸೊ ಬೇಗ ಜಾಯ್ನ್ ಆಗಿ. ಸೊ ಲೆಟ್ ಅಸ್ ಬಿಗಿನ್ ದ ಕ್ಲಾಸ್ ನಾವ್. ಇಲ್ಲಿದೆ ನಿಮಗೆ ಅಮಾಂಗ್ ದ ಫಾಲೋವಿಂಗ್ ರ್ಯಾಷನಲ್ ನಂಬರ್ ಯಾವುದು ಅಂತ ನಿಮಗೆ ಗೊತ್ತಿರಬೇಕು. ರ್ಯಾಷನಲ್ ನಂಬರ್ ಏನು ಅಂತ ಸ್ಕ್ವೇರ್ ರೂಟ್ ಅಲ್ಲಿ ನೀವು ಚೆಕ್ ಮಾಡ್ಬೇಕಂದ್ರೆ ಸ್ಕ್ವೇರ್ ರೂಟ್ ಅಲ್ಲಿ ನಿಮಗಿರ್ಬೇಕು ಒಂದು ನಾನ್ ಸ್ಕ್ವೇರ್ ನಂಬರ್ ಇರಬೇಕು. ಸೊ ಹಾಗಾಗಿ ನಾನ್ ಸ್ಕ್ವೇರ್ ನಂಬರ್ ಇದ್ರೆ ಅದು ಇರ್ರಾಷನಲ್ ನಂಬರ್ ಆಗಿರುತ್ತೆ. ಸೊ ಇದು ಇರ್ರಾಷನಲ್ ನಂಬರ್ ಅಂತ ಗೊತ್ತು. ಪೈ ನೋಡಿ ಇರ್ರಾಷನಲ್ ನಂಬರ್ ಅಂತ ಗೊತ್ತು. 2, 3, 2, 3, 4, 2, 3, 4, 5 ಇದು ನಾನ್ ಟರ್ಮಿನೇಟಿಂಗ್ ಇದೆ, ಬಟ್ ನಾನ್ ರಿಪಿಟೇಟಿವ್ ಕೂಡ ಇದೆ, ನಾನ್ ರಿಪೀಟಿಂಗ್ ಕೂಡ ಇದೆ. ಹಾಗಾಗಿ √25 ಏನಿದೆಯೋ 5 ಸಿಗತ್ತೆ, ನಮಗದು ರ್ಯಾಷನಲ್ ನಂಬರ್ ಆಗಿ ಸಿಕ್ತು. ಸೊ ಇದು ಆಪ್ಷನ್ ಎ ಅಂತ ಗೊತ್ತು ನಮ್ಗೆ, ಸರಿನಾ? ಸೊ ಮುಂದಿನ ಪ್ರಶ್ನೆ ಹೋಗ್ತಾ ಇದೀವಿ ಇವಾಗ. ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಏನಾಗುತ್ತೆ ಅಂತ. ಸೊ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ನಿಮಗೆ √2 ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ √2 ಏನು? √2 ಇಸ್ ಇರ್ರಾಷನಲ್ ನಂಬರ್. ಇರ್ರಾಷನಲ್ ನಂಬರ್ ಇದ್ರೆ ಯಾವ ತರ ಇರುತ್ತೆ? ನಾನ್ ಟರ್ಮಿನೇಟಿಂಗ್, ನಾನ್ ರಿಪೀಟಿಂಗ್ ಅಥವಾ ನಾನ್ ರಿಕರಿಂಗ್ ಅಂತ ಹೇಳ್ಬೋದು. ಸೊ ಆಪ್ಷನ್ ಡಿ ಆಗುತ್ತೆ. ಸೊ ಈ ತರ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ. ಮುಂದೆ ರೇಷನಲೈಸಿಂಗ್ ಫ್ಯಾಕ್ಟರ್ ಹೇಗೆ ಐಡೆಂಟಿಫೈ ಮಾಡ್ತೀವಿ? ರೇಷನಲೈಸಿಂಗ್ ಫ್ಯಾಕ್ಟರ್ನ ಇಲ್ಲಿ ನೀವು ಚೆಕ್ ಮಾಡ್ತೀರಾ, ಮೈನಸ್ ಇದೆ, ಸೊ ಅದ್ರ ಪ್ಲಸ್ ನೀವು ಬರ್ಕೋಬೇಕಷ್ಟೇ. ಸೊ 2 + 5√7 ಇದು ಆಪ್ಷನ್ ಬಿ ನಮ್ಮ ರೇಷನಲೈಸಿಂಗ್ ಫ್ಯಾಕ್ಟರ್ ಆಯ್ತು. ಮುಂದಿನ ಪ್ರಶ್ನೆ, ಇದನ್ನ P/Q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಇಲ್ಲಿ ನೀವು ಮಾಡ್ಬೇಕಾಗಿರೋದು ಏನು ಅಂದ್ರೆ x = 1.272727 ಅಂತ ಬರ್ಕೊಳ್ಳಿ. ಇದು ನೋಡ್ತಾ ಇದ್ದೀರಾ ನೀವು, ರಿಪೀಟಿಂಗ್ ಇದೆ ಮತ್ತು ನಾನ್ ಟರ್ಮಿನೇಟಿಂಗ್ ಅಂಡ್ ರಿಪೀಟಿಂಗ್ ಇದೆ. ಸೊ ಹಾಗಾಗಿ ಫಸ್ಟ್ ಇದನ್ನ ಬರ್ಕೊಂಡ್ರ. ಇನ್ನೊಂದ್ ತರ ಏನ್ ಬರೀತೀರಾ? x = 1.27 ಬಾರ್ ಅಂತ ಬರೀತೀರಾ, ಕರೆಕ್ಟಾ? ರೈಟ್. ಸೊ ಫಸ್ಟ್ ಇಲ್ಲಿ ಚೆಕ್ ಮಾಡಿ ಎಷ್ಟು ನಂಬರ್ಸ್ ರಿಪೀಟ್ ಆಗ್ತಾ ಇದೆ. 2 ನಂಬರ್ಸ್ ರಿಪೀಟ್ ಆಗ್ತಾ ಇದೆ. ಸೊ ನೀವೇನ್ ಮಾಡ್ತೀರಾ ಅಂದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ಆ 2 ನಂಬರ್ಸ್ ನ ಡೆಸಿಮಲ್ ಕಿಂತ ಮುಂಚೆ ತಗೋತೀರಾ, ಪಾಯಿಂಟ್ ಕಿಂತ ಮುಂಚೆ. ಹೇಗೆ? 100 ಇಂದ ಮಲ್ಟಿಪ್ಲೈ ಮಾಡಿ. 127.2727 ಅಂಡ್ ಸೋ ಆನ್ ಆಯ್ತು, ಕರೆಕ್ಟಾ? ಇನ್ನು 2727 ಬರೀರಿ, ತೊಂದರೆ ಇಲ್ಲ. ಆದ್ರೆ ನೆನಪಿರ್ಲಿ, ಅಟ್ಲೀಸ್ಟ್ 3 ಪಾಯಿಂಟ್ಸ್ ನ ಈ ತರ ಬರಿಬೇಕು ನೀವು. ಅಟ್ಲೀಸ್ಟ್ 3 ಪಾಯಿಂಟ್ಸ್ ನ ಈ ತರ ಬರಿಬೇಕು, ನಾನ್ ಟರ್ಮಿನೇಟಿಂಗ್ ರೆಪ್ರೆಸೆಂಟ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಇನ್ನೊಂದೇನು ಐಡೆಂಟಿಫೈ ಮಾಡ್ಬೇಕಂದ್ರೆ ಡೆಸಿಮಲ್ ಆದ್ಮೇಲೆ ಏನ್ ಬರುತ್ತೆ ಚೆಕ್ ಮಾಡಿ. 2727 ಇದೆ. ಒರಿಜಿನಲ್ ಎಕ್ಸ್ ಹತ್ರ ಅಲ್ಲಿನೂ 2727 ಇದೆ ಡೆಸಿಮಲ್ ಆದ್ಮೇಲೆ. ಸೊ ನೀವು ಇದನ್ನ ಈಸಿಲಿ ಸಬ್ಟ್ರಾಕ್ಟ್ ಮಾಡಬಹುದು. ಯಾಕೆ ಸಬ್ಟ್ರಾಕ್ಟ್ ಮಾಡ್ತೀರಾ ಇದನ್ನ ಅಂತಂದ್ರೆ, ನಿಮಗೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಏನೋ ಡಿಜಿಟ್ಸ್ ಬೇಡ, ಅಂದ್ರೆ 0 ಆಗಿರ್ಬೇಕು ಅಂತ. ಹಾಗಿದ್ರೆ ಡೆಸಿಮಲ್ ಆದ್ಮೇಲೆ ಏನೂ ನಂಬರ್ ಇಲ್ಲ ಅಂದ್ರೆ ನಾವು ಈಸಿಲಿ ಅದನ್ನ ಒಂದು ನ್ಯಾಚುರಲ್ ನಂಬರ್ ತರ ಬರ್ಕೋಬಹುದು. ಸೊ ಏನಾಯ್ತಪ್ಪ ಇಲ್ಲಿ 126 ಆಗುತ್ತೆ, 0.000. ಸೊ ತೊಂದರೆ ಇಲ್ಲ, 126 ಸಿಕ್ತು. ಇಲ್ಲಿ ನಮಗೆ 99x ಆಯ್ತು. ಸೊ ಇವಾಗ x = 126/99. ಇದನ್ನ ಬೇಕಾದ್ರೆ ನೀವು 3 ಇಂದ ಡಿವೈಡ್ ಮಾಡ್ಕೊಳ್ಳಿ. 3 4s 3 2s / 33. ಮತ್ತೆ 3 ಇಂದ ಡಿವೈಡ್ ಮಾಡ್ಕೋಬಹುದು. 3 11 ಟೈಮ್ಸ್, 3 14 ಟೈಮ್ಸ್. ಸೊ 14/11 ಇದು ನಮ್ಮ P/Q ಫಾರ್ಮ್ ಆಯ್ತು. ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೆಯಕ್ಕೆ ಟ್ರೈ ಮಾಡಿ. ಇಲ್ಲ ಇಷ್ಟು ಬಿಟ್ಟರು ಪರವಾಗಿಲ್ಲ, ಬಟ್ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೆದ್ರೆ ಒಂದು ಅಡ್ವಾಂಟೇಜ್, ನಿಮಗೆ ಬರೆಯಕ್ಕೆ ಟ್ರೈ ಮಾಡಿ ಅಷ್ಟೇನೆ, ಓಕೆನಾ? ಸೊ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೆಯಕ್ಕೆ ಟ್ರೈ ಮಾಡಿ. ಇಷ್ಟಾಯ್ತು. ಸೊ ಈ ತರ ಪ್ರಶ್ನೆಗಳನ್ನ ಹೇಗೆ ನೀವು ಸಾಲ್ವ್ ಮಾಡ್ತೀರಾ ಅಂತ ಇಲ್ಲಿ ನಿಮಗೆ ಕ್ವಿಕ್ ಆಗಿ ಹೇಳ್ತಾ ಇದ್ದೀನಿ. ಫಸ್ಟ್ ನೀವು ಕೌಂಟ್ ಮಾಡಬೇಕಾಗಿರೋದು ಲಾಸ್ಟ್ 2 ಎಷ್ಟು ಡೆಸಿಮಲ್ಸ್ ರಿಪೀಟ್ ಆಗ್ತಾ ಇದೆ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಮತ್ತೆ ಬರೀತಾ ಇದ್ದೀನಿ 0.333 ಅಂತ ಇದೆ ಅಂತ ಅನ್ಕೊಳ್ಳಿ.
ಯಾವ ನಂಬರ್ಸ್ ರಿಪೀಟ್ ಆಗ್ತಾ ಇದೆ? ಓನ್ಲಿ ಒಂದು ನಂಬರ್ ಮಾತ್ರ ರಿಪೀಟ್ ಆಗ್ತಾ ಇದೆ. ಅಂದ್ರೆ ಇದು 0.3 ಬಾರ್ ಇದೆ, ಒಂದು ನಂಬರ್ ಮಾತ್ರ ರಿಪೀಟ್ ಆಗ್ತಾ ಇದೆ. ಅದಕ್ಕೆ ನೀವು 10x ಇಂದ ಮಲ್ಟಿಪ್ಲೈ 10 ಇಂದ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಸಿಗುತ್ತೆ 3.333. ನೆಕ್ಸ್ಟ್ ನೀವು ಚೆಕ್ ಮಾಡಬೇಕಾಗಿರೋದು ಡೆಸಿಮಲ್ ಆದ್ಮೇಲೆ ಇರೋ ಡಿಜಿಟ್ಸ್ ನ ಸಬ್ಟ್ರಾಕ್ಟ್ ಮಾಡ್ಬೋದಾ? ಸೊ ಇಷ್ಟನ್ನ ನೀವು ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಸಬ್ಟ್ರಾಕ್ಷನ್ ಅಂತ ಗೊತ್ತು. ನೆಕ್ಸ್ಟ್ ಸ್ಟೆಪ್ ಸಬ್ಟ್ರಾಕ್ಷನ್ ಆಗುತ್ತೆ. ಈ ತರ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಇಲ್ಲಿ ನಿಮ್ಗೆ. 1.42 ಬಾರ್ ಇದೆ ಅನ್ಕೊಳ್ಳಿ. ಸೊ 2 ಮೇಲೆ ಅಷ್ಟೇ ಬಾರ್ ಇದೆ. ಇದ್ರ ಅರ್ಥ ಏನು? ಓನ್ಲಿ 2 ರಿಪೀಟ್ ಆಗ್ತಾ ಇದೆ. 1.422 ಓನ್ಲಿ 2 ರಿಪೀಟ್ ಆಗ್ತಾ ಇದೆ ಇಲ್ಲಿ. ಸೊ ಫಸ್ಟ್ ಸ್ಟೆಪ್ ನಿಮ್ಗೆ ಇರೋದಂದ್ರೆ ಇದು ಈ ತರ ಬರ್ಕೊಂಡ್ಮೇಲೆ ಇವೆರಡು ನಂಬರ್ನ ಈ ಕಡೆ ತಗೊಬರ್ಬೇಕು. ಫಸ್ಟ್ ಸ್ಟೆಪ್ ಅದೇನೆ. ಸೊ ಅದಕ್ಕೆ ನೀವು 100x ಅಂತ ಮಾಡಿದ್ರಿ. ಸೊ 142 ಆಯ್ತು. 0.222 ಬರುತ್ತೆ ತಾನೆ, ಯಾಕಂದ್ರೆ 2 ರಿಪೀಟ್ ಆಗ್ತಾನೆ ಇದೆ ಆಬ್ವಿಯಸ್ಲಿ. 1.422 ಆ ತರ. ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ನಿಮಗೆ ಬಾರ್ ಬಿಟ್ಟು ಉಳ್ಕಿದ ನಂಬರ್ ಏನಿದೆ ನೋಡಿ, ಬಾರ್ ಬಿಟ್ಟು 4 ಇದೆ. ಈ 2 ರಿಪೀಟ್ ಆಗ್ತಾ ಇದೆ ಬಟ್ 4 ರಿಪೀಟ್ ಆಗ್ತಾ ಇಲ್ಲ. ಆ ನಾನ್ ರಿಪೀಟಿಂಗ್ ನಂಬರ್ನ ಲೆಫ್ಟ್ ಸೈಡ್ ತಗೊಂಡ್ಬರ್ಬೇಕು. ಸೊ 4ನ ಈ ಕಡೆ ತರಬೇಕಂದ್ರೆ, ಬರೀ 4ನ ಈ ಕಡೆ ತರಬೇಕಂದ್ರೆ 10 ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಅವಾಗ ನಿಮಗೆ ಸಿಕ್ತು 14.222. ಕರೆಕ್ಟಾ? ಇವಾಗ ನೋಡಿ ಏನಾಯ್ತು, ಡೆಸಿಮಲ್ ಆದ್ಮೇಲೆ ಎಲ್ಲ ಸೇಮ್ ನಂಬರ್ಸ್ ಇದೆ. ನೀವು ಇದನ್ನ ಸಬ್ಟ್ರಾಕ್ಟ್ ಮಾಡಬೇಕು. 90x = ಆಗುತ್ತೆ. ಇಲ್ಲಿ ಡೆಸಿಮಲ್ ಆದ್ಮೇಲೆ 0 ಬಂತು. ಇದು 8 2 128 ಸಿಗುತ್ತೆ. ಈ ತರ ನೀವು ಇದನ್ನ ಸಾಲ್ವ್ ಮಾಡ್ಕೋಬೇಕು. ಅರ್ಥ ಆಯ್ತು ಅನ್ಕೋತೀನಿ. ಈ ತರ ಪ್ರಶ್ನೆಗಳು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ √5 ನ ನಂಬರ್ ಲೈನ್ ಮೇಲೆ ಪ್ಲಾಟ್ ಮಾಡೋದು. ಸೊ √5 ಮಾಡೋಕ್ಕಿಂತ ಮುಂಚೆ ನಿಮ್ಗೆ √2 ಗೊತ್ತಿರಬೇಕು, √3 ಗೊತ್ತಿರಬೇಕು. ಸೊ √5 ನ ಹೇಗ್ ನೀವು ಐಡೆಂಟಿಫೈ ಮಾಡ್ತೀರಾ, ಹೇಗ್ ಪ್ಲಾಟ್ ಮಾಡಬೇಕು ಅಂತ ಅಂದ್ರೆ ನೋಡಿ, √5 ಏನು ನೀವು ಹೈಪೋಟೆನಸ್ ಅಂತ ಅನ್ಕೋಬೇಕು ಫಸ್ಟ್. ನೆಕ್ಸ್ಟ್ ನೀವು ಒಂದು ವೇಳೆ ಇಲ್ಲಿ 1 ಅಂತ ಬರೆದ್ರೆ, ಇಲ್ಲಿ ನೀವು ಬೇಸ್ನ 1 ಅಂತ ಬರೆದ್ರೆ ಹೈಟ್ ಏನ್ ಬರುತ್ತೆ ಅಂತ ಚೆಕ್ ಮಾಡ್ಬೋದಲ್ವಾ? ಹೇಗೆ? ಪೈಥಾಗರಸ್ ಥಿಯರಮ್ ಇಂದ. ಸೊ √5 ಹೋಲ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಇಸ್ ಈಕ್ವಲ್ ಟು ಇದನ್ನ ಎ ಅಂತ ಬರ್ಕೋತೀನಿ, a ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ? ಸೊ ಇಲ್ಲೇನಾಯ್ತಪ್ಪ, 5 ಮೈನಸ್ 1 ಇಸ್ ಈಕ್ವಲ್ ಟು 4 ಇಸ್ ಈಕ್ವಲ್ ಟು a ಸ್ಕ್ವೇರ್. ಲೆಂತ್ ಬಗ್ಗೆ ಮಾತಾಡ್ತಿದ್ವಿ. ಸೊ a ಇಸ್ ಈಕ್ವಲ್ ಟು 2 ಆಯ್ತು. ಇಲ್ಲಿ ನೋಡಿ ಎಷ್ಟು ಸಿಂಪಲ್ ಆಗಿ ನೀವು ಮಾಡ್ಬೋದಂದ್ರೆ ಇದನ್ನ ಒಂದ್ ಲೈನ್ ಹಾಕೋತೀರಾ, ಇದು 0 ಆಯ್ತಾ? ಬೇಸ್ 1 ಇದೆಯಾ ನಿಮ್ದು? ಇದು 1 ಇದೆಯಾ? 1 ಯೂನಿಟ್ ಹಾಕೊಳ್ಳಿ. ನೆಕ್ಸ್ಟ್ ಆಲ್ಟಿಟ್ಯೂಡ್ ಏನ್ ಬಂತಪ್ಪ? 2 ಬಂತಾ? ಸೊ 2 ಯೂನಿಟ್ಸ್ ಮಾರ್ಕ್ ಹಾಕೊಳ್ಳಿ. ಇಲ್ಲಿ 90 ಡಿಗ್ರಿ ಇರಬೇಕು ಅಂತ ಹೇಳಿದೀನಿ, ನೆನಪಿರ್ಲಿ. 2 ಯೂನಿಟ್ಸ್ ಆರ್ಕ್ ಇರಬೇಕು, ಮತ್ತೆ ಒಂದು 90 ಡಿಗ್ರಿ ಲೈನ್ ಹಾಕೋತೀರಾ. ಹಾಕೊಂಡು ಇಲ್ಲಿ ಕಟ್ ಆಗಿದೆ. ಸೊ ಇದು ನಿಮ್ಮ ಹೈಪೋಟೆನಸ್ ಅಂತ ಹಾಕೋತೀರಾ. ಇದು √5 ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಒಂದು ಕಂಪಾಸ್ ತಗೊಂಡು ಇಲ್ಲಿಂದ 0 ಪಾಯಿಂಟ್ ಇಂದ ಇಟ್ಕೊಂಡು ಈ ಇಂಟರ್ಸೆಕ್ಷನ್ ಪಾಯಿಂಟ್ ನ ಮೆಜರ್ ಮಾಡಿ ಒಂದು ಕಟ್ ನ ಹಾಕೋತೀರಾ ಈ ತರ. ಸೊ ನಿಮಗಿಲ್ಲಿ ಸಿಗುತ್ತೆ 2 ಪಾಯಿಂಟ್ ಸಮಥಿಂಗ್ ಸಿಗುತ್ತೆ ನಿಮ್ಗೆ. ಇದು 2 ಪಾಯಿಂಟ್ ಸಮಥಿಂಗ್ ಅಂದ್ರೆ ಇಲ್ಲಿ 2 ಇರುತ್ತೆ, ಇಲ್ಲಿ 3 ಇರುತ್ತೆ. 2 ಮತ್ತೆ 3 ಮಧ್ಯೆ ಇಲ್ಲೆಲ್ಲೋ ಒಂದ್ ಕಡೆ ಬರುತ್ತೆ. ಈ ವ್ಯಾಲ್ಯೂ ನಿಮಗೆ √5 ಆಗಿರುತ್ತೆ. ಈ ತರ ನೀವು ಮಾಡ್ಕೋಬಹುದು. ಸೊ ಇದು ಒಂದು ಮೆಥಡ್ ಆಯ್ತು, ಯಾಕಂದ್ರೆ ಪ್ಲಾಟಿಂಗ್ ಅಂತ ಹೇಳಿದ್ದಾರೆ. ಇನ್ನೊಂದ್ ತರ ಯಾವ ತರ ಪ್ಲಾಟ್ ಮಾಡಬಹುದು ನೀವು ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಸ್ಪೈರಲ್ ಮೆಥಡ್ ಇಂದ. ಸ್ಪೈರಲ್ ಮೆಥಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ನೀವು √2 ಪ್ಲಾಟ್ ಮಾಡ್ಕೋತೀರಾ. √2 ಪ್ಲಾಟ್ ಮಾಡಕ್ಕೆ ಫಸ್ಟ್ ಇಲ್ಲಿ 1 ಇಲ್ಲಿ 1 ಇದು √2 ಆಗುತ್ತೆ. √2 ಬಂತ, ನೀವು √2 ಮೇಲೆ √2 ನ ಬೇಸ್ ಆಗಿ ಇಟ್ಕೊಂಡು 3 ನ ಪ್ಲಾಟ್ ಮಾಡ್ಕೋತೀರಾ. ಮತ್ತೆ 1 ಮೆಜರ್ಮೆಂಟ್ ಹಾಕೋತೀರಾ, ಇದು 1 ಯೂನಿಟ್ ಅಂತ ಹಾಕೊಂಡು ಮತ್ತೆ √3 ಪ್ಲಾಟ್ ಮಾಡ್ಕೋತೀರಾ. √3 ಮತ್ತೆ √2 ನ ಬೇಸ್ ಆಗಿ ಇಟ್ಕೋಬೇಕು. ಹೇಗೆ ಅಂತ ಮತ್ತೆ ಪೈಥಾಗರಸ್ ಥಿಯರಮ್ ಇಂದಾನೆ ನೀವು ಇದನ್ನ ಸಾಲ್ವ್ ಮಾಡ್ಬೇಕಾಗುತ್ತೆ. ತೋರಿಸ್ತಾ ಇದ್ದೀನಿ. ಮತ್ತೆ ನೋಡಿ, ಒಂದ್ ವೇಳೆ ನೀವು √3 ನ ಬೇಸ್ ಆಗಿ ಇಟ್ಕೊಂಡ್ರೆ ಇಲ್ಲಿ √5 ಅಂತ ಇಟ್ಕೊಂಡ್ರೆ ಚೆಕ್ ಮಾಡ್ಕೊಳ್ಳಿ. √5 ಹೋಲ್ ಸ್ಕ್ವೇರ್ ಮೈನಸ್ √3 ಹೋಲ್ ಸ್ಕ್ವೇರ್ ಏನಾಗುತ್ತಪ್ಪ? 5 ಮೈನಸ್ 3 ಅಂದ್ರೆ 2 ಆಯ್ತಲ್ವಾ? ಸೊ ಇದು ನಿಮಗೆ a ಸ್ಕ್ವೇರ್ ಆಗುತ್ತಲ್ವಾ? ಸೊ a ಅಂದ್ರೆ ಏನಾಗುತ್ತೆ ಅವಾಗ? ಸ್ಕ್ವೇರ್ ರೂಟ್ ಆಫ್ 2 ಆಗುತ್ತೆ. ಸೊ ಹಾಗಾಗಿ ನಿಮಗೆ √2 ಮತ್ತೆ √3 ಎರಡದು ವ್ಯಾಲ್ಯೂ ಬೇಕಾಗುತ್ತೆ. ಇಲ್ಲಿ ನೀವು ಪ್ರಾಪರ್ ಆಗಿ ಸ್ಪೈರಲ್ ಮೆಥಡ್ ಅನ್ನೇ ಯೂಸ್ ಮಾಡೋದು. ಸೊ ಲೈನ್ ಹಾಕೋತೀರಾ, ಫಸ್ಟ್ 0 ಅಂತ ಬರ್ಕೊಂಡ್ರಿ, 1 ಯೂನಿಟ್ ಅಂತ ಹಾಕೋತೀರಿ, ಮತ್ತೆ 1 ಪರ್ಪೆಂಡಿಕ್ಯುಲರ್ ಲೈನ್ ಹಾಕೊಂಡು 1 ಯೂನಿಟ್ದು ಆರ್ಕ್ ಹಾಕೊಂಡು ನಿಮಗೆ ಫಸ್ಟ್ ಸಿಗೋದು ಇಲ್ಲಿ √2. ಈ √2 ಆದ್ಮೇಲೆ ನೆಕ್ಸ್ಟ್ ಇದ್ರ ಮೇಲೇನೆ ನೀವು √3 ನ ಪ್ಲಾಟ್ ಮಾಡ್ಕೋತೀರಾ. ಹೇಗೆ ಪ್ಲಾಟ್ ಮಾಡ್ಕೋತೀರಾ √3 ನ ಅಂದ್ರೆ
ರೂಟ್ 2 ಆಯ್ತಾ? ರೂಟ್ 2 ಜೊತೆಗೆ ಏನಂತ ಹೇಳಿದೆ? ರೂಟ್ 2 ಇಂದ 3 ಹೋಗ್ಬೇಕಂದ್ರೆ ಮತ್ತೆ 1 ಯೂನಿಟ್ ಬೇಕು, 90 ಡಿಗ್ರಿ ಬೇಕು. 90 ಡಿಗ್ರಿ ಹಾಕೊಂಡ್ರಿ, ಮತ್ತೆ 1 ಯೂನಿಟ್ದು ಆರ್ಕ್ ಕಟ್ ಮಾಡ್ಕೊಂಡ್ರಿ, ಮತ್ತೆ ಇವೆರಡನ್ನ ಜೋಡಿಸ್ಕೊಂಡ್ರಿ, ಇದು ರೂಟ್ 3 ಆಯ್ತು. ಈಗ ರೂಟ್ 3 ವ್ಯಾಲ್ಯೂ ಗೊತ್ತು, ರೂಟ್ 2 ವ್ಯಾಲ್ಯೂ ಗೊತ್ತು. ಸೊ ರೂಟ್ 3ನ ಬೇಸ್ ಆಗಿ ಇಟ್ಕೊಂಡು ಇಲ್ಲಿ ನೀವು 90 ಡಿಗ್ರಿ ಹಾಕೊಂಡು ರೂಟ್ 2ನ ಕಟ್ ಮಾಡ್ಕೊಳ್ಳಿ. ಎಷ್ಟಿದೆ? ಇಷ್ಟಿದೆ. ಇಲ್ಲೇನೋ ಕಟ್ ಆಗುತ್ತೆ ಒಂದು ರೂಟ್ 2. ಸೊ ಇಷ್ಟನ್ನ ಜೋಡಿಸ್ಕೊಳ್ಳಿ. ಇದು ನಿಮಗೆ ರೂಟ್ 5 ಆಗಿ ಸಿಕ್ತು. ನೆನ್ಪಿಟ್ಕೊಳ್ಳಿ, ಇದು ರೂಟ್ 2 ಬರುತ್ತೆ. ಆಮೇಲೆ ಇದು 1 ಯೂನಿಟ್ ಇರುತ್ತೆ. ಇಷ್ಟ ಆಯ್ತಾ? ಇದು ಕೂಡ 1 ಯೂನಿಟ್ ಇದೆ ಬೇಸು. ಇಲ್ಲಿದೆ ನಿಮಗೆ ರೂಟ್ 5 ಮೆಜರ್. ಸೊ 0 ಇಲ್ಲಿದೆ ಅಂತ ನೋಡಿದಿರಿ. ಸೊ ಹಾಗಾಗಿ 1 ಇಲ್ಲಿದೆ, 2 ಅಪ್ರಾಕ್ಸಿಮೇಟ್ಲಿ ಇಲ್ಲಿದೆ, 3 ಇಲ್ಲಿದೆ ಅನ್ಕೊಳ್ಳಿ. ಸೊ ನೀವೇನ್ ಮಾಡ್ತೀರಿ ಲಾಸ್ಟ್ಗೆ ಅಂದ್ರೆ, ಲಾಸ್ಟ್ ನೀವು ಮಾಡ್ಬೇಕಾಗಿರೋದಿಷ್ಟೇ, ಇಲ್ಲಿಂದ ಇಲ್ಲಿವರೆಗೂ ಕಂಪಾಸ್ ಇಟ್ಕೊಂಡು ಮೆಜರ್ ತಗೊಂಡು ಆರ್ಕ್ ಕಟ್ ಮಾಡ್ಕೋಬೇಕು. ಹೀಗೆ ಒಂದು ಆರ್ಕ್ ಕಟ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಇಲ್ಲಿ ಸಿಗುತ್ತೆ. ಇದು ನಿಮಗೆ ರೂಟ್ 5 ಆಗಿ ಸಿಗುತ್ತೆ. ಆರ್ಕ್ ಕಾಣಿಸ್ಬೇಕು, ಆರ್ಕ್ ಕಾಣಿಸ್ಲಿ. ಸೊ ಅವಾಗ ಒಂದು ಕರೆಕ್ಟಾಗಿ ಐಡೆಂಟಿಫಿಕೇಶನ್ ಇರುತ್ತೆ ನಿಮಗೆ, ಅದು ನಿಮಗೆ ರೂಟ್ 5 ಆಗುತ್ತೆ. ಸ್ಪೈರಲ್ ಮೆಥಡಿಂದ ಹೀಗೆ ಮಾಡ್ತೀರಿ, ಇದು ಡೈರೆಕ್ಟ್ ಮೆಥಡಿಂದ ನೀವು ಮಾಡಿದ್ದೀರಿ. ಸೊ ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂ, ನಿಮ್ಗೆ ಯಾವ ಥರ ವ್ಯಾಲ್ಯೂ ಸಿಕ್ಕಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಈ ಥರ ಮಲ್ಟಿಪಲ್ ವ್ಯಾಲ್ಯೂ ಸಿಕ್ಕಾಗ, ಈ ಥರ ಇದ್ದಾಗ ನೀವು ಒಂದೇ ನಂಬರ್ ಲೈನ್ ಮೇಲೆ ಎಲ್ಲಾನು ಪ್ಲಾಟ್ ಮಾಡಬೇಕಾಗುತ್ತೆ. ಸೊ ನೀಟಾಗಿ ನೋಡಿಕೊಂಡು ಪ್ಲಾಟ್ ಮಾಡಿ. ಓಕೆ, ಮುಂದೆ ನೋಡಿ ರೇಷನಲೈಸೇಷನ್ ಬಗ್ಗೆ ಕೇಳ್ತಾ ಇದ್ದಾರೆ. ರೇಷನಲೈಸೇಷನ್ ಅಂದ್ರೆ ಏನ್ ಮಾಡ್ತೀರಾ? ಇಲ್ಲಿ ತುಂಬಾ ಸಿಂಪಲ್ ಆಗಿ ಸ್ಟೆಪ್ಸ್ ಇದೆ. ಇಲ್ಲಿ ಫಸ್ಟ್ ಮಾಡ್ಬೇಕಾಗಿರೋದಂದ್ರೆ ಡಿನಾಮಿನೇಟರ್ದು ರೇಷನಲೈಸಿಂಗ್ ಫ್ಯಾಕ್ಟರ್ನ ಬರ್ಕೋತೀರಾ. ಡಿನಾಮಿನೇಟರ್ ಅಲ್ಲಿ ಮೈನಸ್ ಇದೆ, ಹಾಗಾಗಿ ನ್ಯೂಮರೇಟರ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ ರೂಟ್ 5 ಪ್ಲಸ್ ರೂಟ್ 3 ಅಂತ ಬರೀತೀರಾ. ಮತ್ತೆ ಇಲ್ಲಿ ಕೂಡ ರೂಟ್ 5 ಪ್ಲಸ್ ರೂಟ್ 3 ಅಂತ ಬರ್ಕೋತೀರಾ. ಇದು ರೇಷನಲೈಸಿಂಗ್ ಫ್ಯಾಕ್ಟರ್ ಇಂದ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಅಲ್ಲಿ ಮಲ್ಟಿಪ್ಲೈ ಮಾಡ್ಕೋತೀರಾ. ಆವಾಗ ನ್ಯೂಮರೇಟರ್ ಅಲ್ಲಿ ನೋಡಿ a ಪ್ಲಸ್ ಬಿ ಅಂದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಯ್ತು. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಏನಪ್ಪಾ? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಡಿನಾಮಿನೇಟರ್ ಅಲ್ಲಿ a ಮೈನಸ್ ಬಿ, a ಪ್ಲಸ್ ಬಿ ಅಂದ್ರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಏನ್ ಬರುತ್ತೆ ನೋಡಿ ಇಲ್ಲಿ 8 ಪ್ಲಸ್ 5 ರೂಟ್, ಇದನ್ನ ಮಲ್ಟಿಪ್ಲೈ ಮಾಡಿದಾಗ 5 3 15 ಆಗುತ್ತೆ. ಸಾರಿ, ಇದು 2 ಇದೆ, 2 ಇದೆ ಇಲ್ಲಿ, ಡಿವೈಡೆಡ್ ಬೈ 2 ಇದೆ ಇಲ್ಲಿ ಕೂಡ. ನಾನು 2ನ ಕಾಮನ್ ತಕ್ಕೊಂಡ್ರೆ ನ್ಯೂಮರೇಟರ್ ಅಲ್ಲಿ, ಯಾಕಂದ್ರೆ ಡಿನಾಮಿನೇಟರ್ ಅಲ್ಲಿ 2 ಇದೆ. ಸೊ 4 ಪ್ಲಸ್ ರೂಟ್ 15 ಆಯ್ತು. ಅವ್ರೇನ್ ಹೇಳಿದಾರೆ ನೋಡಿ, ಇಟ್ ಈಸ್ ಈಕ್ವಲ್ ಟು, ಇದೇನ್ ವ್ಯಾಲ್ಯೂ ಇದೆಯಲ್ಲ 4 ಪ್ಲಸ್ ರೂಟ್ 15 ಏನಿದೆ, ಇಟ್ ಈಸ್ ಈಕ್ವಲ್ ಟು a ಪ್ಲಸ್ ಬಿ ರೂಟ್ 15 ಇದೆಯಂತೆ. ಹಾಗಾಗಿ a ವ್ಯಾಲ್ಯೂ ಏನ್ ಬರುತ್ತೆ? 4 ಬರುತ್ತೆ. b ವ್ಯಾಲ್ಯೂ ಏನ್ ಬರುತ್ತೆ? ಇಲ್ಲಿ 15 ರೂಟ್ 15 ಇದೆ ತಾನೆ. ಇಲ್ಲಿ ಏನಿಲ್ಲ ಅಂದ್ರೆ ಏನಿರುತ್ತಪ್ಪ ಮ್ಯಾಥ್ಸ್ ಅಲ್ಲಿ 1 ಇರುತ್ತೆ. ಸೊ a ಇಸ್ ಈಕ್ವಲ್ ಟು 4, b ಇಸ್ ಈಕ್ವಲ್ ಟು 1 ಆಯ್ತು. ಈ ತರ ಪ್ರಶ್ನೆಗಳು ಸಾಲ್ವ್ ಮಾಡಕ್ ಗೊತ್ತಾಗ್ಬೇಕು. ನೋಡಿ ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ. ನೋಡಿ ಫಸ್ಟ್ ಸಾಲ್ವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಆನ್ಸರ್ ಆರಾಮಾಗಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಿಮಗೆ ಪಾಲಿನಾಮಿಯಲ್ ಚಾಪ್ಟರ್ ಇಂದ ನೋಡಿ. ಪಾಲಿನಾಮಿಯಲ್ ಡಿಗ್ರಿ 1 ಅಂದ್ರೆ ಏನಂತ ಹೇಳ್ತಾರಪ್ಪ? ಲೀನಿಯರ್ ಪಾಲಿನಾಮಿಯಲ್ ಅಂತಾರೆ. ಕ್ವಾಡ್ರಾಟಿಕ್ ಇದ್ರೆ 2 ಇರುತ್ತೆ, ಕ್ಯೂಬಿಕ್ ಇದ್ರೆ 3 ಇರುತ್ತೆ. ಬೈನಾಮಿಯಲ್ ಅಂದ್ರೆ ಏನು? ಬೈನಾಮಿಯಲ್ ಯಾವ ಡಿಗ್ರಿ ಅಂತ ಹೇಳಿಕ್ ಬರಲ್ಲ, ಬಟ್ ಬೈನಾಮಿಯಲ್ ಅಲ್ಲಿ 2 ಟರ್ಮ್ಸ್ ಇರುತ್ತೆ, 2 ಪದಗಳು ಇರ್ತವೆ ಪಾಲಿನಾಮಿಯಲ್ ಅಲ್ಲಿ, ರೈಟ್? ಬೈನಾಮಿಯಲ್ ಅಲ್ಲಿ 2 ಪದಗಳು ಇರ್ತವೆ, ಮೊನೋಮಿಯಲ್ ಅಲ್ಲಿ 1 ಪದ, ಟ್ರೈನಾಮಿಯಲ್ ಅಂದ್ರೆ 3 ಪದ, ಆ ತರ. ಮುಂದೆ ಡಿಗ್ರಿ ಆಫ್ ಝೀರೋ ಪಾಲಿನಾಮಿಯಲ್. ಝೀರೋ ಪಾಲಿನಾಮಿಯಲ್ ಇದ್ದಾಗ ಡಿಗ್ರಿ ಏನಿರುತ್ತೆ? ಪಿ ಆಫ್ ಎಕ್ಸ್ ಇದೆ. ಸೊ ಝೀರೋ ಪಾಲಿನಾಮಿಯಲ್ ಅಂದ್ರೆ 0 ಇರುತ್ತಪ್ಪ. ಸೊ ಇದರ ಡಿಗ್ರಿ ಏನು ಅಂತ ಕೇಳಿದ್ದಾರೆ. ಅಂದ್ರೆ ಇದಕ್ಕೆ ಎಕ್ಸ್ ಅಂತ ಬರೆದ್ರೆ ಇಲ್ಲಿ ಡಿಗ್ರಿ ಏನಿರುತ್ತೆ? 0 1 2 3 ಅಂತ ಹೇಳಿದ್ದಾರೆ. ಯಾವುದು ಇರಲ್ಲ, ಇವ್ಯಾವುದು ಅಲ್ಲ, ನಾಟ್ ಡಿಫೈನ್ಡ್. ನಾಟ್ ಡಿಫೈನ್ಡ್ ಯಾಕಂದ್ರೆ ಇಲ್ಲಿ ಡಿಗ್ರಿ ಏನೇ ಇರಲಿ, ಇಲ್ಲಿ ಎಕ್ಸ್ ದ ಪವರ್ 100 ಇದ್ರೇನು 1000 ಇದ್ರೇನು 0 ಇಂಟು ಎನಿಥಿಂಗ್ 0ನೇ ಆಗುತ್ತೆ. ಹಾಗಿದ್ದಲ್ಲಿ ಡಿಗ್ರಿ ಆಫ್ ದ ಝೀರೋ ಪಾಲಿನಾಮಿಯಲ್ ಇಸ್ ನಾಟ್ ಡಿಫೈನ್ಡ್ ಅಂತ ನೀವು ಹೇಳಬೇಕು. ಅದೇ ತರ ಒಂದ್ ವೇಳೆ ನಿಮಗೆ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂತ ಕೊಟ್ರೆ, ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂತ ಅಂದಾಗ ನೋಡಿ ಮಕ್ಕಳೇ, ಅವಾಗ ಟಿ ಆಫ್ ಎಕ್ಸ್ ಈಕ್ವಲ್ ಟು 3 ಅಂತ ಅನ್ಕೊಳ್ಳಿ. ಜಸ್ಟ್ ಒಂದು ಎಕ್ಸಾಂಪಲ್, ಅಂದ್ರೆ ಒಂದು ನಂಬರ್ ಇರುತ್ತೆ, ಯಾವುದೇ ವೇರಿಯೇಬಲ್ ಇರಲ್ಲ. ಆವಾಗ ನೀವು ಯಾವುದೇ ವೇರಿಯೇಬಲ್, ಎಕ್ಸ್ ವೇರಿಯೇಬಲ್, ಪಾಲಿನಾಮಿಯಲ್ ಎಕ್ಸ್ ಅಂತ ಬರ್ದಿದ್ದೀನಿ, ಎಕ್ಸ್ ವೇರಿಯೇಬಲ್ ಅಂತ ತಗೊಂಡಾಗ ಇಲ್ಲಿ ಡಿಗ್ರಿ ಯಾವಾಗಲೂ 0 ಇರುತ್ತೆ. ಯಾಕಂದ್ರೆ ಎಕ್ಸ್ ಟು ದ ಪವರ್ 0 ಅಂದ್ರೆ 1 ಆಗುತ್ತೆ. ಸೊ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ದು ಡಿಗ್ರಿ ಅಂದಾಗ ಅಲ್ಲಿ ನಿಮಗೆ 1 ಅಂತ ಸಿಗುತ್ತೆ. ಈ ತರ ಬೇಸಿಕ್ಸ್ ನಿಮಗೆ
ಗೊತ್ತಿರಬೇಕು. ಓಕೆ, ಅದೇ ಥರ ಯಾವುದೋ ಪಾಲಿನಾಮಿಯಲ್ ಕೊಟ್ಬಿಟ್ಟು ಅದು ಡಿಗ್ರಿ ಕೇಳ್ಬೋದು. ಈ ಪಾಲಿನಾಮಿಯಲ್ ಡಿಗ್ರಿ ಏನಪ್ಪ 2. ಸೊ ಇದ್ರ 0 ಕಂಡಿಡಿರಿ ಅಂತ ಹೇಳಿದ್ದಾರೆ. ಸೊ ಐಡೆಂಟಿಟಿ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋ ಥರ ಪ್ರಶ್ನೆ. ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 1 ಅಂತ ಬರೀತೀರ ತಾನೆ. ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಅಂತ ಬರಿಬೋದು ನೀವು. ಸೊ 0 ಏನಾಗುತ್ತೆ, ಇದು ಯಾವಾಗ 0 ಆಗುತ್ತಪ್ಪ, ಇಲ್ಲಿ ಎಕ್ಸ್ ಈಕ್ವಲ್ ಟು 1 ಇದ್ದಾಗ. ಇದು ಯಾವಾಗ 0 ಆಗುತ್ತೆ, ಮೈನಸ್ 1 ಇದ್ದಾಗ. ಸೊ 1 ಆ್ಯಂಡ್ ಮೈನಸ್ 1 ಅಂದರೆ ಆಪ್ಷನ್ ಸಿ ಆಯಿತು ನಮಗಿಲ್ಲಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ, ವ್ಯಾಲ್ಯೂ ಆಫ್ ದ ಪಾಲಿನಾಮಿಯಲ್. ಈ ಪಾಲಿನಾಮಿಯಲ್ಗೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2 ಅಂತಿದ್ದಾಗ ಏನು ವ್ಯಾಲ್ಯೂ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಎಕ್ಸ್ ಈಕ್ವಲ್ ಟು ಮೈನಸ್ 2 ಹಾಕಬೇಕು ನಮ್ಮ ಪಾಲಿನಾಮಿಯಲ್ ಅಲ್ಲಿ. ಸೊ ಮೈನಸ್ 2 ಹೋಲ್ ರೈಸ್ ಟು 4 ಇದೆ, ಪ್ಲಸ್ 3 ಇಂಟು ಮೈನಸ್ 2 ಹೋಲ್ ಸ್ಕ್ವೇರ್ ಮೈನಸ್ 4 ಇದೆ. ಸೊ ಏನಾಗುತ್ತೆ, 7 ಇಂಟು ಮೈನಸ್ 2 ರೈಸ್ ಟು 4 ಅಂದರೆ 16 ಆಗುತ್ತೆ, ಪ್ಲಸ್ 3 ಇಂಟು ಮೈನಸ್ 2 ಸ್ಕ್ವೇರ್ ಅಂದರೆ 4 ಆಗುತ್ತೆ, ಮೈನಸ್ 4 ಆಯಿತು. ಇಲ್ಲ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ನೋಡಿ ಇಲ್ಲಿ ಏನು ಸಿಗುತ್ತೆ, 124 ಮೈನಸ್ 4 ಅಂದರೆ 120 ಆಯಿತು. ಅಂದರೆ ಆಪ್ಷನ್ ಸಿ ಆಗುತ್ತೆ. ಸೊ ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ ಇಂದ ಇನ್ನೊಂದು ಏನು ಕೇಳ್ಬೋದು ಅಂದರೆ ಐಡೆಂಟಿಕಲ್ ಆಗಿ ಏನಿರುತ್ತೆ ಅಂದರೆ ಎಕ್ಸ್ ಮೈನಸ್ 2 ಬದಲು ಇದು ಎಕ್ಸ್ ಪ್ಲಸ್ 2 ಅಂತ ಪಾಲಿನಾಮಿಯಲ್ ಇರುತ್ತೆ. ಈ ಎಕ್ಸ್ ಪ್ಲಸ್ 2, ಸೊ ಈ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಆದರೆ ಈ ಪಾಲಿನಾಮಿಯಲ್ನ ನಾನು ಜಿ ಆಫ್ ಎಕ್ಸ್ ಅಂತ ಬರ್ಕೊಂಡ್ರೆ ಪಿ ಆಫ್ ಎಕ್ಸ್ನ ಜಿ ಆಫ್ ಎಕ್ಸ್ ಇಂದ ಡಿವೈಡ್ ಮಾಡಿದಾಗ ನಿಮಗೆ ರಿಮೈಂಡರ್ ಏನು ಬರುತ್ತೆ ಅಂತ ಕೇಳ್ತಾರೆ. ಆವಾಗಲೂ ಕೂಡ ಹೀಗೆ ಸಾಲ್ವ್ ಮಾಡ್ತೀರಾ. ಎಕ್ಸ್ ಈಕ್ವಲ್ ಟು ಮೈನಸ್ 2 ಅಂತ ಬರ್ಕೋತೀರಾ. ಎಕ್ಸ್ ಈಕ್ವಲ್ ಟು ಮೈನಸ್ 2 ಅಂತ ಬರ್ಕೊಂಡು ಸಾಲ್ವ್ ಮಾಡ್ತೀರಾ. ಆವಾಗಲೂ ರಿಮೈಂಡರ್ ಕೂಡ 120 ಆಗುತ್ತೆ. ಓಕೆ, ಸೊ ಗೊತ್ತಿರ್ಬೇಕು ನಿಮಗೆ ರಿಮೈಂಡರ್ ಥಿಯರಮ್. ಓಕೆ, ನೆಕ್ಸ್ಟು ಫ್ಯಾಕ್ಟರ್ ಥಿಯರಮ್ ಮೇಲೆ ಇದು ಎಕ್ಸ್ ಪ್ಲಸ್ 2 ಫ್ಯಾಕ್ಟರ್ ಇದೆಯಂತೆ. ಹಾಗಾಗಿ ಎಮ್ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ನಿಮಗೆ ಫ್ಯಾಕ್ಟರ್ ಥಿಯರಮ್ ಗೊತ್ತಿರಬೇಕು. ಎಕ್ಸ್ ಮೈನಸ್ ಎ ಫ್ಯಾಕ್ಟರ್ ಇದ್ರೆ ಪಿ ಆಫ್ ಎಕ್ಸ್ ಏನಿರುತ್ತಪ್ಪ, ಅದು 0 ಇರುತ್ತೆ. ಹಾಗಾಗಿ ನಮ್ಮ ಪಾಲಿನಾಮಿಯಲ್ ಏನಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಮ್ ಎಕ್ಸ್ ಪ್ಲಸ್ 14 ಇದೇನಿದೆಯಲ್ಲ ಈ ಪಿ ಆಫ್ ಎಕ್ಸು ಎಕ್ಸ್ ಪ್ಲಸ್ 2 ಅಂತ ಕೊಟ್ಟಿದ್ದಾರೆ, ಫ್ಯಾಕ್ಟರ್ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಎಕ್ಸ್ ಈಕ್ವಲ್ ಟು ಮೈನಸ್ 2 ಹಾಕಿದಾಗ ಇದೇನಾಗಬೇಕು, ಟೋಟಲ್ ಪಾಲಿನಾಮಿಯಲ್ ಈಕ್ವಲ್ ಟು 0 ಆಗಬೇಕು. ಫ್ಯಾಕ್ಟರ್ ಥಿಯರಮ್ ಇಂದ ಈ ಥರ ಪ್ರೂವ್ ಮಾಡೋ ಕ್ವೆಶನ್ಸ್, ಈ ಥರ ಸಾಲ್ವ್ ಮಾಡೋ ಕ್ವೆಶನ್ಸ್ ಇರುತ್ತೆ. ಸೊ ಇದು 4 ಆಯಿತು, ಮೈನಸ್ 2m ಆಯಿತು, ಪ್ಲಸ್ 14 ಈಕ್ವಲ್ ಟು 0 ಆಯಿತು. ಸೊ 2m ಈಕ್ವಲ್ ಟು 18 ಆಯಿತು. m ಇಸ್ ಈಕ್ವಲ್ ಟು 9 ಆಗಿದೆ ನೋಡಿ, ಆಪ್ಷನ್ ಡಿ ಅಲ್ವಾ. ಇದು ಫ್ಯಾಕ್ಟರ್ ಥಿಯರಮ್ ಇಂದ ಸಾಲ್ವ್ ಮಾಡಿರೋ ಕ್ವೆಶನ್ನು. ಸೊ ಫ್ಯಾಕ್ಟರ್ ಥಿಯರಮ್, ರಿಮೈಂಡರ್ ಥಿಯರಮ್ ನಿಮಗೆ ಗೊತ್ತಿರಲಿ, ಅದ್ರ ಮೇಲೆ ಕ್ವೆಶನ್ಸ್ ಬರ್ತವೆ. ಸ್ವಲ್ಪ ಅಲ್ಲಿನೂ ಸ್ವಲ್ಪ ಕಾಂಪ್ಲೆಕ್ಸ್ ಮಾಡೋ ಚಾನ್ಸಸ್ ಇದೆ, ಬಟ್ ನಿಮಗೆ ತುಂಬ ಕಮ್ಮಿ. ಓಕೆ, ಅಷ್ಟೊಂದು ಕಾಂಪ್ಲೆಕ್ಸು ಮಾಡಲ್ಲ. ಟೆಕ್ಸ್ಟ್ ಬುಕ್ ಕ್ವೆಶನ್ ಕರೆಕ್ಟಾಗಿ ಸಾಲ್ವ್ ಮಾಡ್ಕೊಂಡಿರಿ. ಹೇಳಿದ್ನಲ್ಲ, ಐಡೆಂಟಿಟಿ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು ಹೇಗಿದ್ದನ್ನ ಸಾಲ್ವ್ ಮಾಡಬೇಕು ಅಂತ. 64ನ ನೀವು 4 ಕ್ಯೂಬ್ ಅಂತ ಬರ್ಕೋಬೋದಾ, ಇದು 4y ಹೋಲ್ ಕ್ಯೂಬ್ ಆಯಿತು. ಅದೇ ಥರ ಮೈನಸ್ 8 ಇದೆ, 2 ಕ್ಯೂಬ್ ಅಂತ ಬರಿಬೋದು, 2y ಹೋಲ್ ಕ್ಯೂಬ್ ಅಂತ ಬರಿಬಹುದು. ಕರೆಕ್ಟಾ? ಅಥವಾ ನಿಮಗೆ ಗೊತ್ತಿದ್ದ ಪ್ರಕಾರ ಇಲ್ಲಿ 8ನ ಕಾಮನ್ ಆಗಿ ತಗೊಂಡು 8 64 ಆಯಿತು, y ಕ್ಯೂಬ್ ಮೈನಸ್ z ಕ್ಯೂಬ್ ಅಂತ ಬರಿಬೋದೇನು ತೊಂದರೆ ಇಲ್ಲ. ಫ್ಯಾಕ್ಟರೈಸ್ ಅಂತ ಕೇಳಿದ್ದಾರೆ, ನೀವು ಎಷ್ಟು ಬೇಕಾದರೂ ಫ್ಯಾಕ್ಟರೈಸ್ ಮಾಡ್ಬೋದು ಇದನ್ನ. ಸೊ ಹಾಗಾಗಿ ನೀವು ಇದನ್ನ ಈ ಥರ ಆದರೂ ಬರ್ಕೊಳ್ಳಿ, ಆ ಥರ ಮೇಲಿನ ಥರ ಆದರೂ ಬರ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಫರ್ದರ್ ಫ್ಯಾಕ್ಟರೈಸ್ ಮಾಡಿ ಆ ಥರ ಬರಿತಾ ಇದ್ದೀನಿ. ಸೊ ಹಾಗಾಗಿ ಇದು 8 ಆಯಿತು, ಇದು 2y ಹೋಲ್ ಕ್ಯೂಬ್ ಮೈನಸ್ z ಕ್ಯೂಬ್ ಆಯಿತು. ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನಮಗೆ ಐಡೆಂಟಿಟಿ ಏನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ a ಕ್ಯೂಬ್ ಮೈನಸ್ b ಕ್ಯೂಬ್ ಐಡೆಂಟಿಟಿ. ಆವಾಗ ನಮಗೆ a ಮೈನಸ್ b ಅಂತ ಬರ್ಕೊಳ್ಳಿ ಫಸ್ಟ್. ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಬರಿಬೇಕು ಅಂತ. a ಮೈನಸ್ b ಅಂತ ಫಸ್ಟ್ ಬರ್ಕೊಳ್ಳಿ. ಆಮೇಲೆ ಇಲ್ಲಿ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಬರೀರಿ. ಇಲ್ಲಿ ಮೈನಸ್ ಇದೆ ತಾನೆ, ಇಲ್ಲಿ ಪ್ಲಸ್ ಬರೀರಿ, ಪ್ಲಸ್ ab ಅಂತ ಬರೀರಿ. ಇನ್ನೊಂದು ಐಡೆಂಟಿಟಿ ಇದೆ. ಒಂದು ವೇಳೆ ನಿಮಗೆ a ಕ್ಯೂಬ್ ಪ್ಲಸ್ b ಕ್ಯೂಬ್ ಅಂತ ಇದ್ರೆ ನೀವಿಲ್ಲಿ a ಪ್ಲಸ್ b ಅಂತ ಹೊರಗಡೆ ಬರೀಬೇಕು. ಒಳಗಡೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಇದು ಆ್ಯಸ್ ಯೂಶ್ವಲ್ ಆಗುತ್ತೆ, ಬಟ್ ಮೈನಸ್ ab ಅಂತ ನೀವಿಲ್ಲಿ ಬರ್ಬೇಕು. ಓಕೆನಾ? ಸೊ ಇವೆರಡು ಗೊತ್ತಿರಲಿ ಯಾವ ರೀತಿ ಬರೀಬೇಕು ಅಂತ. ಮತ್ತೆ ನೋಡಿ, ಫಸ್ಟ್ನ ಇದನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. a ಕ್ಯೂ ಮೈನಸ್ b ಕ್ಯೂಬ್ ಐಡೆಂಟಿಟಿ ಯೂಸ್ ಮಾಡಿಕೊಂಡು 8 ಕಾಮನ್ ಇದೆ, ಅದನ್ನೇನು ಡಿಸ್ಟರ್ಬ್ ಮಾಡಬೇಡಿ. ಸೊ 2y ಮೈನಸ್ z ಆಯಿತು. ಆಮೇಲೆ a ಸ್ಕ್ವೇರ್ ಅಂದಾಗ 2y ಹೋಲ್ ಸ್ಕ್ವೇರು 4y ಸ್ಕ್ವೇರ್ ಆಯಿತು, ಪ್ಲಸ್ b ಸ್ಕ್ವೇರ್ ಅಂದಾಗ z ಸ್ಕ್ವೇರು, ಪ್ಲಸ್ ab ಅಂದಾಗ ಇವೆರಡನ್ನ ಮಲ್ಟಿಪ್ಲೈ ಮಾಡೋದು
ಪ್ಲಸ್ 2yz ಆಯಿತು. ಇಷ್ಟೇ ರಿಸಲ್ಟು. ಇಷ್ಟು ಈ ಥರ ನೀವು ಬರ್ಕೋಬೇಕು. ಓಕೆ, ಜಾಸ್ತಿ ಏನು ಕಷ್ಟ ಆಗಲ್ಲ. ಇದೇ ಫ್ಯಾಕ್ಟರೈಸ್ಡ್ ವರ್ಷನ್. ನೀವು ಇನ್ನೊಂದು ಥರ ಬರಿತೀರಲ್ಲ, a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ ಅದೇನು ಐಡೆಂಟಿಟಿ ಯೂಸ್ ಮಾಡಿ ಬರಿತೀರಲ್ಲ, ಅಂದರೆ a ಪ್ಲಸ್ b ಹೋಲ್ ಕ್ಯೂಬ್ ಐಡೆಂಟಿಟಿ, ಅಲ್ಲಿ ನಿಮಗೆ ಫ್ಯಾಕ್ಟರ್ಸ್ ಸಿಗಲ್ಲ. ಇಲ್ಲಿ ನಿಮಗೆ ಫ್ಯಾಕ್ಟರ್ಸ್ ಸಿಗುತ್ತೆ. ಆ್ಯಕ್ಚುಲಿ ಇದನ್ನ ಡಿರೈವ್ ಮಾಡಿದ್ದೆ ಅದೇ ಐಡೆಂಟಿಟಿಯಿಂದ, ಅದರಿಂದನೇ ಇದು ಬಂದಿದ್ದು. ಓಕೆನಾ? ಸೊ ಇದನ್ನ ಬರಿಬೇಕು ನೀವು ಫ್ಯಾಕ್ಟರೈಸ್ ಅಂದಾಗ. ಯಾವ ಐಡೆಂಟಿಟಿ ಯೂಸ್ ಮಾಡ್ತೀರಪ್ಪ ಇಲ್ಲಿ ಪ್ರೊಡಕ್ಟ್ ಮಾಡಲಿಕ್ಕೆ? ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಯೂಸ್ ಮಾಡ್ತೀರಾ. ಅವಾಗ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಆಫ್ ಎಕ್ಸ್ ಪ್ಲಸ್ ಎ ಬಿ. ನೋಡಿ, ಇಲ್ಲಿ ನೀವು ಮಲ್ಟಿಪ್ಲೈ ಮಾಡಬೇಕಾಗಿಲ್ಲ, ಬೈನಾಮಿಯಲ್ ಮಲ್ಟಿಪ್ಲಿಕೇಶನ್ ಬೇಕಿಲ್ಲ, ಅದೆಲ್ಲ 8th ಮಾಡಿದ್ದೀರಾ. ಇವಾಗ ನಿಮ್ಮ ಐಡೆಂಟಿಟಿ ಗೊತ್ತು. ಸೊ ಎಕ್ಸ್ ಸ್ಕ್ವೇರ್, ಇದು ಎ ಇದು ಬಿ, ಸೊ 14x ಎ ಬಿ. ಸೊ ಮಲ್ಟಿಪ್ಲೈ ಮಾಡಿದ್ರೆ 40, ಮುಗೀತು. ಇಷ್ಟೇ. ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿ 10 ಸ್ಟೆಪ್ಸ್ ಮಾಡಬೇಕಾಗಿಲ್ಲ. ಇದು ಪ್ರೂಫ್ ಕೇಳಿದ್ದಾರೆ. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಇಸ್ ಈಕ್ವಲ್ ಟು 3xyz ವೆನ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಕ್ವಲ್ ಟು 0. ಈ ಐಡೆಂಟಿಟಿ ಫಸ್ಟ್ ಏನಂದರೆ ನಿಮಗೆ ಎಕ್ಸ್ಪ್ಯಾನ್ಷನ್ ಗೊತ್ತಿರಬೇಕು. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz ಏನಾದರೂ ಇದ್ದರೆ ಇದ್ರದ್ದು ಎಕ್ಸ್ಪ್ಯಾನ್ಷನ್ ಏನಿದೆ? ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇದೆ, ಬ್ರ್ಯಾಕೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್, ಈ ಥರ ಇದೆ. ಸೊ ಅವ್ರೇನು ಕೇಳಿದ್ದಾರೆ ಕ್ವೆಶನ್ ಅಲ್ಲಿ, ಇದು 0 ಇದ್ರೆ, ಅಂದರೆ ಈ ಪೋರ್ಷನ್ 0 ಇದ್ರೆ, ನೋಡಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಸೊ 0 ಇಂಟು ಎನಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು 0. ಸೊ ನಿಮಗೆ ಸಿಗೋದು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz. ಸೊ 3xyz ಈ ಕಡೆ ಕಳಿಸಿದ್ರೆ ಅದು ಈಕ್ವಲ್ ಟು 3xyz ಆಗುತ್ತೆ. ಅಷ್ಟೇನೆ. ಇನ್ನೊಂದು ರಿಸಲ್ಟ್ ಇದೆ ಅಂತ ಹೇಳಿದ್ದೆ, ನೆನಪಿದ್ಯಾ? ಏನು ರಿಸಲ್ಟ್ ಅಂದರೆ ಇದೇನಿದೆಯಲ್ಲ, ಈ ಬ್ರ್ಯಾಕೆಟ್ ಮಾತ್ರ ಚೇಂಜ್ ಆಗುತ್ತೆ. ಏನಂದರೆ ದಿಸ್ ರಿಸಲ್ಟ್ ಇಟ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೇಗಿದೆ ಹಾಗೆ ಇದೆ. ಬಟ್ ಇಲ್ಲಿ ನಿಮಗೆ ಸಿಗೋದು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಝೆಡ್ ಹೋಲ್ ಸ್ಕ್ವೇರ್ ಪ್ಲಸ್ ಝೆಡ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಮತ್ತೆ ಇನ್ನೊಂದು ಏನಂದ್ರೆ ಇಲ್ಲಿ ಹಾಫ್ ಸಿಗುತ್ತೆ, ಹಾಫ್. ಓಕೆ, ಈ ರಿಸಲ್ಟ್ ಒಂದಿದೆ. ಈ ರಿಸಲ್ಟ್ ಇದ್ದಾಗ ಏನಾಗುತ್ತಂದ್ರೆ, ಇಲ್ಲೇನಾಗುತ್ತಂದ್ರೆ ಇದ್ರದ್ದು ಎಕ್ಸ್ಟೆಂಡೆಡ್ ವರ್ಷನ್ ಹೇಳ್ತಾ ಇದ್ದೀನಿ. ಸೊ ಇದೇನು ಈಕ್ವಲ್ ಇದೆಯಲ್ಲ, ಇದು ಈಕ್ವಲ್ಲು ಓನ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಕ್ವಲ್ ಟು 0 ಇದ್ದಾಗ ಅಷ್ಟೇ ಅಲ್ಲ, ಇನ್ನೊಂದು ಟೈಮ್ನು ಅದೇ ಥರ ಬರುತ್ತೆ. ಯಾವಾಗ ಅಂದರೆ, ಒಂದು ವೇಳೆ ನಾನು ಎಕ್ಸ್ ಈಕ್ವಲ್ ಟು ವೈ ಇಸ್ ಈಕ್ವಲ್ ಟು ಝೆಡ್ ಅಂತ ತಗೊಂಡ್ರೆ, ಇಫ್ ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ಝೆಡ್, ಆವಾಗಲೂ ಕೂಡ ಇದೇ ರಿಸಲ್ಟ್ ಬರುತ್ತೆ. ಯಾಕೆ ಬೇಕಾದರೆ ಹಾಕೊಂಡು ನೋಡಿ, ಆ್ಯಕ್ಚುಲಿ ನಿಮಗೆ ಗೊತ್ತಾಗುತ್ತೆ. ಬಟ್ ಇನ್ನೊಂದು ಏನು ಅಂದರೆ, ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ಝೆಡ್ ಇದ್ದಾಗ ನೋಡಿ ಮಕ್ಕಳೇ, ಇಲ್ಲಿ ಇದೇನಾಯಿತು? 0 0 0, ಇದೆಲ್ಲ 0 ಆಗುತ್ತೆ. ಸೊ ಎಂಟೈರ್ಲಿ 0 ಆಗಲೇಬೇಕಲ್ವಾ? ಅಷ್ಟೇನೆ. ಓಕೆನಾ? ಅರ್ಥ ಆಯ್ತಲ್ವಾ ನಿಮಗೆ? ರೈಟ್. ನೆಕ್ಸ್ಟು ಇದನ್ನ ಫ್ಯಾಕ್ಟರೈಸ್ ಮಾಡೋದನ್ನ ಕಲಿಯುವ, ಯಾವ ಥರ ಮಾಡಬೇಕು ಅಂತ ಹಿಂಟ್ ಕೊಡ್ತೀನಿ ನಿಮಗೆ. ಇದನ್ನ ಯಾವ ಥರ ಮಾಡಬೇಕು ಅಂತ. ಬೇರೆ ಎಲ್ಲ ಪ್ರಶ್ನೆಗಳನ್ನು ಇದೇ ಥರ ಸಾಲ್ವ್ ಮಾಡಬೇಕು. ಫಸ್ಟು ನೀವು ಮಾಡಬೇಕಾಗಿರೋದೇನು, 120 ಇದೆ, ಮೈನಸ್ 120. ಇದನ್ನ ನೀವು ಫ್ಯಾಕ್ಟರೈಸ್ ಮಾಡ್ಕೊಳ್ಳಿ. 120ದು ಎಲ್ಲ ಫ್ಯಾಕ್ಟರ್ಸ್ನ ಬರೀರಿ. ಯಾವುದೇದಪ್ಪ ಎಲ್ಲ ಫ್ಯಾಕ್ಟರ್ಸ್ ಅಂದರೆ, ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 3 ಪ್ಲಸ್ ಆರ್ ಮೈನಸ್ 4 ಪ್ಲಸ್ ಆರ್ ಮೈನಸ್ 5 ಪ್ಲಸ್ ಆರ್ ಮೈನಸ್ 6 7 ಬರಲ್ಲ, ಪ್ಲಸ್ ಆರ್ ಮೈನಸ್ 8 ಪ್ಲಸ್ ಆರ್ ಮೈನಸ್ 9 ಬರಲ್ಲ, 10 ಪ್ಲಸ್ ಆರ್ ಮೈನಸ್ 11 ಬರಲ್ಲ, 12 13 14 15 15 8 120 ಕರೆಕ್ಟು. 16 17 18 19 20 ಆಗುತ್ತೆ. ನೆಕ್ಸ್ಟು 21 22 ಎಲ್ಲ ಬರಲ್ಲ, 25 ಬರಲ್ಲ, 24 ಇಂಟು 5 ಬರುತ್ತೆ, 24 ಬರುತ್ತೆ. ಮತ್ತೆ 60 ಅಂತೂ ಬರುತ್ತೆ, ಮತ್ತೆ 40 ಬರುತ್ತೆ ಅಲ್ವಾ, 30 ಬರುತ್ತೆ, ಮತ್ತೆ ಇನ್ನೂ ಬರ್ತಾನೆ, ಮತ್ತೆ 120 ಅಂತೂ ಬರುತ್ತೆ ಅಲ್ವಾ. ಇಷ್ಟನ್ನ ಬರ್ಕೊಂಡ್ರಿ, ರೈಟ್. ಸೊ ನಿಮಗೆ ಒಂದಿಷ್ಟು ಫ್ಯಾಕ್ಟರ್ಸ್ನ ಐಡೆಂಟಿಫೈ ಮಾಡಬೇಕು. ನೀವು ಎಲ್ಲ ಬರಿಬೇಕು ಅಂತಲ್ಲ, ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಇದ್ದು ಒಂದು ಸ್ವಲ್ಪ ಬರೀರಿ. ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಒಂದು 3-4 ಆದರೂ ಬರೀರಿ, ಎಷ್ಟು ಗೊತ್ತು ಅಷ್ಟು. ಸೊ ಪ್ಲಸ್ ಆರ್ ಮೈನಸ್ 1 ಇದೆ. ಸೊ ಏನು ಮಾಡ್ಬೋದು ಅಂದರೆ, ಎಕ್ಸ್ ಈಕ್ವಲ್ ಟು 1 ಅಂತ ಇಟ್ಕೊಳ್ಳಿ. ಚೆಕ್ ಮಾಡಿ. ಏನು ಚೆಕ್ ಮಾಡ್ತೀರಾ ಅಂದರೆ, ಎಕ್ಸ್ ಮೈನಸ್ 1 ಫ್ಯಾಕ್ಟರ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ಎಕ್ಸ್ ಮೈನಸ್ 1 ಫ್ಯಾಕ್ಟರ್ ಅಂತ ಚೆಕ್ ಮಾಡೋಕ್ಕೆ ಎಕ್ಸ್ ಈಕ್ವಲ್ ಟು 1 ಅಂತ ಬರ್ಕೋತೀರಾ. ಸೊ 1 ಕ್ಯೂಬ್ ಮೈನಸ್ 23 ಇಂಟು 1 ಪ್ಲಸ್
1 ಇದು 1 ಸ್ಕ್ವೇರ್ ಅಲ್ಲ ಪ್ಲಸ್ 142 ಇಂಟು 1 ಮೈನಸ್ 120 ಏನಾಯ್ತು ನೋಡಿ 1 ಮೈನಸ್ 23 ಪ್ಲಸ್ 142 ಮೈನಸ್ 120 ಹಾ ಕರೆಕ್ಟ್ ಬಂತಾನೆ 143 ಮೈನಸ್ 143 ಈಕ್ವಲ್ ಟು 0 ಆಯಿತು. ಸೊ ಎಕ್ಸ್ ಮೈನಸ್ 1 ಈಸ್ ಅ ಫ್ಯಾಕ್ಟರ್ ಅಂತ ಗೊತ್ತಾಯಿತು. ನಮಗೆ ಒಂದು ಫ್ಯಾಕ್ಟರ್ ಸಿಗಬೇಕು. ಒಂದು ಫ್ಯಾಕ್ಟರ್ ಸಿಗ್ಮೇಲೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಇಲ್ಲಿ ಒನ್ ಫ್ಯಾಕ್ಟರ್ ಸಿಕ್ತಾ, ಒನ್ ಫ್ಯಾಕ್ಟರ್ ಸಿಕ್ಕ ಮೇಲೆ ನೀವು ಇಲ್ಲಿ ಸ್ಟಾರ್ಟ್ ಮಾಡ್ಕೋಬೇಕು. ಎಕ್ಸ್ ಕ್ಯೂಬ್ ಮೈನಸ್ 23 ಎಕ್ಸ್ ಸ್ಕ್ವೇರ್ ಪ್ಲಸ್ 142 ಎಕ್ಸ್ ಮೈನಸ್ 120. ತುಂಬ ಜನ ಏನು ಮಾಡ್ತಾರೆ ಇಲ್ಲಿ ಅಂದರೆ ಡಿವೈಡ್ ಮಾಡ್ಕೊಂಡ್ಬಿಡ್ತೀರಾ. ಡಿವಿಷನ್ ಇದೆ ನಿಮಗೆ, ಬಟ್ ನಿಮಗೆ ಫ್ಯಾಕ್ಟರ್ ಥಿಯರಮಿಂದ ಸಾಲ್ವ್ ಮಾಡೋ ಥರ ಇದೆ, ಅದನ್ನ ನೀವು ಸಾಲ್ವ್ ಮಾಡಬೇಕು. ಫ್ಯಾಕ್ಟರ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಹೇಗೆ ಮಾಡ್ತೀರಾ ಅಂದರೆ ಫಸ್ಟ್ ಮಕ್ಕಳೇ ನೀವು ಎಕ್ಸ್ ಮೈನಸ್ 1 ಅಂತ ಬರೀರಿ. ನಾನು ಹಿಂದಿಂದ ಸ್ಟಾರ್ಟ್ ಮಾಡ್ತೀನಿ. ಈ ಥರ 120 ಇದೆಯಲ್ಲ, ಇಲ್ಲಿ ಮೈನಸ್ 120 ಇದೆ, ಕರೆಕ್ಟಾ? ಮೈನಸ್ 120 ಅಂತ ಬರೀತೀರಾ. ಬರೆದ ಮೇಲೆ ನೀವು ಇದನ್ನ ಎಕ್ಸ್ ಮೈನಸ್ 1 ಇಂದ ಮಲ್ಟಿಪ್ಲೈ ಮಾಡಿ. ಸೊ ಅವಾಗಿಲ್ಲಿ ನಿಮ್ಮ ಮೈನಸ್ 1 ಅಲ್ಲ, ಇಲ್ಲಿ ಪ್ಲಸ್ ಬರಬೇಕು. ಪ್ಲಸ್ 120 ಇಂಟು ಎಕ್ಸ್ ಮೈನಸ್ 1. ಯಾಕೆ ಅಂತ ನೋಡಿ, ಇಲ್ಲಿ 120 ಇಂಟು ಮೈನಸ್ 1 ಏನಾಯಿತು? ಮೈನಸ್ 120 ಆಯಿತು. 120 ಇಂಟು ಎಕ್ಸ್, ಸೊ ಪ್ಲಸ್ 120 ಎಕ್ಸ್ ಆಯಿತು. ಬಟ್ ಇಲ್ಲೇನಿದೆ 142 ಎಕ್ಸ್ ಇದೆ, ಕರೆಕ್ಟಾ? ಉಳಿತೇನಿಲ್ಲಿ 142 ಎಕ್ಸ್ ಅಲ್ಲಿ 120 ಎಕ್ಸ್ನ ತೆಗೆದ್ರೆ ಏನು ಉಳಿತಿಲ್ಲಿ 22 ಎಕ್ಸ್ ಉಳಿತು, ಕರೆಕ್ಟಾ? ಓಕೆ, ಇಷ್ಟನ್ನ ನೆನಪಿಟ್ಕೊಳ್ಳಿ. ಮತ್ತೆ ನೀವು ಎಕ್ಸ್ ಮೈನಸ್ 1 ಅಂತ ಬರೀರಿ. ನಮ್ಗೇನು ಬೇಕಲ್ಲಿ 22 ಎಕ್ಸ್ ಬೇಕು. ಯಾವ 22 ಎಕ್ಸ್ ಬೇಕಪ್ಪ? ಪಾಸಿಟಿವ್ 22 ಎಕ್ಸ್ ಬೇಕು. ಬಟ್ ಇಲ್ಲಿ ನಮಗೆ ಮೈನಸ್ 1 ಇದೆ, ಸೊ ಹಾಗಾಗಿ ಮೈನಸ್ 22 ಎಕ್ಸ್ ಅಂತ ಬರೀರಿ. ಮೈನಸ್ 22 ಎಕ್ಸು ಮೈನಸ್ 1 ಅಂದರೆ ಪ್ಲಸ್ 22 ಎಕ್ಸ್ ಆಯಿತು. ಬಟ್ ಮತ್ತೆ ಇನ್ನೊಂದು ಏನು ಎಕ್ಸ್ಟ್ರಾ ಬಂತಿಲ್ಲಿ, ಮೈನಸ್ 22 ಎಕ್ಸ್ ಇಂಟು ಎಕ್ಸ್ ಅಂದರೆ ಮೈನಸ್ 22 ಎಕ್ಸ್ ಸ್ಕ್ವೇರ್ ಆಯಿತು. ಇಲ್ಲೇನಿದೆ ಮೈನಸ್ 23 ಎಕ್ಸ್ ಸ್ಕ್ವೇರ್ ಇದೆ. ನಮಗೆ ಮೈನಸ್ 23 ಎಕ್ಸ್ ಸ್ಕ್ವೇರ್ ಇದೆ. ಸೊ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. ಇನ್ನೂ ಏನು ಬೇಕು ನಮಗೆ? ಮೈನಸ್ ಎಕ್ಸ್ ಸ್ಕ್ವೇರ್ ಬೇಕು. ಇನ್ನೂ ಒಂದು ಮೈನಸ್ ಎಕ್ಸ್ ಸ್ಕ್ವೇರ್ ಬೇಕು. ಹಾಂ, ಅದನ್ನ ಬರೆಯೋಕ್ಕಿಂತ ಮುಂಚೆ ಎಕ್ಸ್ ಮೈನಸ್ 1 ಅಂತ ಬರ್ಕೊಳ್ಳಿ. ಮೈನಸ್ ಎಕ್ಸ್ ಸ್ಕ್ವೇರ್ ಬೇಕಂದ್ರೆ ಇಲ್ಲಿ ಆಲ್ರೆಡಿ ಮೈನಸ್ 1 ಇದೆ, ಸೊ ಎಕ್ಸ್ ಸ್ಕ್ವೇರ್ ಇಂದ ಮಲ್ಟಿಪ್ಲೈ ಮಾಡಿಬಿಡ್ಬೋದಾ ಸುಮ್ಮನೆ? ಎಕ್ಸ್ ಸ್ಕ್ವೇರ್ ಇಂಟು ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಕ್ಯೂಬ್ ಆಯಿತು. ಅಲ್ಲಿಗೆ ನಾವು ಎಕ್ಸ್ ಮೈನಸ್ 1ನ ಕಾಮನ್ ಅಂತ ಬರ್ಕೊಡ್ರೆ ನಿಮಗೆ ಸಿಗೋ ಫ್ಯಾಕ್ಟರು ಎಕ್ಸ್ ಸ್ಕ್ವೇರ್ ಮೈನಸ್ 22 ಎಕ್ಸ್ ಪ್ಲಸ್ 120. ಇವಾಗ ಇಲ್ಲಿ ನೀವು ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ನ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಎಕ್ಸ್ ಮೈನಸ್ 1 ಇಲ್ಲಿ 120 ಅಂದಾಗ 22 ಅಂದಾಗ ನಮಗೆ ಸಿಗೋದು ಮೈನಸ್ 10 ಮೈನಸ್ 12. ನೋಡ್ಕೊಳ್ಳಿ, ಮೈನಸ್ 120ನೂ ಆಗುತ್ತೆ, ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಪಾಸಿಟಿವ್ 120 ಕೂಡ ಬರುತ್ತೆ. ಸೊ ಹಾಗಿದ್ದಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 10 ಎಕ್ಸ್ ಮೈನಸ್ 12 ಎಕ್ಸ್ ಪ್ಲಸ್ 120. ಸೊ ನಿಮಗೆ ಸಿಗೋ ಫ್ಯಾಕ್ಟರ್ಸು ಎಕ್ಸ್ ಮೈನಸ್ 10 ಮತ್ತು ಎಕ್ಸ್ ಮೈನಸ್ 12. ಈ ಮೂರು ಫ್ಯಾಕ್ಟರ್ಸ್ ಆಯಿತು ಫಾರ್ ದಿಸ್ ಗಿವನ್ ಪಾಲಿನಾಮಿಯಲ್. ಅರ್ಥ ಆಯ್ತಲ್ವಾ ಎಲ್ರಿಗೂ? ಇದಿಷ್ಟು ನಿಮ್ಮ ಸೊಲ್ಯೂಷನ್. ಮುಂದಿನ ಪ್ರಶ್ನೆ ನೋಡಿ, ಅಬ್ಸಿಸ ಆಫ್ ಅ ಪಾಯಿಂಟ್ ಈಸ್ ಪಾಸಿಟಿವ್. ಅಬ್ಸಿಸ ಯಾವ ಪಾಸಿಟಿವ್ ಇರುತ್ತೆ? ಅಬ್ಸಿಸ ಅಂದ್ರೆ ಏನು? ಎಕ್ಸ್ ಕೋಆರ್ಡಿನೇಟ್. ಅಬ್ಸಿಸ ಅಂದ್ರೆ ಎಕ್ಸ್ ಕೋಆರ್ಡಿನೇಟ್ ಆಗುತ್ತೆ, ಇಟ್ ಈಸ್ ಅಬ್ಸಿಸ. ಅದೇ ವೈ ಕೋಆರ್ಡಿನೇಟಿಗೆ ಏನಂತ ಕರಿತೀವಿ? ಆರ್ಡಿನೇಟ್ ಅಂತ ಕರಿತೀವಿ ಅಲ್ವಾ? ಸೊ ಅಬ್ಸಿಸ ಯಾವಾಗ ಪಾಸಿಟಿವ್ ಇರುತ್ತೆ? ಅಬ್ಸಿಸ ಪಾಸಿಟಿವ್ ಇರ್ಬೇಕಂದ್ರೆ ಈ ಕಡೆ ಅಲ್ವಾ? ಸೊ ಫಸ್ಟ್ ಕ್ವಾಡ್ರೆಂಟ್ ಅಂಡ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ, ಕರೆಕ್ಟಾ? ಆರ್ಡಿನೇಟ್ ಯಾವಾಗ ಪಾಸಿಟಿವ್ ಇರುತ್ತಪ್ಪ? ಫಸ್ಟ್ ಮತ್ತೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ, ರೈಟ್? ಓಕೆ. ಮುಂದೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ದ ಎಕ್ಸ್ ಆಕ್ಸಿಸ್. ಸೊ 3 ಮೈನಸ್ 5 ಅಂದಾಗ ಎಲ್ಲಿರುತ್ತೆ? ಅದು ಇಲ್ಲಿರುತ್ತೆ, ಕರೆಕ್ಟಾ? ಇಲ್ಲಿರುತ್ತೆ. ಸೊ ಎಕ್ಸ್ ಆಕ್ಸಿಸ್ ಇಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಹೇಳ್ತಿದ್ದಾರೆ, ಅಂದ್ರೆ ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ಸೊ ಇದೇನಿದು? ಈ ತರ ವರ್ಟಿಕಲ್ ವ್ಯಾಲ್ಯೂ ಇದೆ, ಹಾಗಾಗಿ ಇದು 5 ಯೂನಿಟ್ಸ್ ಆಗುತ್ತೆ. ಆನ್ಸರ್ ಇದು ನಮ್ಮ ಆನ್ಸರ್. ನಾನು ನಿಮ್ಗೆ ಇನ್ನೊಂದು ಕೇಳ್ತೀನಿ, ಅದೇ ನಾನು ವೈ ಆಕ್ಸಿಸ್ ಇಂದ ಕೇಳ್ಬೇಕಂದ್ರೆ ಏನಾಗುತ್ತೆ? ವೈ ಆಕ್ಸಿಸ್ ಇಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ಏನಾಗುತ್ತೆ? 3 ಯೂನಿಟ್ಸ್ ಆಗುತ್ತೆ, ಕರೆಕ್ಟ್ ತಾನೆ? ಇದು ನಿಮಗೆ ಅರ್ಥ ಆಗ್ಬೇಕು, ಪಾಯಿಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಿರ್ತವೆ ಅಂತ.
5 ಯೂನಿಟ್ಸ್ ಅಬೌವ್ ಎಕ್ಸ್ ಆಕ್ಸಿಸ್, ಅಬೌವ್ ದ ಎಕ್ಸ್ ಆಕ್ಸಿಸ್ ಅಂದಿದ್ದಾರೆ. ಸೊ ನೆನ್ಪಿಟ್ಕೊಳ್ಳಿ, ಅಬೌವ್ ಅಂತ ಅಂದಾಗ ಪಾಸಿಟಿವ್ ಬರುತ್ತೆ, ಬಿಲೋ ಅಂದಾಗ ನೆಗೆಟಿವ್ ಇರುತ್ತೆ, ರೈಟ್ ಸೈಡ್ ಅಂದಾಗ ಪಾಸಿಟಿವ್ ಇರುತ್ತೆ, ಲೆಫ್ಟ್ ಸೈಡ್ ಅಂದಾಗ ನೆಗೆಟಿವ್ ಇರುತ್ತೆ. ಇದು ನೆನಪಿರ್ಬೇಕು. ಸೊ ಅಬೌವ್ ಎಕ್ಸ್ ಆಕ್ಸಿಸ್ ಅಂದಾಗ ಪಾಸಿಟಿವ್ 5 ಆಯ್ತು. ಆನ್ 0 ಯೂನಿಟ್ಸ್ ಫ್ರಮ್ ದ ವೈ ಆಕ್ಸಿಸ್, ವೈ ಆಕ್ಸಿಸ್ ಇಂದ 0 ಯೂನಿಟ್ಸ್ ಅಂದ್ರೆ ವೈ ಮೇಲೇನೆ ಇರುತ್ತೆ ಅಂತ ಅರ್ಥ. ಸೊ 0 ಯೂನಿಟ್ಸ್ ಫ್ರಮ್ ದ ವೈ ಆಕ್ಸಿಸ್. ಅಬೌವ್ ವೈ ಆಕ್ಸಿಸ್ ಅಂದ್ರೆ ಯಾವ ಕೋಆರ್ಡಿನೇಟ್ ಅಪ್ಪ? ವೈ ಕೋಆರ್ಡಿನೇಟ್. ಡಿಸ್ಟೆನ್ಸ್ ಫ್ರಮ್ ದ ವೈ ಆಕ್ಸಿಸ್, ಡಿಸ್ಟೆನ್ಸ್ ಫ್ರಮ್ ದ ವೈ ಆಕ್ಸಿಸ್ ಅಂದ್ರೆ ನಾವು ಎಕ್ಸ್ ಕೋಆರ್ಡಿನೇಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಎಕ್ಸ್ ಕೋಆರ್ಡಿನೇಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಗಾಗುತ್ತೆ 0, ಪಾಸಿಟಿವ್ 5. ಇದು ನಿಮ್ಮ ಉತ್ತರ. ಓಕೆ, ಮುಂದೆ ಡ್ರಾ ಲೈನ್ ಪಾಸಿಂಗ್ ಥ್ರೂ -5, 3 and 3, -5. ಸೊ ನಾವಿಲ್ಲಿ ಲೈನ್ಸ್ ಹಾಕೊಳ್ಳುವ. ಜಸ್ಟ್ ಒಂದು ಅಂದಾಜಲ್ಲಿ ಹಾಕ್ತಾ ಇರ್ತೀನಿ, ನಾನು ನಿಮಗೆ ತೋರಿಸ್ತೀನಿ. 1 2 3. ಓಕೆ, 1 2 3. ಇದು 3, -5 ಅಂತ ಬರ್ಕೋತೀನಿ. ಇನ್ನೊಂದು -5, 3 ಇದೆ. ಆಲ್ಮೋಸ್ಟ್ ಹಿಯರ್ -5, 3. ಓಕೆ, ಈ ಪಾಯಿಂಟ್ ಇದೆ. ಸೊ ಈ ಪಾಯಿಂಟ್ ನ ನಾನು ಜೋಡಿಸ್ಬೇಕು ಅಂತ ಹೇಳಿದ್ದಾರೆ. ಅವ್ರು ಕೇಳ್ಕೊಳ್ತಾರೆ ಜೋಡಿಸಿ ಅಂತ ಹೇಳಿದ್ದಾರೆ. ಜೋಡಿಸುವ ಫಸ್ಟ್ ನಾವು ಇವೆರಡು ಪಾಯಿಂಟ್ ನ ಜೋಡಿಸಿದಾಗ ಸಿ ಇದು ಲೈನ್ ಕರೆಕ್ಟೇ ಆಗಿರ್ಬೋದು, ಕರೆಕ್ಟ್ ಆಗದೇ ಇರ್ಬೋದು. ನೀವು ಕರೆಕ್ಟ್ ಆಗಿ ಡ್ರಾ ಮಾಡ್ಕೊಳ್ಳಿ, ಆಯ್ತಾ? ಮತ್ತೇನು ಹೇಳ್ತಿದ್ದಾರೆ ಅಂದ್ರೆ, ಈ ಡ್ರಾ ಮಾಡಿದ್ದಾಯ್ತಾ, ಈ ಲೈನು ಎಕ್ಸ್ ಆಕ್ಸಿಸ್ಗೆ ಎಲ್ಲಿ ಕಟ್ ಆಗ್ತಾ ಇದೆ? ಇಲ್ಲಿ. ಇದ್ದು ಕೋಆರ್ಡಿನೇಟ್ಸ್ ಬರಿಬೇಕಪ್ಪ. x, 0 ಆಗುತ್ತೆ. ಏನಂತ ನೀವು ಬರೀರಿ, ನಾನು ಬರೆಯಲ್ಲ. ಆಮೇಲೆ y ಕೋಆರ್ಡಿನೇಟ್ರಿಗೆ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅದ್ರದ್ದು ಕೂಡ ಕೋಆರ್ಡಿನೇಟ್ಸ್ ಬರೀರಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ಅದು 0, y ಆಗುತ್ತೆ. ನೀವೇ ಬರಿಬೇಕು, ಓಕೆನಾ? ನೆಕ್ಸ್ಟು ಮತ್ತೇನು ಹೇಳಿದ್ದಾರೆ? ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ಆಕ್ಸಿಸ್. ಯಾವುದು ಆಕ್ಸಿಸ್ ಅಂದ್ರೆ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಮತ್ತೆ ಈ ಲೈನು. ಏರಿಯಾ ಎನ್ಕ್ಲೋಸ್ಡ್ ಯಾವುದು? ಇದು. ಸೊ ಇದ್ರದ್ದು ಏರಿಯಾ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೇಗೆ ಮಾಡ್ತೀರಿ ಇದ್ರ ಏರಿಯಾ ಅಂತಂದ್ರೆ ನೋಡಿ, ವೈ ಆಕ್ಸಿಸ್ ಮತ್ತೆ ಎಕ್ಸ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಇರ್ತವೆ. ಹಾಗಾಗಿ ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ. ಈ ಡಿಸ್ಟೆನ್ಸ್ ಎಷ್ಟು ಬರುತ್ತೆ? ವೈ ಎಷ್ಟೋ ಬಂದಿರುತ್ತೆ ಅದು. ಇದು ಡಿಸ್ಟೆನ್ಸ್ ಅಂದ್ರೆ ಎಕ್ಸ್ ಆಗುತ್ತೆ. ಸೊ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಮಾಡ್ಕೊಂಡ್ರೆ ಇದು ನಿಮಗೆ ಏರಿಯಾ ಸಿಗುತ್ತೆ. ಇದನ್ನ ನೀವು ಸಾಲ್ವ್ ಮಾಡಿ ಉತ್ತರ ನೀವು ಸ್ಕ್ವೇರ್ ಯೂನಿಟ್ಸ್ ಅಲ್ಲಿ ಬರಿಬೇಕು. ಓಕೆನಾ? ಮಾಡ್ತೀರಲ್ವಾ ಇದನ್ನ? ರೈಟ್. ಇದನ್ನ ಕರೆಕ್ಟ್ ಆಗಿ ಪ್ಲಾಟ್ ಮಾಡ್ಕೊಂಡು ಸಾಲ್ವ್ ಮಾಡಿ. ಲೀನಿಯರ್ ಈಕ್ವೇಶನ್ ಇಂದ ಇದರ ಸೊಲ್ಯೂಷನ್ ಯಾವ್ದು ಆಗ್ಬೋದು ಅಂತ ಕೇಳಿದ್ದಾರೆ. ಸೊ ಈ ತರ ಇದ್ದಾಗ ನೀವು ಆಪ್ಷನ್ಸ್ ಅನ್ನ ಟ್ರೈ ಮಾಡಬೇಕಾಗುತ್ತೆ. ಆಪ್ಷನ್ಸ್ ಅನ್ನ ಟ್ರೈ ಮಾಡಿ. x - 2y = 4. ಇಲ್ಲಿ ನೆಗೆಟಿವ್ ಇದೆ. ಸೊ ಹಾಗಾಗಿ x 0 ಆದ್ರೆ ಇದು ಫಸ್ಟ್ ಆಪ್ಷನ್ ತಗೊಳ್ಳಿಕ್ ಬರಲ್ಲ. ನೀವು ಸೆಕೆಂಡ್ ಒನ್ ಟ್ರೈ ಮಾಡಿ. ಸೆಕೆಂಡ್ ಒನ್ 2 - 0, ಸೊ ಆಗಲ್ಲ. ನೆಕ್ಸ್ಟ್ 1, 1, 1 - 2y, ನೋ. ಇದು 4, 0, ಇದು 4 - 0 = 4. ಇದು ಸರಿಯಾದ ಉತ್ತರ. ಇಲ್ಲಿ ಆಪ್ಷನ್ಸ್ ಟ್ರೈ ಮಾಡಿನೇ ನೀವು ಸಾಲ್ವ್ ಮಾಡಬೇಕಾಗುತ್ತೆ ಈ ತರ ಪ್ರಶ್ನೆಗಳಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇದನ್ನ ಜನರಲ್ ಫಾರ್ಮ್ ಈ ತರ ಬರಿಬಹುದು. ಆಫ್ ದಿಸ್ ಫಾರ್ಮ್ ಅಂತಾನು ಕೇಳಬಹುದು ಅಥವಾ ಜನರಲ್ ಫಾರ್ಮ್ ಅಂತಾನು ಕೇಳಬಹುದು. ಆರ್ ಜನರಲ್ ಫಾರ್ಮ್ ಡೈರೆಕ್ಟ್ ಆಗಿ ಈ ಫಾರ್ಮ್ ಕೊಡದೇನು ಇರಬಹುದು ಅವರು. ಆವಾಗ ನೀವು ಬರ್ಕೋಬೇಕು ಫಸ್ಟ್ ಎಕ್ಸ್ ಮತ್ತೆ ವೈ ಮತ್ತೆ ಕಾನ್ಸ್ಟೆಂಟ್ = 0. ಈ ತರ ಫಾರ್ಮೇಟ್ ಅಲ್ಲಿ ಇದೆ, ಬರ್ಕೊಳ್ಳಿ. ಆವಾಗ a = 5 ಇದೆ, b = -2 ಇದೆ, c = -2 ಇದೆ. ಸೊ ಈ ತರ ಬರೆಯೋದು ಒಂದು ಐಡಿಯಲ್ ವೇ ಅಂತ ನಾನು ಹೇಳ್ತೀನಿ. ಓಕೆ, ಇದು ಜನರಲ್ ಫಾರ್ಮ್ ಅಲ್ಲಿ ಬರ್ತಿರ್ಬೇಕು. ನೆಕ್ಸ್ಟ್, ಚೆಕ್ ವೆದರ್ ದಿಸ್ ಪಾಯಿಂಟ್ ಲೈಸ್ ಆನ್ ದ ಲೈನ್ ಅಂತ ಹೇಳ್ತಿದ್ದಾರೆ. ಸೊ ಎನಿ ಪಾಯಿಂಟ್ ಲೈಸ್ ಆನ್ ದ ಲೈನ್ ಅಂತ ಅಂದಾಗ ಅದು ಇದ್ರೆ ಇದು ಸೊಲ್ಯೂಷನ್ ಆಗಿರುತ್ತೆ. ಪಾಯಿಂಟ್ ಲೈಸ್ ಆನ್ ದ ಲೈನ್ ಅಂದಾಗ ಸೊಲ್ಯೂಷನ್ ಆಫ್ ಇಕ್ವೇಶನ್ ಆಗಿರುತ್ತೆ. ಓಕೆ, ಸೊ 3x - y ಅಂತ ಇದೆ. ಚೆಕ್ ಮಾಡ್ಬೇಕು LHS = RHS ಬರುತ್ತೋ ಇಲ್ವೋ ಅಂತ. 3 × 2 -1, ಇದು 6 + 1 = 7 ಆಯಿತು. ಸೊ 7 ಇದೆ ತಾನೇ ಇಲ್ಲಿ. ಸೊ LHS = RHS ಬಂತು. ಹಾಗಿದ್ದಲ್ಲಿ ಎಸ್, ಪಾಯಿಂಟ್ ಲೈಸ್ ಆನ್ ದ
ಲೈನ್ ಅಂತ ಬರಿಬಹುದು. ಸೊ ಪಾಯಿಂಟ್ ಲೈನ್ ಮೇಲೆ ಇದೆ ಅಂತಂದ್ರೆ ಅದು ಸೊಲ್ಯೂಷನ್ ಆಫ್ ದಿಸ್ ಇಕ್ವೇಶನ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ನೋಡಿ. ಈಕ್ವೇಶನ್ ಆಫ್ ಅ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂತ ಹೇಳಿದ್ದಾರೆ. ಇಲ್ಲಿ ಅಗೇನ್ ನಿಮಗೆ ಒಂದಿಷ್ಟು ಸ್ಟ್ಯಾಂಡರ್ಡ್ಸ್ ಗೊತ್ತಿರಬೇಕು. ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ. ನೋಡಿ ಮಕ್ಕಳೇ, ನಾವು ಎಕ್ಸ್ ಆಕ್ಸಿಸ್ ಅಂತ ಹೇಳಿದಾಗ ಎಕ್ಸ್ ಆಕ್ಸಿಸ್ ಮೇಲೆ ಪಾಯಿಂಟ್ ಯಾವ ತರ ಇರುತ್ತಪ್ಪ? x,0 ತಾನೆ, x,0 ಇರುತ್ತಾನೆ. ಅದೇ ತರ ವೈ ಆಕ್ಸಿಸ್ ಮೇಲೆ ಯಾವುದೇ ತರ ಪಾಯಿಂಟ್ ಏನಿರುತ್ತೆ? 0,y ಇರುತ್ತೆ. ಕರೆಕ್ಟಾ? ಸೊ ಹಾಗಾಗಿ ನಾವು ಎಕ್ಸ್ ಆಕ್ಸಿಸ್ ಅಂದಾಗ ಈಕ್ವೇಶನ್ ಇಸ್ y is equal to 0. ವೈ ಆಕ್ಸಿಸ್ ಅಂದಾಗ ಈಕ್ವೇಶನ್ ಏನ್ ಬರುತ್ತೆ ಅವಾಗ? x equal to 0. ಅವ್ರು ಕೇಳಿದ್ದು ಕ್ವೆಶನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂತ ಕೇಳಿದ್ದಾರೆ. ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂದ್ರೆ ಈ ತರ ಬಂದಿರುತ್ತೆ. ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂದ್ರೆ ಈ ತರ ಬರುತ್ತೆ. ದಿಸ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಸಿ, ಇದು ಮೇಲಾದ್ರೂ ಇರ್ಬೋದು, ಕೆಳಗಾದ್ರೂ ಇರ್ಬೋದು, ಇಲ್ಲಾದ್ರೂ ಇರ್ಬೋದು, ಇಲ್ಲಾದ್ರೂ ಇರ್ಬೋದು. ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂದ್ರೆ ನೋಡಿ, ಈ ಪಾಯಿಂಟ್ ವೈ ಆಕ್ಸಿಸ್ ಮೇಲೆ ಇದೆ. ಸೊ ವೈ ಆಕ್ಸಿಸ್ ಮೇಲೆ ಇದೆ ಅಂದ್ರೆ ಇದೇನಾಗುತ್ತಪ್ಪ? ಇಲ್ಲಿ ನೋಡಿ, ಇಲ್ಲಿ ವೈ ವ್ಯಾಲ್ಯೂ ಏನಿದೆ? ಫಿಕ್ಸ್ ವ್ಯಾಲ್ಯೂ ಇದೆ ತಾನೆ. ವೈ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆಯಾ? ಇಲ್ಲ. ಎಕ್ಸ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆಯಾ? ಹೌದು. ಸೊ ಹಾಗಾಗಿ ಇಲ್ಲಿ ನಾವು ಬರ್ಕೋಬೇಕು ಎಕ್ಸ್ ಇಸ್ ಈಕ್ವಲ್ ಟು y is equal to a ಅಂತ ನೀವು ಬರ್ಕೋಬೇಕು. y is equal to a. ಯಾಕಂದ್ರೆ y ವ್ಯಾಲ್ಯೂ ಇಲ್ಲಿ ಒಂದು ವ್ಯಾಲ್ಯೂ ಫಿಕ್ಸ್ಡ್ ಇದೆ, ಅದಕ್ಕೆ y is equal to a. ಇದು ಈಕ್ವೇಶನ್ ಆಫ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಅದೇ ಲೈನ್ ಪ್ಯಾರಲಲ್ ಟು y ಆಕ್ಸಿಸ್ ಅಂತ ಕೇಳಿದ್ರೆ ನೋಡಿ, ಲೈನ್ ಪ್ಯಾರಲಲ್ ಟು y ಆಕ್ಸಿಸ್ ಅಂತ ಕೇಳಿದ್ರೆ ಇದು ಪ್ಯಾರಲಲ್ ಟು y ಆಕ್ಸಿಸ್ ಆಯ್ತು. ಅವಾಗನೇ ಏನ್ ಹೇಳಿದೆ ನಾನು? ಇಲ್ಲಿ ಚೆಕ್ ಮಾಡ್ಬೇಕು ನೀವು. ಎಕ್ಸ್ ವ್ಯಾಲ್ಯೂ ಫಿಕ್ಸ್ಡ್ ಇದೆ ತಾನೆ. ನೋಡಿ ಇಲ್ಲಿ ಇದು ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂ ಫಿಕ್ಸ್ ಇದೆಯಾ? ಸೊ ಹಾಗಾಗಿ ಈಕ್ವೇಶನ್ ಆಫ್ ಅ ಲೈನ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂದಾಗ ನಿಮಗಲ್ಲಿ ಎಕ್ಸ್ ಈಕ್ವಲ್ ಟು ಎ ಆಗುತ್ತೆ. ಎ ಅಂದ್ರೆ ಸಮ್ ಕಾನ್ಸ್ಟೆಂಟ್ ಅಂತ ಅರ್ಥ. ಎ ಅಂದ್ರೆ ಎ ಅಲ್ಲ, ಎ ಇಸ್ ಸಮ್ ಕಾನ್ಸ್ಟೆಂಟ್, ಸಮ್ ನಂಬರ್. ನೆನ್ಪಿರ್ಲಿ ಇವಿಷ್ಟು ಆನ್ಸರ್ಸ್. ಓಕೆ, ನೆಕ್ಸ್ಟ್ ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಾಮೆಟ್ರಿ. ಇದರಲ್ಲಿ ಯೂಕ್ಲಿಡ್ಸ್ ಎಕ್ಸಿಯಮ್ ಯಾವುದು ಅಲ್ಲ. ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್. ಕರೆಕ್ಟ್. ಈಕ್ವಲ್ಸ್ ಆರ್ ಆಡೆಡ್, ಹೋಲ್ಸ್ ಆರ್ ಈಕ್ವಲ್. ಕರೆಕ್ಟ್. ಈಕ್ವಲ್ಸ್ ಆರ್ ಸಬ್ಟ್ರಾಕ್ಟೆಡ್ ಫ್ರಮ್ ಈಕ್ವಲ್ಸ್, ರಿಮೈಂಡರ್ಸ್ ಆರ್ ಈಕ್ವಲ್. ಕರೆಕ್ಟ್. ಹೋಲ್ ಈಸ್ ಲೆಸರ್ ದೆನ್ ಅ ಪಾರ್ಟ್. ರಾಂಗ್. ಇದು ಹೋಲು. ಒಂದು ಕಿತ್ಲೆ ಹಣ್ಣು ತಗೋತೀರಾ, ಅದರಲ್ಲಿ ನೀವು ಒಂದು ಪೀಸ್ ತಗೋತೀರಾ. ಇದು ಒಂದು ಪೀಸ್ ಆಫ್ ದ ಕಿತ್ಲೆ ಹಣ್ಣು ಅನ್ಕೊಳ್ಳಿ. ಓಕೆ, ಇಲ್ಲ ವಾಟರ್ ಮೆಲನ್ ಅನ್ಕೊಳ್ಳಿ, ಆಪಲ್ ಅನ್ಕೊಳ್ಳಿ, ನಿಮ್ಮ ಇಷ್ಟ. ಸೊ ದೊಡ್ಡದು ಜಾಸ್ತಿ ಇರುತ್ತೋ, ಚಿಕ್ಕ ಪೀಸ್ ಜಾಸ್ತಿ ಇರುತ್ತೆ. ಹೋಲ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಅ ಪಾರ್ಟ್. ಸೊ ಆಪ್ಷನ್ ಡಿ ಈಸ್ ಸರಿಯಾದ ಉತ್ತರ. ಆಪ್ಷನ್ ಡಿ ಉತ್ತರ ಇಲ್ಲಿ. ಎಕ್ಸಿಯಮ್ಸ್ಗೆ ಏನಂತ ಕರೀತಾರೆ? ಎಕ್ಸಿಯಮ್ಸ್ ಆರ್ ಅಸ್ಯೂಮ್ಡ್ ಯೂನಿವರ್ಸಲ್ ಟ್ರೂತ್ ವಿತೌಟ್ ನೀಡ್ ಆಫ್ ಎನಿ ಪ್ರೂಫ್. ಅದೇ ಜೊಮೆಟ್ರಿಗೆ ಅಂದ್ರೆ ಏನಂತಾರಪ್ಪ? ಅದಕ್ಕೆ ಪಾಸ್ಟುಲೇಟ್ಸ್ ಅಂತ ಕರೀತಾರೆ. ಪಾಸ್ಟುಲೇಟ್ಸ್ ಅಂತ ಕರೀತಾರೆ. ಥಿಯರಮ್ಸ್ ಇದ್ರೆ ಅದಕ್ಕೆ ಪ್ರೂಫ್ಸ್ ಇರ್ತವೆ. ಓಕೆನಾ? ಮುಂದಿನ ಪ್ರಶ್ನೆ ನೋಡುವ. ಥಿಂಗ್ಸ್ ಆರ್ ಡಬಲ್ ಆಫ್ ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಥಿಂಗ್ಸ್ ವಿಚ್ ಆರ್ ಡಬಲ್ ಆಫ್ ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್. ಅಂದ್ರೆ ಎ ಇಸ್ ಈಕ್ವಲ್ ಟು 2b ಇದ್ರೆ ಸಿ ಇಸ್ ಈಕ್ವಲ್ ಟು 2b ಇದ್ರೆ ಎ ಇಸ್ ಈಕ್ವಲ್ ಟು ಸಿ ಆಗಿರುತ್ತೆ. ಮುಂದೆ ಈಗ ಪಾಯಿಂಟ್ ಸಿ ಲೈಸ್ ಬಿಟ್ವೀನ್ ಪಾಯಿಂಟ್ಸ್ ಎ ಅಂಡ್ ಬಿ. ಅಂದ್ರೆ ಎ ಮತ್ತೆ ಬಿ ಇದೆಯಂತೆ, ಪಾಯಿಂಟ್ ಸಿ ಇಲ್ಲೆಲ್ಲೋ ಇದೆಯಂತೆ. ಅವ್ರು ಹೇಳಿದ ಪ್ರಕಾರ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಇದೆಯಂತೆ. ಪ್ರೂವ್ ದ್ಯಾಟ್ ಎ ಸಿ ಇಸ್ ಹಾಫ್ ಆಫ್ ಎ ಬಿ ಅಂತ ಕೇಳ್ತಿದ್ದಾರೆ. ಏನ್ ಹೇಳಿದ್ರಪ್ಪ? ಎ ಸಿ ಇಸ್ ಈಕ್ವಲ್ ಟು ಬಿ ಸಿ. ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಹೇಳಿದ್ದಾರೆ. ಆಮೇಲೆ ಎ ಸಿ ಇಸ್ ಹಾಫ್ ಆಫ್ ಎ ಬಿ ಅಂತ ಪ್ರೂವ್ ಮಾಡ್ಬೇಕಂತೆ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ, ಎ ಸಿ ಪ್ಲಸ್ ಬಿ ಸಿ ಏನಾಗುತ್ತೆ? ಇಸ್ ಈಕ್ವಲ್ ಟು ಎ ಸಿ ಆಗುತ್ತೆ. ಕರೆಕ್ಟಾ? ಇದು ಆಲ್ರೆಡಿ ನಿಮಗೆ ಗೊತ್ತಿದೆಯಾ? ಸೊ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಹೇಳಿದ್ದಾರೆ. ಸೊ ನೀವೇನು ಬರಿಬೋದು ಇಲ್ಲಿ? ಎ ಸಿ ಪ್ಲಸ್ ಎ ಸಿ ಇಸ್ ಈಕ್ವಲ್ ಟು, ಸಾರಿ, ದಿಸ್ ಈಸ್ ಎ ಬಿ. ದಿಸ್ ಈಸ್ ಎ ಬಿ. ಇಟ್ ಈಸ್ ಎ ಬಿ ಆಗುತ್ತೆ. ಎ ಸಿ ಅಂದರೆ ಎ ಸಿ ಪ್ಲಸ್ ಎ ಸಿ ಅಂದರೆ 2ac ಹಾಫ್ ಆಫ್ ಎ ಬಿ. ಈ ಥರ ನೀವು ಬರಿಬೇಕು. ಆದರೆ ಇಲ್ಲಿ ಏನೋ ಮಿಸ್ಸಿಂಗ್ ಇದೆ. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಬರಬೇಕು. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಬರಬೇಕು.
ಆ ಸ್ಟೇಟ್ಮೆಂಟ್ ಜೊಮೆಟ್ರಿ ಸ್ಪೆಸಿಫಿಕ್ ಇದೆ, ಅಂದ್ರೆ ಒಂದು ಪಾಸ್ಟುಲೇಟ್ ಇದೆ, ಆ ಪಾಸ್ಟುಲೇಟ್ ನೀವು ಬರಿಬೇಕು. ಓಕೆ, ಬರೀತೀರಲ್ವಾ? ಬರೀರಿ. ಯಾವುದು ಅಂತ ಹೇಳಿ ನೋಡುವ. ನೆಕ್ಸ್ಟ್ ಈ ಪ್ರಶ್ನೆ ನೋಡುವ, ಏನ್ ಕೊಟ್ಟಿದ್ದಾರೆ? ಫೈಂಡ್ ದ ಮೆಜರ್ ಆಫ್ ಎಕ್ಸ್ ಇನ್ ದ ಫಿಗರ್ ಅಂತ ಹೇಳಿದ್ದಾರೆ. ಎಕ್ಸ್ ಡಿಗ್ರೀಸ್ ಇಲ್ಲಿದೆ, 60 ಡಿಗ್ರಿ ಇಲ್ಲಿದೆ. ಸೊ ಇದೊಂದು ಆಂಗಲ್ ಇದೆ. ಅವ್ರು ಕೊಟ್ಟಿದ್ದಾರೆ ಇವೆರಡು ಲೈನ್ಸ್ ಪ್ಯಾರಲ್ ಅಂತ, ಎಲ್ ಪ್ಯಾರಲ್ ಟು ಎಂ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಎಲ್ ಪ್ಯಾರಲ್ ಟು ಎಂ ಅಂತ ಇದ್ದಾಗ ಏನ್ ಬರಿಬೋದಪ್ಪ? ಇದು ಎಕ್ಸ್ ಡಿಗ್ರೀಸ್ ಇದೆ, ಇದು ಕೂಡ ಎಕ್ಸ್ ಡಿಗ್ರೀಸ್ ಆಯ್ತಾ? ಯಾಕೆ? ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಲ್ವಾ? ಕರೆಸ್ಪಾಂಡಿಂಗ್ ಆಂಗಲ್ಸ್ಗೆ ಇವೆರಡು ಈಕ್ವಲ್ ಆಯ್ತು. ನೆಕ್ಸ್ಟ್ ಯೂಸ್ ಮಾಡಿದ್ದೇನು? ನೆಕ್ಸ್ಟ್ ನೀವು ನೋಡಬಹುದು, ಇಲ್ಲಿ ನಾವು ಯೂಸ್ ಮಾಡಬಹುದು ಏನಂತ? ಇವೆರಡು ಲೀನಿಯರ್ ಪೇರ್ ಆಂಗಲ್ ಅಂತ ನಾವು ಯೂಸ್ ಮಾಡಬಹುದು. ಲೀನಿಯರ್ ಪೇರ್ ಆಂಗಲ್ ಅಂತ ನಾವು ಯೂಸ್ ಮಾಡಿದ್ರೆ ಎಕ್ಸ್ ಪ್ಲಸ್ 60 ಈಕ್ವಲ್ ಟು 180 ಆಯ್ತು. ಹಾಗಿದ್ದಲ್ಲಿ ಎಕ್ಸ್ ಈಕ್ವಲ್ ಟು 120 ಡಿಗ್ರೀಸ್ ಆಯ್ತು. ಇಷ್ಟೇ ಸೊಲ್ಯೂಷನ್. ಫಸ್ಟ್ ಪ್ಯಾರಲಲ್ ಅನ್ನೋದಕ್ಕೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಮಾಡಿದ್ವಿ. ನೆಕ್ಸ್ಟ್ ನಾವು ಸಾಲ್ವ್ ಮಾಡಿದ್ದು ಲೀನಿಯರ್ ಪೇರ್ ಆಂಗಲ್ ಇಂದ ಸಾಲ್ವ್ ಮಾಡಿದ್ವಿ. ಅಷ್ಟೇನೆ, ಮುಗೀತು. ಓಕೆ, ಸರಿ. ಮುಂದಿನ ಪ್ರಶ್ನೆ, ನೀವು ಮತ್ತೆ ಕರೆಸ್ಪಾಂಡಿಂಗ್ ಆಂಗಲ್ ಆದ್ರೂ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ ಯೂಸ್ ಮಾಡಿ, ಇಂಟೀರಿಯರ್ ಆಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ಫರ್ಸಲ್ ಯೂಸ್ ಮಾಡಿ, ನಿಮ್ಮ ಇಷ್ಟ, ನೀವು ಹೆಂಗೆ ಮಾಡ್ತೀರೋ ನಿಮಗೆ ಬಿಟ್ಟಿದ್ದು. ಜಾಮೆಟ್ರಿ ಲೈನ್ಸ್ ಅಂಡ್ ಆಂಗಲ್ ಅಲ್ಲಿ ತುಂಬಾ ಮೆಥಡ್ಸ್ ಇದೆ ಸಾಲ್ವ್ ಮಾಡೋಕ್ಕೆ. ಇಲ್ಲೊಂದು ಕ್ವೆಶನ್ ನೋಡಿ, ಸಿಮಿಲರ್ ಕ್ವೆಶನ್ ಇದೆ, ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಕಂಡುಹಿಡಿರಿ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ಈಸಿ ಪ್ರಶ್ನೆ ನೋಡಿ. ಎಕ್ಸ್ ಮಾಡೋದಕ್ಕೆ ಜಾಸ್ತಿ ಗುದ್ದಾಡಬೇಡಿ, ಯಾಕಂದ್ರೆ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಕೂಡ 130 ಡಿಗ್ರಿ ಇದೆ. ಇವೆರಡು ಆಂಗಲ್ಗೆ ಏನಂತ ಕರೀತಾರಪ್ಪ? ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರೀತಾರೆ. ಎಕ್ಸ್ ಈಕ್ವಲ್ ಟು 130 ಡಿಗ್ರಿ, ಯಾಕಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಯ್ತು. ಸಿ ಡಾಟ್ ಎ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಯ್ತು. ಅದಷ್ಟೇ ಅಲ್ಲದೆ ಮತ್ತೆ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ವೈ ಇದೆ. ಎಕ್ಸ್ ಮತ್ತೆ ವೈ ಏನಾಗುತ್ತಪ್ಪ? ಅಥವಾ ವೈ ಇಸ್ ಈಕ್ವಲ್ ಟು 130 ಡಿಗ್ರಿ ಅಂತ ಡೈರೆಕ್ಟ್ ಆಗಿ ಬರಿಬಹುದು, ಯಾಕಂದ್ರೆ ವರ್ಟಿಕಲಿ ಆಪೋಸಿಟ್ ಆಂಗಲ್ ಆಯ್ತು. ಅಥವಾ ವೈ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಬರೀರಿ, ಯಾಕಂದ್ರೆ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಇದೆ. ನೀವು ತಗೋಬಹುದು ಎಕ್ಸ್ ಪ್ಲಸ್ 50 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ ಲೀನಿಯರ್ ಪೇರ್ ಆಂಗಲ್ ಅಂತ ತಗೊಂಡು ಮಾಡಿ, ನಿಮ್ಮಿಷ್ಟ. ನೋಡಿ ಇಲ್ಲಿ ಎಷ್ಟೊಂದು ಯೂಸ್ ಮಾಡ್ಬೋದು ನಾವಿಲ್ಲಿ, ಅಲ್ವಾ? ಮುಂದಿನ ಪ್ರಶ್ನೆ, ಇಲ್ಲಿ ಪ್ಯಾರಲ್ ಅಂತ ಕೊಟ್ಟಿದ್ದಾರೆ, ಎ ವಿ ಪ್ಯಾರಲ್ ಟು ಸಿ ಡಿ ಅಂತ ಕೊಟ್ಟಿದ್ದಾರೆ. ಮತ್ತೆ ಇ ಎಫ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ ಅಂತ ಕೊಟ್ಟಿದ್ದಾರೆ. ಎ ವಿ ಪ್ಯಾರಲ್ ಟು ಸಿ ಡಿ ಮತ್ತೆ ಇ ಎಫ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ ಅಂತ ಕೊಟ್ಟಿದ್ದಾರೆ. ಜಿಇ ನಮಗೆ 126 ಡಿಗ್ರೀಸ್ ಅಂತ ಕೊಟ್ಟಿದ್ದಾರೆ. ಈ ಆಂಗಲ್ 126 ಡಿಗ್ರೀಸ್ ಅಂತ ಕೊಟ್ಟಿದ್ದಾರೆ. ನಾವು ಕಂಡು ಹಿಡಿಬೇಕಾಗಿರೋದು ಜಿಇ ಎಫ್, ಈ ಆಂಗಲ್ ನಾವು ಕಂಡು ಹಿಡಿಬೇಕು. ಇದನ್ನ ಹೆಂಗ್ ಸಾಲ್ವ್ ಮಾಡಬೇಕು ಅಂತ ನೋಡುವ. ನಮಗೆ ಏನೇನು ಗೊತ್ತಿದೆ? ಇ ಎಫ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ ಅಂತ ಗೊತ್ತಿದೆ. ಇ ಎಫ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ ಅಂತ ಆದ್ರೆ ಈ ಆಂಗಲ್ ಎಷ್ಟಾಗುತ್ತೆ? 90 ಡಿಗ್ರೀಸ್ ಆಗುತ್ತೆ. ಕರೆಕ್ಟಾ? ಇದು 90 ಡಿಗ್ರೀಸ್ ಆಯ್ತು. ಇದು 90 ಡಿಗ್ರೀಸ್ ಆದ್ರೆ ಟೋಟಲ್ ಜಿಇಡಿ 126 ಡಿಗ್ರೀಸ್. ಜಿಇಡಿ 126 ಡಿಗ್ರೀಸ್ ಅಂದ್ರೆ ಜಿಇಡಿನ ಆಂಗಲ್ ಜಿಇ ಎಫ್ ಅಂತ ಬರ್ಕೋಬಹುದು, ಪ್ಲಸ್ ಆಂಗಲ್ ಎಫ್ ಇ ಡಿ ಅಂದ್ರೆ 90 ಡಿಗ್ರಿ ಈಕ್ವಲ್ ಟು 126 ಆಯ್ತು. ಹಾಗಾಗಿ ಆಂಗಲ್ ಜಿಇ ಎಫ್ ಏನಾಗುತ್ತಪ್ಪ? ಈಕ್ವಲ್ ಟು 36 ಡಿಗ್ರೀಸ್ ಆಗುತ್ತೆ. ಒಂದು ವೇಳೆ ನಾನು ನಿಮಗೆ ಎಫ್ ಜಿ ಇ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಇದನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಎಫ್ ಜಿ ಇ. ಸೊ ಆವಾಗ ಎಫ್ ಜಿ ಇ ನೋಡಿ, ಆಂಗಲ್ ಎಫ್ ಜಿ ಇ ಮತ್ತೆ ಆಂಗಲ್ ಜಿಇ ಡಿ ಏನಿದೆ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಯಾಕಂದ್ರೆ ಅವೆರಡು ಇಂಟೀರಿಯರ್ ಆಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಅಥವಾ ಕೋ ಇಂಟೀರಿಯರ್ ಆಂಗಲ್ಸ್ ಅಂತ ಕೂಡ ನಾವು ಬರಿಬಹುದು. ಆವಾಗ ಆಂಗಲ್ ಎಫ್ ಜಿ ಇ ಈಕ್ವಲ್ ಟು 180 ಮೈನಸ್ 126 ಆಗುತ್ತೆ. ನಮಗೆ ಸೂತ್ರ ಸಿಗುತ್ತೆ 54 ಡಿಗ್ರೀಸ್ ಸಿಗುತ್ತೆ ಎಫ್ ಜಿ ಇ ಕೇಳಿದಾಗ. ಓಕೆನಾ? ಒಂದು ವೇಳೆ ನಮಗೆ ಎ ಜಿ ಇ ಕೇಳಿದ್ರೆ ಎ ಜಿ ಇ ಈಕ್ವಲ್ ಟು ಜಿ ಇ ಡಿ ಆಗುತ್ತೆ. ಆವಾಗ ಅದು ಕೂಡ ನಮಗೆ 126 ಡಿಗ್ರೀಸ್ ಸಿಗುತ್ತೆ. ನೋಡಿ, ಈ ತರ ನೀವು ಯಾವುದೇ ಕ್ವೆಶನ್ನ ಸಾಲ್ವ್ ಮಾಡ್ಕೋಬಹುದು, ನಿಮಗೆ ಗೊತ್ತಿರೋ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು. ಮುಂದಿನ ಪ್ರಶ್ನೆ, ಇದು ತುಂಬಾ ಈಸಿ ಕ್ವೆಶನ್. ಪಿ ಕ್ಯೂ ಆರ್ ಈಕ್ವಲ್ ಟು ಪಿ ಆರ್ ಕ್ಯೂ ಅಂತ ಹೇಳಿದರೆ, ಅಂದ್ರೆ ಈ ಎರಡು ಆಂಗಲ್ ಈಕ್ವಲ್ ಅಂತ ಹೇಳಿದ್ದಾರೆ. ನಮಗೆ ಈ ಎರಡು ಆಂಗಲ್ ಈಕ್ವಲ್ ಪ್ರೂವ್ ಮಾಡಿ ಅಂತ ಹೇಳ್ತಿದ್ದಾರೆ. ಎಷ್ಟು ಈಸಿ ಕ್ವೆಶನ್ ಅಂದ್ರೆ ನೀವು ಬಿಲೀವ್ ಮಾಡಲ್ಲ, ತುಂಬಾ ಈಸಿ ಕ್ವೆಶನ್ ಇದು. ಯಾಕಂದ್ರೆ ಪಿ ಕ್ಯೂ ಆರ್ ಮತ್ತೆ ಆಂಗಲ್ ಪಿ ಕ್ಯೂ ಎಸ್ ಏನಾಗುತ್ತೆ ನೋಡಿ, 180 ಡಿಗ್ರಿ. ಯಾಕೆ? ಲೀನಿಯರ್ ಪೇರ್ ಆಂಗಲ್. ಕರೆಕ್ಟಾ? ಒಂದೇ ಲೈನ್ ಮೇಲೆ ಇದೆ. ಅದೇ ತರ ಆಂಗಲ್ ಪಿ ಆರ್ ಕ್ಯೂ ಮತ್ತೆ ಆಂಗಲ್ ಪಿ ಆರ್ ಟಿ ಅದು ಕೂಡ 180 ಡಿಗ್ರಿ, ಯಾಕಂದ್ರೆ ಅವು ಕೂಡ ಲೀನಿಯರ್ ಪೇರ್ ಆಂಗಲ್ಸ್ ಆಯ್ತು. ಸೊ ನಮಗೇನು ಗೊತ್ತಿದೆಯಪ್ಪ? ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಿ ನಮಗೇನು ಗೊತ್ತಿದೆ? ಇವೆರಡು ಈಕ್ವಲ್ ಅಂತ ಗೊತ್ತಾ? 180 ಈಕ್ವಲ್ ಆಯ್ತಾ? ರೈಟ್. ಸೊ ಆಂಗಲ್ ಪಿ ಕ್ಯೂ ಎಸ್ ಈಕ್ವಲ್ ಟು ಪಿ ಆರ್ ಟಿ ಆಗುತ್ತಾನೆ?
ಅಬ್ಸಲ್ಯೂಟ್ಲಿ ಆಗುತ್ತೆ. ನೀವು ಇಲ್ಲಿ ಬರಿಬೋದು ಥಿಂಗ್ಸ್ ಈಕ್ವಲ್ ಥಿಂಗ್ಸ್ ಸಬ್ಟ್ರಾಕ್ಟೆಡ್ ಫ್ರಮ್ ದ ಸೇಮ್ ಥಿಂಗ್ ದೇ ಆರ್ ಈಕ್ವಲ್ ಟು ಒನ್ ಅನದರ್. ಅಂದರೆ ಇಲ್ಲಿ ನಾನು ಏನು ಮಾಡಿದೆ ಅಂದರೆ ಆ್ಯಂಗಲ್ ಪಿ ಕ್ಯೂ ಎಸ್ನ ಏನಂತ ಬರ್ಕೋತೀನಿ ನಾನು, ಆ್ಯಂಗಲ್ ಪಿ ಕ್ಯೂ ಎಸ್ ಈಕ್ವಲ್ ಟು 180 ಮೈನಸ್ ಆ್ಯಂಗಲ್ ಪಿ ಕ್ಯೂ ಆರ್ ಅಂತ ಬರಿತೀನಿ. ಅದೇ ಥರ ಆ್ಯಂಗಲ್ ಪಿ ಆರ್ ಟಿನ ಏನಂತ ಬರಿತೀನಿ ಅಂದರೆ 180 ಮೈನಸ್ ಆ್ಯಂಗಲ್ ಪಿ ಆರ್ ಕ್ಯೂ ಅಂತ ಬರಿತೀನಿ. ಅವಾಗ ಏನಾಯಿತು, ಈಕ್ವಲ್ ಥಿಂಗ್ಸ್ ಸಬ್ಟ್ರಾಕ್ಟೆಡ್ ದ ರಿಮೈಂಡರ್ ಆರ್ ಈಕ್ವಲ್. ಸೊ ಹಾಗಾಗಿ ಇವೆರಡು ಈಕ್ವಲ್ ಆಯಿತು. ಇದರಿಂದ ಬಂದಿದೆ ರಿಸಲ್ಟು. ರೈಟ್? ಎಷ್ಟು ಈಸಿ ಪ್ರಶ್ನೆ ಅಂತ ಹೇಳಿದೆ ನಾನು ನಿಮಗೆ. ಸೊ ಯೂಕ್ಲಿಡ್ಸ್ ಜಾಮೆಟ್ರಿ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಲೈನ್ಸ್ ಆ್ಯಂಡ್ ಆ್ಯಂಗಲ್ಸು ಅಥವಾ ಇವನ್ ಟ್ರಯಾಂಗಲ್ ಜಾಮೆಟ್ರಿಲಿ ಬರೀಬೇಕಾದ್ರೆ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇಟ್ ಈಸ್ ಗಿವನ್ ದಟ್ ಎಕ್ಸ್ ವೈ ಝೆಡ್ ಈಕ್ವಲ್ ಟು 64 ಡಿಗ್ರೀಸ್. ಹಾಕೊಳ್ಳುವ ಡಯಾಗ್ರಾಮ್ ಕೊಟ್ಟಿಲ್ಲ ಅವರು. 64 ಡಿಗ್ರೀಸ್ ಅಂತೆ. ಎಕ್ಸು ವೈ ಮತ್ತು ಝೆಡ್ಡು 64 ಡಿಗ್ರೀಸ್ ಅಂತೆ. ಆಮೇಲೆ ಎಕ್ಸ್ ವೈನ ಪಿಗೆ ಪ್ರೊಡ್ಯೂಸ್ ಮಾಡಿದಾರಂತೆ, ಅಂದರೆ ಎಕ್ಸ್ಟೆಂಡ್ ಮಾಡಿರ್ತಾರೆ. ಎಕ್ಸ್ ವೈನ ಪಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಥರ. ಆಯಿತಾ? ಇದನ್ನ ಡ್ರಾ ಮಾಡಬೇಕು. ರೇ ವೈ ಕ್ಯೂ ಬೈಸೆಕ್ಟ್ ಝೆಡ್ ವೈ ಪಿ. ಇದು ಪಾಯಿಂಟ್ ಪಿ ಆಗಿದೆ. ರೇ ವೈ ಕ್ಯೂ ಒಂದಿದೆ, ಝೆಡ್ ವೈ ಪಿನ ಬೈಸೆಕ್ಟ್ ಮಾಡುತ್ತಂತೆ, ಅಂದರೆ ಇಲ್ಲಿ ಇದು ಕ್ಯೂ. ಬೈಸೆಕ್ಟ್ ಮಾಡ್ತಾ ಇದ್ರೆ ಏನರ್ಥಪ್ಪ, ಇವೆರಡು ಆ್ಯಂಗಲ್ ಈಕ್ವಲ್ ಆಗುತ್ತೆ ಅಂತ ಅರ್ಥ. ನಾನು ಇದನ್ನ ವೈ ಅಂತ ಸ್ಮಾಲ್ ವೈ ಅಂತ ಬರ್ಕೊಳ್ಳ. ನೆಕ್ಸ್ಟ್ ಫೈಂಡ್ ದ ಮೆಷರ್ಸ್ ಆಫ್ ಎಕ್ಸ್ ವೈ ಕ್ಯೂ. ಕೇಳ್ತಿರೋ ಆ್ಯಂಗಲು ಇದು. ಎಕ್ಸ್ ವೈ ಕ್ಯೂ ಮೆಜರ್ ಬೇಕಂತೆ. ಆಮೇಲೆ ರಿಫ್ಲೆಕ್ಸ್ ಆಫ್ ಕ್ಯೂ ವೈ ಪಿ ಬೇಕಂತೆ. ಟೆಕ್ಸ್ಟ್ ಬುಕ್ ಕ್ವೆಶನ್ ನೆನಪಿದು ಏನಪ್ಪ ನಿಮಗೆ ಹೇಳಿ. ಕ್ಯೂ ವೈ ಪಿದು ರಿಫ್ಲೆಕ್ಸ್ ಆ್ಯಂಗಲ್, ಕ್ಯೂ ವೈ ಪಿದು ರಿಫ್ಲೆಕ್ಸ್ ಆ್ಯಂಗಲ್ ಇದು ನಮಗೆ ಬೇಕು. ಈಸಿ ಪ್ರಶ್ನೆ, ಆರಾಮಾಗಿ ಸಾಲ್ವ್ ಮಾಡುವ. ಇದು 64 ಡಿಗ್ರಿ ಇದೆ, ಕರೆಕ್ಟಾ? ಫಸ್ಟ್ ನಮಗೆ ಏನು ಗೊತ್ತು, ಒಂದು ಲೈನ್ ಇದೆ ಎಕ್ಸ್ ಪಿ, ಆಮೇಲೆ ಇದು ಝೆಡ್. ಇದು 64 ಡಿಗ್ರಿ. ಹಾಗಾಗಿ ಲೀನಿಯರ್ ಪೇರ್ ಆ್ಯಂಗಲ್ ಅಂತ ಯೂಸ್ ಮಾಡಿದ್ರೆ ಝೆಡ್ ವೈ ಪಿ ಏನು ಸಿಗುತ್ತೆ ನಮಗೆ, ಆ್ಯಂಗಲ್ ಝೆಡ್ ವೈ ಪಿ ಇಸ್ ಈಕ್ವಲ್ ಟು ಏನಾಗುತ್ತೆ 126 ಡಿಗ್ರೀಸ್ ಆಯಿತು. ಕರೆಕ್ಟಾ? ಫಸ್ಟ್ ಸಿಕ್ತು ಲೀನಿಯರ್ ಪೇರ್ ಆ್ಯಂಗಲ್ ಇಂದ. ನೆಕ್ಸ್ಟು ಏನು, ಇದು ರೇ ಬೈಸೆಕ್ಟ್ ಮಾಡ್ತಾ ಇದೆ. ಬೈಸೆಕ್ಟ್ ಮಾಡಿದ್ರೆ ವೈ ಕ್ಯೂ ಬೈಸೆಕ್ಟ್ಸ್ ಆ್ಯಂಗಲ್ ಝೆಡ್ ವೈ ಪಿ ಅಂತ ಮಾಡಿದ್ರೆ ಅವಾಗ ಏನಾಗುತ್ತೆ, ಆ್ಯಂಗಲ್ ಝೆಡ್ ವೈ ಕ್ಯೂ ಈಕ್ವಲ್ ಟು ಆ್ಯಂಗಲ್ ಕ್ಯೂ ವೈ ಪಿ ಈಕ್ವಲ್ ಟು ಹಾಫ್ ಆಫ್ ಆ್ಯಂಗಲ್ ಝೆಡ್ ವೈ ಪಿ ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು ಹಾಫ್ ಆಫ್ 126 ಅಂದರೆ 63 ಡಿಗ್ರೀಸ್ ಆಯಿತು. ಕರೆಕ್ಟಾ? ನೆಕ್ಸ್ಟ್ ಏನು ಕೇಳಿದ್ದಾರೆ ಅವ್ರು ಕೇಳಿದ್ದು ಎಕ್ಸ್ ವೈ ಕ್ಯೂ ಆ್ಯಂಗಲ್. ಆ್ಯಂಗಲ್ ಎಕ್ಸ್ ವೈ ಕ್ಯೂ ಅಂದರೆ ಏನಾಗುತ್ತೆ ನೋಡಿ, ಎಕ್ಸ್ ವೈ ಝೆಡ್ ಮತ್ತೆ ಝೆಡ್ ವೈ ಕ್ಯೂ. 64 ಪ್ಲಸ್ 63 ಅಂದರೆ 127 ಡಿಗ್ರೀಸ್ ಆಯ್ತು. ಕರೆಕ್ಟ್? ಅದೇ ಥರ ನೆಕ್ಸ್ಟ್ ಏನು ಕೇಳಿದ್ರು, ದೆನ್ ದೇ ಆಸ್ಟ್ ಕ್ಯೂ ವೈ ಪಿದು ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಕೇಳಿದ್ದಾರೆ. ರಿಫ್ಲೆಕ್ಸ್ ಆಫ್ ಕ್ಯೂ ವೈ ಪಿ ಅಂದರೆ ಅರ್ಥ ಏನು, ರಿಫ್ಲೆಕ್ಸ್ ಆ್ಯಂಗಲ್ ಅಂದರೆ ನೀವು ಸಾಲ್ವ್ ಮಾಡಬೇಕಾಗಿದ್ದು 360 ಡಿಗ್ರಿ ಮೈನಸ್ ಆ್ಯಂಗಲ್ ಕ್ಯೂ ವೈ ಪಿ ಅಂತ ಮಾಡಬೇಕು. ಸೊ 360 ಮೈನಸ್ 63 ಆಗಿದ್ದಲ್ಲಿ ಉತ್ತರ ಏನು ಸಿಗುತ್ತೆ, ದಿಸ್ ಇಸ್ 3. 15 ಮೈನಸ್ 6 ಅಂದರೆ 9. 297 ಡಿಗ್ರೀಸ್. 297 ಡಿಗ್ರೀಸ್ ನಿಮ್ಮ ಉತ್ತರ ಆಯಿತು. ಇದು ರಿಫ್ಲೆಕ್ಸ್ ಆ್ಯಂಗಲ್. ಅರ್ಥ ಆಯ್ತು ಅನ್ಕೋತೀನಿ. ಇದು ಜಾಮೆಟ್ರಿ ಕ್ವೆಶನ್ಸ್ ಆಗಿದೆ. ಸೊ ನಾನು ಹೇಳ್ದಂಗೆ ನೀವು ಪ್ರಾಕ್ಟೀಸ್ ಮಾಡಬೇಕು ನಿಮ್ಮ ಜಾಮೆಟ್ರಿ ಕ್ವೆಶನ್ಸ್ನ. ಟೆಕ್ಸ್ಟ್ ಬುಕ್ ಆದರೂ ಪರವಾಗಿಲ್ಲ. ನೋಡಿ, ಆರ್ ಒ ಎಸ್ ಆ್ಯಂಗಲ್ ಹಾಫ್ ಆಫ್ ಕ್ಯೂ ಎಸ್ ಮತ್ತು ಮೈನಸ್ ಪಿ ಒ ಎಸ್ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನೀವು ನೋಡ್ಕೊಳ್ಳಿ ಆರ್ ಒ ಎಸ್ ಎಲ್ಲಿದೆ ಅಂತ. ಇಲ್ಲಿದೆ ಆರ್ ಒ ಎಸ್, ಇಲ್ಲಿದೆ ಆರ್ ಒ ಎಸ್. ಕರೆಕ್ಟಾ? ಸೊ ನಿಮ್ಗೆ ಏನೇನು ಗೊತ್ತು ಡಯಾಗ್ರಾಮಿಂದ, ಪಿ ಒ ಕ್ಯೂ ಸ್ಟ್ರೇಟ್ ಲೈನ್ ಅಂತ ಗೊತ್ತು, ಓ ಆರ್ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ ಅಂತ ಗೊತ್ತು. ಓ ಆರ್ ಪರ್ಪೆಂಡಿಕ್ಯುಲರ್ ಟು ಪಿ ಒ ಕ್ಯೂ ಅಥವಾ ಪಿ ಕ್ಯೂ ಆದರೆ ನೀವೇನು ಬರಿಬೋದು, ಆ್ಯಂಗಲ್ ಪಿ ಒ ಆರ್ ಈಕ್ವಲ್ ಟು ಆ್ಯಂಗಲ್ ಆರ್ ಒ ಕ್ಯೂ ಈಕ್ವಲ್ ಟು 90 ಡಿಗ್ರಿ ಅಂತ ಬರಿಬೋದು. ಕರೆಕ್ಟಾ? ರೈಟ್. ನೆಕ್ಸ್ಟು ಆ್ಯಂಗಲ್ ಪಿ ಒ ಆರ್ನ ಯಾವ ಥರ ಬರಿಬೋದು, ಆ್ಯಂಗಲ್ ಪಿ ಒ ಎಸ್ ಪ್ಲಸ್ ಆ್ಯಂಗಲ್ ಆರ್ ಒ ಎಸ್ ಆಗುತ್ತೆ. ಕರೆಕ್ಟಾ? ರೈಟ್. ಹಾಂ, ನೆಕ್ಸ್ಟು ಇದು 90 ಡಿಗ್ರಿ ಇದೆ ಅಂತ ಗೊತ್ತಲ್ವಾ. ಸೊ ನೀವು ಆ್ಯಂಗಲ್ ಪಿ ಒ ಎಸ್, ನಿಮ್ಗೆ ಆರ್ ಒ ಎಸ್ ಬೇಕಲ್ವಾ, ಇಟ್ಸ್ ಓಕೆ. ಆ್ಯಂಗಲ್ ಆರ್ ಒ ಎಸ್ನ ಯಾವ ಥರ ಬರಿಬೋದು ನೀವು, ಇದು 90 ಡಿಗ್ರಿ ಇದೆ ಮೈನಸ್ ಆ್ಯಂಗಲ್ ಪಿ ಒ ಎಸ್ ಅಂತ ಬರಿಬೋದು. ಕರೆಕ್ಟ್?
ಇದು ಇಕ್ವೇಶನ್ 1 ಅಂತ ನಾನು ಬರ್ಕೋತೀನಿ. ನೆಕ್ಸ್ಟ್ ಏನು ಬರೀತೀರಾ ನೋಡಿ, ನಿಮ್ಗೆ ROS ಬಗ್ಗೆ ಬೇಕು. ಸೊ ಫಸ್ಟ್ ಆಫ್ ಆಲ್ ಆಂಗಲ್ SOQ ನೋಡ್ಕೊಳ್ಳಿ. ಆಂಗಲ್ SOQ ಅಂದ್ರೆ ಏನು? SOQ ಅಂದ್ರೆ ನಾನು QOS ಬೇಕು, ನಾನು ಅದೇ ಆರ್ಡರ್ ಬರೀತೀನಿ. ಆಂಗಲ್ QOS ಅಂದ್ರೆ ಆಂಗಲ್ SOR ಅಥವಾ ROS, ಇಲ್ಲಿ ಆಂಗಲ್ ROS ಪ್ಲಸ್ ಆಂಗಲ್ ROQ ಆಯ್ತು. ವಾಟ್ ಈಸ್ ಆಂಗಲ್ ROQ? ಅದು ಕೂಡ 90 ಡಿಗ್ರಿ ಅಂತ ಗೊತ್ತು. ಸೊ ದೇರ್ ಫೋರ್ ಆಂಗಲ್ QOS ಮೈನಸ್ 90 ಡಿಗ್ರಿ, ಆಂಗಲ್ ROQ ಅಂದರೆ 90 ಡಿಗ್ರಿ ಈಕ್ವಲ್ ಟು ಆಂಗಲ್ ROS ಆಯಿತು. ನಮಗೆ ಎಲ್ಲಾನು ಆಂಗಲ್ ROS ಮಾದರಿಲೇ ಬೇಕು. ಹಾಗಿದ್ದಲ್ಲಿ ಇಲ್ಲಿ ಆಂಗಲ್ ROS ಇದೆ, ಇಲ್ಲಿ 90 ಮೈನಸ್ ಆಂಗಲ್ POS ಅಂತ ಇದೆ. ನಾವು ಸ್ವಲ್ಪ ಸ್ಟೆಪ್ಸ್ನ ರೆಡ್ಯೂಸ್ ಮಾಡ್ಕೊಳಕ್ಕೆ ಏನು ಮಾಡ್ಬೋದು ಅಂತಂದರೆ, ಇಲ್ಲಿ ಹೇಗಿದೆಯೋ ಅದೇ ಥರ ಬರ್ಕೋಬೋದು. ಅಂದರೆ ನಾನು ಹೇಳ್ತಾ ಇರೋದೇನೆಂದರೆ, ಇದು ನಮ್ಮ ಈಕ್ವೇಶನ್ 1 ಅಂತ ನಾವು ಇದನ್ನೇ ತಗೋಬಹುದು. ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳುವ, ಆಯ್ತಾ? ಸೊ ಹಾಗಿದ್ದಲ್ಲಿ ಈವನ್ ಇದನ್ನು ಕೂಡ ನಾವು ಈಕ್ವೇಶನ್ 2 ಅಂತ ಇದನ್ನೇ ತಗೊಂಡ್ಬಿಡುವ. ಜಾಸ್ತಿ ಇದನ್ನ ತೋರಿಸ್ಕೊಳ್ಳೋದೇ ಬೇಡ, ಇದರಲ್ಲಿ ಜಾಸ್ತಿ ಏನೋ ಬರೆಯೋದೇ ಬೇಡ. ಈಕ್ವೇಶನ್ 2 ಅಂತ ತಗೊಂಡ್ಬಿಡುವ. ಆವಾಗ ಏನಾಯ್ತು, ಇದು 90 ಡಿಗ್ರಿ ತಾನೆ, ಇಲ್ಲಿ 90 ಡಿಗ್ರಿ ಇದೆ ತಾನೆ. ಸೊ ನಾನು ಆಂಗಲ್ QOS ಮೈನಸ್ ಆಂಗಲ್ ROS ಈಕ್ವಲ್ ಟು 90 ಡಿಗ್ರಿ ಅಂತ ಬರಿಬೋದಾ? ಸೊ ಇವೆರಡನ್ನ ನಾನು ಡೈರೆಕ್ಟಾಗಿ ಈಕ್ವೇಟ್ ಮಾಡ್ಬೋದಾ? ಈಕ್ವೇಟ್ ಮಾಡಿದ್ರೆ ಏನು ಸಿಕ್ತಪ್ಪ? ಆಂಗಲ್ POS ಪ್ಲಸ್ ಆಂಗಲ್ ROS ಆಯಿತು ಈಕ್ವಲ್ ಟು ಇದು ನೋಡಿ, ಆಂಗಲ್ QOS ಮೈನಸ್ ಆಂಗಲ್ ROS ಆಯಿತು. ROS ಎರಡು ಒಂದೇ ಸೈಡ್ ತಗೊಂಡ್ರೆ ROS ಪ್ಲಸ್ ROS ಅಂದರೆ 2ROS ಆಯಿತು. ಇಲ್ಲಿ ಆಂಗಲ್ QOS ಮೈನಸ್ ಆಂಗಲ್ POS ಆಯಿತು. ಹಾಗಿದ್ದಲ್ಲಿ 2ನ ಆ ಕಡೆ ಕಳಿಸ್ಕೊಂಡ್ರೆ ಹಾಫ್ ಆಫ್ ಆಂಗಲ್ QOS ಮೈನಸ್ ಆಂಗಲ್ POS ಆಯಿತು. ಎಷ್ಟು ನಿಮ್ಮ ಉತ್ತರ. ಸಿಂಪಲ್ ಆಗಿ ಇದನ್ನ ಸಾಲ್ವ್ ಮಾಡಿದ್ದೀವಿ. ಯಾಕೆ ಅಂತ ನೋಡ್ಕೊಂಡಿದ್ದೀರಾ, ಯಾಕೆ ಅಂತ ಗೊತ್ತಾಗಿದೆ ನಿಮಗೆ. ಇಷ್ಟು ಮಾಡಿದ್ರೆ ಸಾಕು. ನೆಕ್ಸ್ಟು ಕಟ್ ದಿಸ್. ನೆಕ್ಸ್ಟ್ ಟ್ರಯಾಂಗಲ್ಸ್ ಚಾಪ್ಟರ್ ಇಂದ ಸಿಂಪಲ್ ಆಗಿ ಫಸ್ಟ್ ಅಬ್ಸರ್ವೇಷನ್ ಕೊಟ್ಬಿಟ್ಟು ನಿಮಗೆ ಯಾವುದು ಇಲ್ಲಿ ಕರೆಸ್ಪಾಂಡೆನ್ಸ್ ಹೇಳ್ತಾರೆ ಅಂತ ಕೇಳ್ತಿದ್ದಾರೆ. ಇಲ್ಲಿ AB 6 ಸೆಂಟಿಮೀಟರ್ ಇದೆ, AB 6 ಸೆಂಟಿಮೀಟರ್ ಇದೆ. ಅದೇ ತರ QR 6 ಸೆಂಟಿಮೀಟರ್ ಇದೆ. ಆಂಗಲ್ B ಇಸ್ ಈಕ್ವಲ್ ಟು ಆಂಗಲ್ R ಇದೆ. ಹಾಗಿದ್ದಲ್ಲಿ B ಇದ್ದಲ್ಲಿ R ಬರಬೇಕು, B ಇದ್ದಲ್ಲಿ R ಬರಬೇಕು. ಕರೆಸ್ಪಾಂಡಿಂಗ್ಸ್ ಅದೇ ತರ ಇರೋದು. ನೆಕ್ಸ್ಟ್ BC ಈಕ್ವಲ್ ಟು 4 ಸೆಂಟಿಮೀಟರ್ ಇದೆ. ನಾನು ಹೇಳ್ದಂಗೆ B ಇದ್ದಲ್ಲಿ R ಬರಬೇಕು. ಸೊ RP ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಆಗುತ್ತೆ. ಸೊ ಕರೆಸ್ಪಾಂಡೆನ್ಸ್ ಯಾವ ತರ ಬರುತ್ತೆ ಅಂದ್ರೆ, B ಇದ್ದಲ್ಲಿ R ಬರಬೇಕಾ? A ಇದ್ದಲ್ಲಿ ಏನು ಬರುತ್ತೆ? Q ಬರುತ್ತೆ. C ಇದ್ದಲ್ಲಿ P ಬರುತ್ತೆ. ಸೊ ABC ಕಾಂಗ್ರುವೆಂಟ್ ಟು QRP ಬರಬೇಕು. ABC ಮತ್ತೆ QRP ಅಂದ್ರೆ ಆಪ್ಷನ್ ಡಿ ನಮಗೆ ಸಿಗುತ್ತೆ. ಈ ತರ ನೀವು ಐಡೆಂಟಿಫೈ ಮಾಡ್ಕೋಬೇಕು. ಆಂಗಲ್ ಇದ್ದಾಗ ತುಂಬಾ ಯೂಸ್ ಆಗುತ್ತೆ. ಆಂಗಲ್ ಸಿಕ್ಕರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಬರೆಯೋಕ್ಕೆ. ಕರೆಸ್ಪಾಂಡೆನ್ಸ್ ಕೊಟ್ಟಿದ್ದಾರೆ, ಇದು ಕಾಂಗ್ರುವೆನ್ಸಿ ಇದೆಯಂತೆ. ಹಾಗಾಗಿ ಯಾವ ಸೈಡ್ಸ್ ಕಾಂಗ್ರುವೆಂಟ್ ಆಗ್ತವೆ ಅಂತ ಕೇಳ್ತಾ ಇದ್ದಾರೆ. DE ಜೊತೆ ಪೇರ್ LM ಇದೆ, ತಪ್ಪು. EF ಜೊತೆ ಪೇರ್ LM, EF ಜೊತೆ LM ಇಲ್ಲ, ಬಿಡಿ. ನೆಕ್ಸ್ಟ್ DF ಜೊತೆ KM ಬರಬೇಕು. DF ಜೊತೆ KM ಇದೆಯಾ? DF ಜೊತೆ MK ಅಂತ ಕೊಟ್ಟಿದ್ದಾರೆ, ಪರವಾಗಿಲ್ಲ, ಇಟ್ ಈಸ್ ಕರೆಕ್ಟ್. ಮುಂದೆ ಇದು ಕ್ವೆಶನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ರೈಟ್ ಆಂಗಲ್ ಟ್ರಯಾಂಗಲ್ ABC ಇದೆ. ಎಲ್ಲಿದೆಯಪ್ಪ ರೈಟ್ ಆಂಗಲ್ ಟ್ರಯಾಂಗಲ್ ABC? ಇದು ರೈಟ್ ಆಂಗಲ್ ಟ್ರಯಾಂಗಲ್ ABC. ಆಂಗಲ್ C ನಮಗೆ 90 ಡಿಗ್ರಿ ಇದೆ. M ಮಿಡ್ ಪಾಯಿಂಟ್ ಅಂತೆ ಹೈಪಾಟೆನಸ್ ABಗೆ, ಹಾಗಾಗಿ ಇವೆರಡು ಈಕ್ವಲ್ ಆಯಿತು. C ಜಾಯಿನ್ ಟು M, Cನ M ಜಾಯಿನ್ ಮಾಡಿ. ಅದೇ ತರ DM ಈಕ್ವಲ್ ಟು CM ಅಂತ ಬರ್ಕೊಂಡಿದ್ದಾರೆ. ನೀವು ಫಿಗರಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ, ಇವೆರಡು ಸೈಡ್ ಈಕ್ವಲ್ ಇದೆ, ಇವೆರಡು ಸೈಡ್ ಈಕ್ವಲ್ ಇದೆ. ನಾವು ಆರಾಮಾಗಿ ಏನು ಮಾಡ್ಬೋದು ಅಂದರೆ, ವರ್ಟಿಕಲಿ ಆಪೋಸಿಟ್ನ ತಗೊಂಡು ಈ ಚಿಕ್ಕ ಟ್ರಯಾಂಗಲ್ಸ್ ನಾವು ಕಾಂಗ್ರುವೆಂಟ್ ಅಂತ ಬರ್ಕೋಬಹುದು. ಅಲ್ಲಿಂದ ನಿಮಗೆ ಪ್ರೂವ್ ಆಗುತ್ತೆ AMC ಕಾಂಗ್ರುವೆಂಟ್ ಟು BMD ಅಂತ. ಇದನ್ನ ರಿಸಲ್ಟ್ ಬರಿತಾ ಹೋಗ್ತೀನಿ ನಾನು. ಇಲ್ಲಿ ನಮಗೇನು ಗೊತ್ತು, AM ಈಕ್ವಲ್ ಟು BM ಇದು ಯಾಕಂದ್ರೆ M ಮಿಡ್ ಪಾಯಿಂಟ್ ಇದೆ. DM ಈಕ್ವಲ್ ಟು CM ಇದು ಯಾಕಂದ್ರೆ ಗಿವನ್ ಇದೆ. ಆಮೇಲೆ ಆಂಗಲ್ BMD ಈಕ್ವಲ್ ಟು ಆಂಗಲ್ AMC ಅಂತ ಬರೀರಿ, ಯಾಕಂದ್ರೆ ವರ್ಟಿಕಲಿ ಅಪೋಸಿಟ್ ಆಂಗಲ್ಸು. ಸೊ SAS ರೂಲ್ ಇಂದ ಇವೆರಡು ಟ್ರಯಾಂಗಲ್ ಕಾಂಗ್ರುವೆಂಟ್ ಆಗ್ತವೆ ಅಂತ ಬರೆದು ಮುಗೀತು. ಇವೆರಡು ಟ್ರಯಾಂಗಲ್ ಕಾಂಗ್ರುವೆಂಟ್ ಆದ್ರೆ ರಿಸಲ್ಟ್ ಏನೇನು ಬರುತ್ತೆ ಅಂತ ಚೆಕ್ ಮಾಡಿ. ಇವೆರಡು ಟ್ರಯಾಂಗಲ್ ಕಾಂಗ್ರುವೆಂಟ್ ಆದ್ರೆ ನಾವು ಬರಿಬಹುದು
ಡಿ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಬೈ ಸಿ ಪಿ ಸಿ ಟಿ. ಅದೇ ಥರ ನಾವು ಬರಿಬೋದು ಇವೆರಡು ಆ್ಯಂಗಲ್ ಈಕ್ವಲ್ ಅಂತ ಕೂಡ ಬರಿಬಹುದು. ಬಟ್ ಯೂಸ್ ಆಗುತ್ತಾ? ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಇದಾದ್ಮೇಲೆ ನೆಕ್ಸ್ಟ್ ನೀವು ಇನ್ನೊಂದು ಏನು ಮಾಡ್ಬೋದು ಅಂದರೆ, ಇಷ್ಟು ಬಿಡಿ, ಇಷ್ಟು ಬಿಟ್ಟ ಮೇಲೆ ನೀವು ಟ್ರಯಾಂಗಲ್ಸ್ನ ಅಬ್ಸರ್ವ್ ಮಾಡಿ, ಎರಡು ಟ್ರಯಾಂಗಲ್ಸ್ನ ಡಿ ಬಿ ಸಿ ಮತ್ತೆ ಆ್ಯಂಗಲ್ ಇಲ್ಲಿ ಇದು ಟ್ರಯಾಂಗಲ್ ಎ ಸಿ ಬಿ ಅಲ್ವಾ? ಇವೆರಡು ಸೇಮ್ ಇದೆಯಾ? ಕರೆಕ್ಟ್. ಬಿ ಸಿ ಈಕ್ವಲ್ ಟು ಬಿ ಸಿ ಇದೆಯಾ? ಆಮೇಲೆ ಡಿ ಬಿ ಈಕ್ವಲ್ ಟು ಎ ಸಿ ಅಂತ ಪ್ರೂವ್ ಮಾಡಿದ್ವಾ? ಕರೆಕ್ಟ್. ಇದಾದ್ಮೇಲೆ ನಮಗೆ ಡಿ ಎಮ್ ಈಕ್ವಲ್ ಎ ಎಮ್ ಈಕ್ವಲ್ ಟು ಬಿ ಎಮ್ ಅಂತ ಗೊತ್ತು, ಡಿ ಎಮ್ ಈಕ್ವಲ್ ಟು ಸಿ ಎಮ್ ಅಂತ ಗೊತ್ತು. ಅವೆರಡನ್ನ ಆ್ಯಡ್ ಮಾಡಿದ್ರೆ ನಾನು ಹೇಳ್ತಾ ಇರೋದು ಇವೆರಡನ್ನ ಆ್ಯಡ್ ಮಾಡಿದ್ರೆ ಇವಾಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ಎಕ್ಸ್ ಇದು ವೈ ಅಂತ ತಗೊಂಡ್ರೆ ಇದು ಕೂಡ ಎಕ್ಸ್ ಆ್ಯಂಡ್ ವೈ ಆಗುತ್ತಾನೆ. ಹಾಗಾಗಿ ಹೈಪೋಟೆನಸ್ ಕೂಡ ಈಕ್ವಲ್ ಆಗಲ್ವಾ? ದಿಸ್ ಇಂಪ್ಲೈಸ್ ಎ ಬಿ ಈಕ್ವಲ್ ಟು ಡಿ ಸಿ ಅಂತ ಹೇಳ್ಬೋದಾ? ಹೈಪೋಟೆನಸ್ ಎ ಬಿ ಈಕ್ವಲ್ ಟು ಡಿ ಸಿ ಹೈಪೋಟೆನಸ್. ಕರೆಕ್ಟ್. ಸೊ ಬೈ ಟ್ರಿಪಲ್ ಎಸ್ ರೂಲ್ ಇವೆರಡು ಟ್ರಯಾಂಗಲ್ ಕಾಂಗ್ರುವೆಂಟ್ ಆಯಿತು. ಟ್ರಯಾಂಗಲ್ ಕಾಂಗ್ರುವೆಂಟ್ ಆದ್ರೆ ಏನಾಗುತ್ತಪ್ಪ? ಟ್ರಯಾಂಗಲ್ ಡಿ ಬಿ ಸಿ ಕಾಂಗ್ರುವೆಂಟ್ ಟು ಟ್ರಯಾಂಗಲ್ ಎ ಸಿ ಬಿ ಆಯಿತು. ಟ್ರಯಾಂಗಲ್ ಕಾಂಗ್ರುವೆಂಟ್ ಆದರೆ ಆ್ಯಂಗಲ್ ಬಿ ಈಕ್ವಲ್ ಟು ಆ್ಯಂಗಲ್ ಸಿ ಆಗುತ್ತೆ. ಹಾಗಿದ್ದಲ್ಲಿ ಆ್ಯಂಗಲ್ ಬಿ ಕೂಡ 90 ಡಿಗ್ರಿ ಆಯಿತು. ಸೊ ಟ್ರಯಾಂಗಲ್ ಡಿ ಬಿ ಸಿ ಕೂಡ ರೈಟ್ ಆ್ಯಂಗಲ್ಡ್ ಆಯಿತು. ಆಮೇಲೆ ಇವೆರಡು ಟ್ರಯಾಂಗಲ್ ಕಾಂಗ್ರುವೆಂಟ್ ಅಂತ ನಾವು ಪ್ರೂವ್ ಮಾಡಿದ್ವಿ. ಸಿ ಎಮ್ ಈಕ್ವಲ್ ಟು ಹಾಫ್ ಆಫ್ ಎ ಬಿ ಅಂತ ಹೇಗೆ ಮಾಡ್ತೀರಾ? ಸಿ ಎಮ್ ಈಕ್ವಲ್ ಟು ಹಾಫ್ ಆಫ್ ಎ ಬಿ ಅಂತ ಮಾಡೋದಕ್ಕೆ ಅಬ್ಸರ್ವ್ ಮಾಡಿ, ನಮಗೆ ಇನ್ನೊಂದು ಏನು ಗೊತ್ತಾಗುತ್ತೆ? ಎ ಬಿ ಈಕ್ವಲ್ ಟು ಡಿ ಸಿ ಅಂತ ಗೊತ್ತಾಯ್ತು. ಕರೆಕ್ಟ್, ರೈಟ್. ನೆಕ್ಸ್ಟ್ ಸಿ ಡಿ ಅಂದ್ರೆ ಏನು ಅಥವಾ ಡಿ ಸಿ ಅಂದ್ರೆ ಏನು? ಡಿ ಸಿ ಅಂದರೆ ಸಿ ಎಮ್ ಪ್ಲಸ್ ಡಿ ಎಮ್ ಎರಡು ಈಕ್ವಲ್. ಹಾಗಾಗಿ ನಾನು 2 ಟೈಮ್ಸ್ ಆಫ್ ಸಿ ಎಮ್ ಅಂತ ಬರೀಬೋದಾ? ಕರೆಕ್ಟ್. ಸೊ ದೇರ್ ಫೋರ್ ಸಿ ಎಮ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಬಿ ಆಯಿತು. ಅಷ್ಟೇ, ರೈಟ್. ಇದಿಷ್ಟು ಕ್ಲಿಯರ್ ಆಯ್ತಲ್ವಾ? ಸೊ ಜಾಮೆಟ್ರಿ ಕ್ವೆಶನ್ಸ್ನ ನೀವು ನೀಟಾಗಿ ಎಲ್ಲಾನು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಮುಂದಿನ ಪ್ರಶ್ನೆ ನೋಡಿ. ಟ್ರಯಾಂಗಲ್ ಇದೆ, ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಅಲ್ಟಿಟ್ಯೂಡ್ ಬಿ ಇ ಮತ್ತು ಸಿ ಎಫ್ ಡ್ರಾನ್ ಟು ಈಕ್ವಲ್ ಸೈಡ್ಸ್ ಎ ಸಿ ಆ್ಯಂಡ್ ಇ ಬಿ ಅಂತ ಹೇಳಿದ್ದಾರೆ. ಎ ಸಿ ಮತ್ತು ಎ ಬಿ ಈಕ್ವಲ್ ಸೈಡ್ಸ್ ಅಂತೆ. ಇವೆರಡು ಸೈಡ್ಸ್ ಈಕ್ವಲ್ ಆದರೆ ಆಂಗಲ್ಸ್ ಅಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ಯಾವುದಪ್ಪ? ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಸಿ. ಆಂಗಲ್ಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಅವು ಈಕ್ವಲ್ ಆಯಿತು. ನೆಕ್ಸ್ಟ್ ಏನು ಗೊತ್ತು? ಬಿ ಇ ಮತ್ತು ಸಿ ಇ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ದಾರೆ. ಬಿ ಇ ಪರ್ಪೆಂಡಿಕ್ಯುಲರ್ ಟು ಎ ಸಿ ಅಂತ ಹೇಳಿದ್ದಾರೆ. ಅದೇ ಥರ ಸಿ ಎಫ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಅಂತ ಹೇಳಿದ್ದಾರೆ. ವಿ ಹ್ಯಾವ್ ಟು ಶೋ ದ್ಯಾಟ್ ಇವೆರಡು ಈಕ್ವಲ್ ಇದೆ ಅಂತ ತೋರಿಸ್ಬೇಕು. ಟು ಪ್ರೂವ್ ಬಿ ಇ ಈಕ್ವಲ್ ಟು ಸಿ ಎಫ್ ಅಂತ ಪ್ರೂವ್ ತೋರಿಸ್ಬೇಕು. ಇದಕ್ಕೇನು ಮಾಡ್ತೀರಾ? ಇದಕ್ಕೆ ಯಾವ ಥರ ಸಾಲ್ವ್ ಮಾಡ್ತೀರಾ ನೋಡಿ. ಸೊ ನಮ್ಗೇನೇನು ಗೊತ್ತಿದೆಯೋ ಅದನ್ನ ನಾವು ನೀಟಾಗಿ ಬರ್ಕೋಬೇಕು. ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ಓಕೆ, ಎ ಬಿ ಇದು ಇ ಇದೆ, ಇದು ಪರ್ಪೆಂಡಿಕ್ಯುಲರ್ ಇದೆ. ನೆಕ್ಸ್ಟ್ ಇಲ್ಲಿ ಎ ಸಿ ಬಿ ಇದೆ, ಇಲ್ಲಿ ಪರ್ಪೆಂಡಿಕ್ಯುಲರ್ ಇದೆ ಅಂತ ಗೊತ್ತು. ಓ ಸಾರಿ, ದಿಸ್ ಇಸ್ ಇ ಅಥವಾ ಎಫ್. ಇದು ಎಫ್. ಇವೆರಡು ಈಕ್ವಲ್ ಅಂತ ಕೊಟ್ಟಿದ್ದಾರಾ? ಇವೆರಡು 90 ಡಿಗ್ರಿ ಇದೆಯಾ? ಇದು ಕಾಮನ್ ಆ್ಯಂಗಲ್ ಆಯ್ತಲ್ವಾ? ಆ್ಯಂಗಲ್ ಎ ಇದೆ ಕಾಮನ್ನು, ಆ್ಯಂಗಲ್ ಎ ಇ ಬಿ ಈಕ್ವಲ್ ಟು ಆ್ಯಂಗಲ್ ಎ ಎಫ್ ಸಿ ಈಕ್ವಲ್ ಟು 90 ಡಿಗ್ರಿ ಗೊತ್ತಾಯಿತು. ಮತ್ತು ಎ ಬಿ ಈಕ್ವಲ್ ಟು ಎ ಸಿ ಗಿವನ್ ಇದೆ. ಹಾಗಾಗಿ ಇಲ್ಲಿ ಯಾವುದು ಕ್ರೈಟೀರಿಯಾ ಯೂಸ್ ಮಾಡ್ತೀರಾ? ಎ ಎಸ್ ರೂಲ್ ಯೂಸ್ ಮಾಡ್ತೀರಾ. ಬೈ ಎ ಎಸ್ ರೂಲ್ ನೀವು ಹೇಳ್ಬೋದು ಟ್ರಯಾಂಗಲ್ ಎ ಬಿ ಇ ಕಾಂಗ್ರುವೆಂಟ್ ಟು ಟ್ರಯಾಂಗಲ್ ಎ ಸಿ ಎಫ್ ಅಂತ. ಟ್ರಯಾಂಗಲ್ ಕಾಂಗ್ರುವೆಂಟ್ ಆದರೆ ಇದರ ಅರ್ಥ ಏನಪ್ಪ? ಬಿ ಇ ಈಕ್ವಲ್ ಟು ಸಿ ಎಫ್ ಅಂತ. ಅದನ್ನೇ ಅವರು ಕೇಳಿದ್ದು. ಓಕೆ, ಅರ್ಥ ಆಯ್ತಲ್ವಾ? ಸೊ ನೀವು ಬೇಕಾದರೆ ಈ ಟ್ರಯಾಂಗಲ್ಸ್ನ ತೊಗೊಂಡಿರ್ಬೋದು. ನಾನು ಹೇಳ್ತಾ ಇರೋದು ಈ ಟ್ರಯಾಂಗಲ್ಸ್ ಬಗ್ಗೆ. ಈ ಟ್ರಯಾಂಗಲ್ಸ್ ತೊಗೊಂಡು ನಿಮಗೆ ಸಾಲ್ವ್ ಮಾಡಲಿಕ್ಕೆ ಬರುತ್ತೆ. ಅಲ್ಲಿ ಕೂಡ ನಿಮಗೆ ಎ ಎಸ್ ರೂಲೇ ಅಪ್ಲೈ ಆಗುತ್ತೆ. ಒಂದೇ ಏನಂದರೆ ಬಿ ಸಿ ಕೂಡ ಇದೆ, ಅಲ್ಲಿ ಬಿ ಸಿ ಕೂಡ ಇದೆ. ಸೊ ಅದು ನಿಮಗೆ ಅಪ್ಲೈ ಆಗುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಮುಂದಿನ ಪ್ರಶ್ನೆ ನೋಡಿ.
ಎರಡು ಟ್ರಯಾಂಗಲ್ ಎ ಬಿ ಸಿ ಮತ್ತೆ ಡಿ ಬಿ ಸಿ ಇದೆ ಆನ್ ದ ಸೇಮ್ ಬೇಸ್ ಬಿ ಸಿ. ಫಸ್ಟ್ ಇಲ್ಲಿ ಬಿ ಸಿ ಹಾಕೊಳ್ಳಿ, ಇಲ್ಲಿ ಎ ಬಿ ಸಿ ಬರ್ಕೊಳ್ಳಿ, ಇಲ್ಲಿ ಡಿ ಬಿ ಸಿ ಬರ್ಕೊಳ್ಳಿ. ಡಿ ಬಿ ಸಿ ಡೆತ್ ಬೈ ಚಾಕ್ಲೇಟ್ ಗೊತ್ತಾ ನಿಮಗೆ? ಸೊ ವಾಟ್ ಈಸ್ ದಿಸ್? ಎ ಬಿ ಮತ್ತೆ ಎ ಡಿ ಸೇಮ್ ಸೈಡ್ ಆಫ್ ಬಿ ಸಿ ಅಂದರೆ. ಸೊ ನಾನು ಡಯಾಗ್ರಾಮ್ ಈ ತರ ಹಾಕೊಂಡೆ, ಬಟ್ ಅವರು ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದನ್ನ ನಾನು ಅಬ್ಸರ್ವ್ ಮಾಡಲಿಲ್ಲ. ಏನಂದ್ರೆ ಎ ಡಿ ಮತ್ತೆ ಪಾಯಿಂಟ್ ಎ ಬಿ ಸಿಗೆ ಸೇಮ್ ಸೈಡಲ್ಲಿ ಇದೆ ಅಂತ, ಈ ತರ. ಓಕೆ, ಎ ಡಿ ಈಸ್ ಎಕ್ಸ್ಟೆಂಡೆಡ್ ಟು ಇಂಟರ್ಸೆಕ್ಟ್ ಬಿ ಸಿ ಅಟ್ ಪಿ ಅಂತ ಹೇಳಿದ್ದಾರೆ. ಅಂದ್ರೆ ಇದನ್ನ ದಿಸ್ ಈಸ್ ಎ, ದಿಸ್ ಈಸ್ ಡಿ. ಓಕೆ, ಇದೆರಡನ್ನ ಹಿಂಗೆ ಜಾಯಿನ್ ಮಾಡಿ ಎಕ್ಸ್ಟೆಂಡ್ ಮಾಡಿ ಇಲ್ಲಿ ಇಂಟರ್ಸೆಕ್ಟ್ ಮಾಡಿದಂತೆ. ಶೋ ದ್ಯಾಟ್ ಎ ಬಿ ಡಿ ಕಾಂಗ್ರುವೆಂಟ್ ಟು ಎ ಸಿ ಡಿ. ಎ ಬಿ ಡಿ ಕಾಂಗ್ರುವೆಂಟ್ ಟು ಎ ಸಿ ಡಿ ಅಂತ ಹೇಳಿದ್ದಾರೆ. ಇವಾಗ ಆಲ್ರೆಡಿ ಅವ್ರು ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಹೇಳಿದ್ದಾರೆ, ಬೇಸ್ ಬಿ ಸಿ ಅಂತ ಹೇಳಿದ್ದಾರೆ. ಸೊ ಇವೆರಡು ಈಕ್ವಲ್ ಆಯ್ತು, ಇವೆರಡು ಈಕ್ವಲ್ ಆಯ್ತು, ಇದು ಕಾಮನ್ ಸೈಡ್ ಆಯ್ತು. ಸೊ ಎಸ್ 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 ರೂಲ್, ಇದು ಎಸ್ 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 ರೂಲ್ ಇಂದ ಕಾಂಗ್ರುವೆಂಟ್ ಅಂತ ಪ್ರೂವ್ ಮಾಡಬಹುದು. ನೆಕ್ಸ್ಟ್ ಎ ಬಿ ಪಿ ಮತ್ತೆ ಎ ಸಿ ಪಿ ಕಾಂಗ್ರುವೆಂಟ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ಸ್ವಲ್ಪ ನೀವು ಮುಂದೆ ಇನ್ನೊಂದು ಸ್ಟೆಪ್ ಹೋಗ್ಬೇಕಾಗತ್ತೆ. ಏನಂದ್ರೆ ಅವ್ರು ಎ ಬಿ ಪಿ ಮತ್ತೆ ಎ ಸಿ ಪಿ ಬಗ್ಗೆ ಕೇಳ್ತಾ ಇದ್ದಾರೆ. ಎ ಬಿ ಮತ್ತೆ ಎ ಸಿ ಈಕ್ವಲ್ ಆಯ್ತಾ? ಇವೆರಡು ಈಕ್ವಲ್ ಆಗ್ತಾವ, ಆಂಗಲ್ಸ್ ಅಪೋಸಿಟ್ ಈಕ್ವಲ್ ಸೈಡ್ಸ್. ಮತ್ತೇನ್ ತಗೋತೀರಾ? ಮತ್ತೆ ನಿಮ್ಗೆ ಸಿಗೋದು ಇದು ಕಾಮನ್ ಸೈಡು. ಆವಾಗ ನಿಮ್ಗೆ ಇದನ್ನ ಬರೆಯಕ್ ಬರಲ್ಲ, ಹೇಗೆ ಅಂತ ಬರೆಯಕ್ ಬರಲ್ಲ. ಅದಕ್ಕೆ ನೀವು ಮುಂಚೆ ಇದ್ದದನ್ನ ಒಂದು ಸಿ ಪಿ ಸಿ ಟಿ ಯೂಸ್ ಮಾಡ್ಕೋಬೇಕು. ಯಾವ ಸಿ ಪಿ ಸಿ ಟಿ ಯೂಸ್ ಮಾಡ್ಕೋತೀರಾ ಅಂದ್ರೆ, ಇದೇನ್ ಕಾಂಗ್ರುವೆಂಟ್ ಅಂತ ಪ್ರೂವ್ ಮಾಡಿದ್ರಿ ಟ್ರಯಾಂಗಲ್, ಸೊ ಇವೆರಡು ಆಂಗಲ್ಸ್ ಈಕ್ವಲ್ ಆಗ್ತವೆ, ಇವೆರಡು ಆಂಗಲ್ಸ್ ಈಕ್ವಲ್ ಅಂತ ಬರ್ಕೋಬೇಕು. ಆಮೇಲೆ ನೀವು ಇದು ಆಂಗಲು, ಈ ಆಂಗಲು, ಇದೆರಡು ಪೇರ್ ಆಂಗಲು ಮತ್ತೆ ಈ ಸೈಡು ಯಾವ್ದಾವ್ದಪ್ಪ? ಎ ಬಿ ಎ ಪಿ. ಆಂಗಲ್ ಬಿ ಎ ಪಿ ಈಕ್ವಲ್ ಟು ಆಂಗಲ್ ಸಿ ಎ ಪಿ ಬೈ ಸಿ ಪಿ ಸಿ ಟಿ. ಟ್ರಯಾಂಗಲ್ ಎ ಬಿ ಡಿ ಮತ್ತೆ ಕಾಂಗ್ರುವೆಂಟ್ ಟು ಟ್ರಯಾಂಗಲ್ ಎ ಸಿ ಡಿ ಇತ್ತಲ್ಲ, ಇದರಿಂದ ಸಿ ಪಿ ಸಿ ಟಿ ತಗೊಂಡು ನೀವು ಸಾಲ್ವ್ ಮಾಡ್ಕೊಂಡಿದ್ದು. ಸೊ ಇವೆರಡು ಆಂಗಲ್ ತಗೋತೀರಾ, ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಸಿ ತಗೋತೀರಾ, ಮತ್ತೆ ಎ ಬಿ ಈಕ್ವಲ್ ಟು ಎ ಸಿ ತಗೋತೀರಾ. ಅಲ್ಲಿ ನೀವು ಯೂಸ್ ಮಾಡಬೇಕಾಗಿರೋದು ಎಸ್ ಎ ಎಸ್ ರೂಲ್. ಅದರಿಂದ ನೀವು ಇದನ್ನ ಟ್ರಯಾಂಗಲ್ಸ್ ಕಾಂಗ್ರುವೆಂಟ್ ಅಂತ ಪ್ರೂವ್ ಮಾಡಿದ್ರಿ. ಆವಾಗ ಆಂಗಲ್ ಎ ಪಿ ಬೈಸೆಕ್ಟ್ಸ್ ಎ ಆಂಗಲ್ ಎ ಆಸ್ ವೆಲ್ ಆಸ್ ಆಂಗಲ್ ಡಿ. ಇಲ್ಲಿ ಸಿ ಪಿ ಸಿ ಟಿಯಿಂದ ಗೊತ್ತಾಯ್ತಲ್ವಾ, ದಿಸ್ ಎ ಪಿ ಬೈಸೆಕ್ಟ್ಸ್ ಆಂಗಲ್ ಎ. ಅದೇ ತರ ಆಂಗಲ್ ಡಿ ಅನ್ನ ಬೈಸೆಕ್ಟ್ ಮಾಡುತ್ತೆ ಅಂತ ಹೇಗೆ ಹೇಳ್ತೀರಾ? ಅದಕ್ಕೆ ನೀವು ಇಲ್ಲಿ ಎರಡು ತರ ಸಾಲ್ವ್ ಮಾಡ್ಬೋದು. ಸೊ ನೀವು ಸಿ ಪಿ ಸಿ ಟಿ ಮಾಡ್ಕೊಂಡ್ಮೇಲೆ ನಿಮ್ಗೆ ಏನ್ ಗೊತ್ತಾಗುತ್ತೆ ಪುಟ? ಸಿ ಪಿ ಸಿ ಟಿ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಗೊತ್ತಾಗತ್ತಲ್ವಾ, ದೀಸ್ ಟು ಆಂಗಲ್ಸ್ ಈಕ್ವಲ್ ಅಂತ. ಒಂದ್ ನಿಮಿಷ, ಇವೆರಡು ಆಂಗಲ್ ಅಂತ ಈಕ್ವಲ್ ಅಂತ ಗೊತ್ತಾಗುತ್ತಲ್ವಾ ಸಿ ಪಿ ಸಿ ಟಿ ಮಾಡ್ಕೊಂಡ್ಮೇಲೆ. ಆಂಗಲ್ ಎ ಡಿ ಬಿ ಈಕ್ವಲ್ ಟು ಆಂಗಲ್ ಎ ಡಿ ಸಿ ಅಂತ ಗೊತ್ತಾಗುತ್ತೆ, ಕರೆಕ್ಟಾ? ಸೊ ನೆಕ್ಸ್ಟ್ ನೋಡಿ, ಲೀನಿಯರ್ ಪೇರ್ ಆಂಗಲ್ಸ್ ಹಾಕೊಳ್ಳಿ. ಇಲ್ಲಿ ಲೀನಿಯರ್ ಪೇರ್ ಆಂಗಲ್ಸ್ ಅಂತ ಯೂಸ್ ಮಾಡ್ಕೊಂಡ್ರೆ ಆಂಗಲ್ ಬಿ ಡಿ ಪಿ ಈಕ್ವಲ್ ಟು ಆಂಗಲ್ ಸಿ ಡಿ ಪಿ ಆಗುತ್ತೆ. ಲೀನಿಯರ್ ಪೇರ್ ಆಂಗಲ್ಸ್ ಅಂತ ಹಾಕೊಂಡ್ರೆ ಅಂದ್ರೆ ಇದು ಇದ್ರ ಲೀನಿಯರ್ ಆಂಗಲ್ ಪೇರು, ಇದ್ರ ಲೀನಿಯರ್ ಆಂಗಲ್ ಪೇರು. ಸೊ ಅವೆರಡು ಈಕ್ವಲ್ ಆಗ್ತವೆ. ಸೊ ದೇರ್ ಫೋರ್ ಈಕ್ವಲ್ ಆದ್ರೆ ಎ ಪಿ ಆಲ್ಸೋ ಬೈಸೆಪ್ಸ್ ಆಂಗಲ್ ಡಿ ಆಗುತ್ತೆ. ಅಥವಾ ನೀವು ಕಾಂಗ್ರುವೆನ್ಸಿ ಯೂಸ್ ಮಾಡಿ ತೊಂದರೆ ಇಲ್ಲ. ಅಂದ್ರೆ ಇವೆರಡು ಟ್ರಯಾಂಗಲ್ ಕಾಂಗ್ರುವೆಂಟ್ ಅಂತ ನೀವು ಪ್ರೂವ್ ಮಾಡ್ಕೋಬಹುದು. ಚಿಕ್ಕ ಟ್ರಯಾಂಗಲ್ಸ್ ನ ಡಿ ಬಿ ಪಿ ಮತ್ತೆ ಡಿ ಸಿ ಪಿ ನ ಕಾಂಗ್ರುವೆಂಟ್ ಅಂತ ಪ್ರೂವ್ ಮಾಡಬಹುದು. ನೆಕ್ಸ್ಟ್ ಎ ಪಿ ಇಸ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಬಿ ಸಿ ಅಂತ ಕೇಳಿದ್ದಾರೆ. ಹಾಗಿದ್ದಲ್ಲಿ ನೀವು ಈ ಟ್ರಯಾಂಗಲ್ ನ ಕಾಂಗ್ರುವೆನ್ಸಿನ ಯೂಸ್ ಮಾಡಿಕೊಂಡು ಸಿ ಪಿ ಸಿ ಟಿ ಬೈ ಸಿ ಪಿ ಸಿ ಟಿ ಬಿ ಪಿ ಈಕ್ವಲ್ ಟು ಸಿ ಪಿ ಅಂತ ಬರೀತೀರಾ. ಅದೇ ತರ ನೀವು ಇವೆರಡು ಲೀನಿಯರ್ ಪೇರ್ ಆಂಗಲ್ ಸೊ ಈಕ್ವಲ್ 90 ಡಿಗ್ರಿ ಅಂತ ಬರೆದು ಸಾಲ್ವ್ ಮಾಡ್ತೀರಾ. ಓಕೆ, ಆಲ್ ರೈಟ್. ಇನ್ನು ಮುಂದಿನ ಕ್ವೆಶನ್ ಹೋಗುವ. ಈ ಕ್ವೆಶನ್ ಬಂದು ಪ್ಯಾರಲೋಗ್ರಾಮ್ಸ್. ನೀವು ಹೇಳ್ತಾ ಇದ್ದೀನಲ್ಲ, ಪ್ಯಾರಲೋಗ್ರಾಮ್ದು ಎಲ್ಲ ಬೇಸಿಕ್ಸ್ ನಿಮಗೆ ಗೊತ್ತಿರಲಿ. ಇನ್ ಪ್ಯಾರಲೋಗ್ರಾಮ್ ಇಫ್ ಆಲ್ 4 sides ಆರ್ ಈಕ್ವಲ್ ಇನ್ ಲೆಂತ್ ದೆನ್ ಇಟ್ ಈಸ್ ವಾಟ್? ಪ್ಯಾರಲೋಗ್ರಾಮ್ 4 sides ಆದ್ರೆ ಅದಕ್ಕೆ ಏನಂತ ಕರೀತಾರೆ? ರೋಂಬಸ್. ಪ್ಯಾರಲೋಗ್ರಾಮ್ 4 sides ಈಕ್ವಲ್ ಆದ್ರೆ ಅದನ್ನ ನಾವು ರೋಂಬಸ್ ಅಂತ ಕರಿತೀವಿ. ಇದು ನಿಮಗೆ ಗೊತ್ತಿರಬೇಕು. ಎಲ್ಲಾ ಪ್ರಾಪರ್ಟೀಸ್ ಪ್ಯಾರಲೋಗ್ರಾಮ್ ಅಲ್ಲಿ ಒಂದು ಆಂಗಲ್ 90 ಡಿಗ್ರಿ ಆದ್ರೆ ರೆಕ್ಟಾಂಗಲ್ ಆಗುತ್ತೆ ಅಲ್ವಾ? ರೋಂಬಸ್ ಅಲ್ಲಿ 90 ಡಿಗ್ರಿ ಆಗುತ್ತೆ ಸ್ಕ್ವೇರ್ ಆಗುತ್ತೆ. ರೆಕ್ಟಾಂಗಲ್ ಅಲ್ಲಿ ಆಲ್ ಸೈಡ್ಸ್ ಈಕ್ವಲ್ ಆದ್ರೆ ಸ್ಕ್ವೇರ್ ಆಗುತ್ತೆ. ಈ ತರ ನಿಮಗೆ ಡೆರಿವೇಶನ್ಸ್ ಗೊತ್ತಾಗಬೇಕು. ನೆಕ್ಸ್ಟ್ ಬೈಸೆಕ್ಟರ್ಸ್ ಆಫ್ ಆಂಗಲ್ಸ್ ಆಫ್ ಪ್ಯಾರಲೋಗ್ರಾಮ್ ಎನ್ಕ್ಲೋಸ್ ವಾಟ್? ಅಂದ್ರೆ ಪ್ಯಾರಲೋಗ್ರಾಮ್ ಇಂದ ಪ್ಯಾರಲೋಗ್ರಾಮ್ ಇದಾ? ಸೊ ಈ ಪ್ಯಾರಲೋಗ್ರಾಮ್ದು ಒಂದ್ ನಿಮಿಷ ಹಾಕೊಳ್ಳೋ. ಒಂದು ಪ್ಯಾರಲೋಗ್ರಾಮ್ನ ಒಂದು ಪ್ಯಾರಲೋಗ್ರಾಮ್ ಹಾಕೊಂಡು ನಾವಿಲ್ಲಿ
ಆಂಗಲ್ ಬೈಸೆಕ್ಟರ್ಸ್ನ ಹಾಕೊಂಡ್ರೆ ನಮಗೆ ಏನ್ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನಮಗೆ ಅವಾಗ ರೆಕ್ಟ್ಯಾಂಗಲ್ ಸಿಗುತ್ತೆ. ಸೊ ಈ ತರ ರಿಸಲ್ಟ್ಸ್ ನಿಮ್ಗೆ ಗೊತ್ತಿರ್ಲಿ. ಅದೇ ತರ ನೆಕ್ಸ್ಟ್ ಕ್ವೆಶನ್ ನೋಡಿ, ಒಂದು ಕ್ವಾಡ್ರಿಲ್ಯಾಟ್ರಲ್ ಇದೆಯಂತೆ, ಯಾವುದೋ ಕ್ವಾಡ್ರಿಲ್ಯಾಟ್ರಲ್ ಹಾಕೊಳ್ಳಿ. KLMN ಕ್ವಾಡ್ರಿಲ್ಯಾಟ್ರಲ್ ಇದೆಯಂತೆ, KLMN ಕ್ವಾಡ್ರಿಲ್ಯಾಟ್ರಲ್ ಇದೆ. ಎಲ್ಲಾ ಸೈಡ್ಸ್ ಮೇಲೂ ಮಿಡ್ ಪಾಯಿಂಟ್ಸ್ ಇದೆ. ಆ ಮಿಡ್ ಪಾಯಿಂಟ್ಸ್ ನೇಮ್ಸ್ ಬರಿತಾ ಇದ್ದೀನಿ, ABCD ಅಂತ. ಈ ಮಿಡ್ ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರೆ ಏನು ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ ಮಕ್ಕಳೇ. ಇದು ನಮಗೆ ಸಿಗುತ್ತೆ ಒಂದು ಪ್ಯಾರಲೋಗ್ರಾಮ್. ಪ್ರೂವ್ ದಟ್ ಇಟ್ ಇಸ್ ಅ ಪ್ಯಾರಲೋಗ್ರಾಮ್. ಇದನ್ನ ನಾವು ಮಿಡ್ ಪಾಯಿಂಟ್ ಥಿಯರಮ್ ಇಂದ ನಾವು ಪ್ರೂವ್ ಮಾಡಬೇಕು. ಹೇಗೆ ಪ್ರೂವ್ ಮಾಡಬೇಕು ಅಂತಂದ್ರೆ, ಫಸ್ಟ್ ಒಂದು ಡಯಾಗ್ನಲ್ನ ಜಾಯಿನ್ ಮಾಡ್ಕೊಳ್ಳಿ. ಡಯಾಗ್ನಲ್ ಜಾಯಿನ್ ಮಾಡ್ಕೊಂಡ್ರೆ ಮಿಡ್ ಪಾಯಿಂಟ್ಸ್ A ಮತ್ತೆ B ಮಿಡ್ ಪಾಯಿಂಟ್ಸ್ ಆಗಿದೆ ಈ ಟ್ರಯಾಂಗಲ್ KLM ಅಲ್ಲಿ. ಟ್ರಯಾಂಗಲ್ KLM ಅಲ್ಲಿ A ಮತ್ತೆ B ಮಿಡ್ ಪಾಯಿಂಟ್ಸ್ ಇದೆ ಆಫ್ ದ ಸೈಡ್ಸ್ KL ಮತ್ತೆ LM. ಹಾಗಿದ್ದಾಗ ಏನಾಗುತ್ತೆ, AB ಪ್ಯಾರಲಲ್ ಟು KM ಆಗುತ್ತೆ. ಅದೇ ತರ AB ಈಕ್ವಲ್ ಟು ಹಾಫ್ ಆಫ್ KM ಆಗುತ್ತೆ. ಸೊ ಅದೇ ತರ ಸಿಮಿಲರ್ಲಿ ನಾವೇನ್ ಬರಿಬಹುದು, ನಾವು ಟ್ರಯಾಂಗಲ್ KNM ಅಂತ ತಗೊಂಡಾಗ ಆವಾಗ ನಾವು ಬರಿಬಹುದು ರಿಸಲ್ಟ್ನ DC ಪ್ಯಾರಲಲ್ ಟು KM ಹಾಗೂ DC ಈಕ್ವಲ್ ಟು ಹಾಫ್ ಆಫ್ KM ಅಂತ ಬರಿಬಹುದು. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ಇವೆರಡು ರಿಸಲ್ಟ್ ನೋಡಿ, ಇದರಿಂದ ಏನು ಗೊತ್ತಾಗುತ್ತೆ ಎರಡು ರಿಸಲ್ಟ್ ಇಂದ ಅಂದ್ರೆ ನಮಗೆ ಗೊತ್ತಾಗುತ್ತೆ AB ಈಕ್ವಲ್ ಟು DC ಹಾಗೂ AB ಪ್ಯಾರಲಲ್ ಟು DC ಅಂತ ಗೊತ್ತಾಗುತ್ತೆ. ಸೊ ಇನ್ನ ಕ್ವಾಡ್ರಿಲ್ಯಾಟ್ರಲ್ ನಿಮ್ಗೆ ಗೊತ್ತಾಗಿದೆ ABCD ಒಂದು ಕ್ವಾಡ್ರಿಲ್ಯಾಟ್ರಲ್ ಅಂತ. ಇನ್ನ ಕ್ವಾಡ್ರಿಲ್ಯಾಟ್ರಲ್ ಒನ್ ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಪ್ಯಾರಲಲ್ ಮತ್ತೆ ಈಕ್ವಲ್ ಇದ್ರೆ ನಾನು ABCDನ ಪ್ಯಾರಲೋಗ್ರಾಮ್ ಅಂತ ಕರಿಬಹುದು. ಸೊ ಈ ಪ್ರೂಫ್ ನಿಮಗೆ ಗೊತ್ತಿರಬೇಕು. ಆಮೇಲೆ ಹಿಂದಿನ ಕ್ವೆಶನ್ ಪ್ರೂಫ್ ಏನಿದೆಯಲ್ಲ, ಇದನ್ನು ನಿಮಗೆ ಪ್ರೂಫ್ ಗೊತ್ತಿರಬೇಕು. ಇದು ನಾನು ಇಲ್ಲಿ MCQ ಆಗಿ ಕೇಳಿದ್ದೀನಿ, ಬಟ್ ನಿಮಗೆ ಪ್ರೂಫ್ ಕೂಡ ಇದ್ರದ್ದು ಗೊತ್ತಿರಬೇಕು. ಇದನ್ನ ಸಾಲ್ವ್ ಮಾಡಬೇಕು ಅಂದ್ರೆ ಮಕ್ಕಳೇ ನಾವು ಯೂಸ್ ಮಾಡ್ತೀವಿ ಕಾನ್ಸಿಕ್ಯೂಟಿವ್ ಆಂಗಲ್ಸ್. ಇವೆರಡು ಕಾನ್ಸಿಕ್ಯೂಟಿವ್ ಆಂಗಲ್ಸಾ ಏನಿರ್ತವೆ, ಎರಡು ಕಾನ್ಸಿಕ್ಯೂಟಿವ್ ಆಂಗಲ್ಸ್ ಇನ್ ಪ್ಯಾರಲೋಗ್ರಾಮ್, ಅವೆರಡು 90 ಡಿಗ್ರಿ ಇರ್ತವೆ. ಆಂಗಲ್ A ಮತ್ತೆ ಆಂಗಲ್ B ಎರಡು ಸೇರಿಸಿದ್ರೆ 180 ಡಿಗ್ರಿ ಇರ್ತವೆ. ಎರಡು ಸೇರಿಸಿದ್ರೆ 180 ಡಿಗ್ರಿ ಇರ್ತವೆ. ನೆಕ್ಸ್ಟ್ ಅವ್ರು ಏನು ಹೇಳಿದ್ದಾರೆ, ಆಂಗಲ್ ಬೈಸೆಕ್ಟರ್ ಅಂತ ಹೇಳಿದ್ದಾರೆ. ಸೊ ಹಾಫ್ ಆಫ್ ಆಂಗಲ್ A ಮತ್ತೆ ಹಾಫ್ ಆಫ್ ಆಂಗಲ್ B ಆಗುತ್ತೆ. ಸೊ ಹಾಫ್ ಆಫ್ 180 ಅಂದರೆ 90 ಡಿಗ್ರಿ ಆಗುತ್ತೆ. ಹಾಫ್ ಆಫ್ ಆಂಗಲ್ A ಆಂಗಲ್ B ಕೂಡಿಸಿದ್ರಾಗ ನಮಗೆ ಸಿಗೋದು 90 ಡಿಗ್ರಿ. ಹಾಗಾಗಿ ಇದು ಮತ್ತೆ ಇವೆರಡು ಸೇರಿಸಿದ್ರೆ 90 ಡಿಗ್ರಿ ಆಯಿತು. ನಾವು ಒಂದು ವೇಳೆ ಇದನ್ನ APB ಅಂತ ಬರ್ಕೊಂಡ್ರೆ ನಮಗೊಂದು ಟ್ರಯಾಂಗಲ್ ಸಿಗ್ತಾ ಇದೆಯಲ್ಲಿ ಸಿಗ್ತಾ ಇದೆ. ಸೊ ಈ ಟ್ರಯಾಂಗಲ್ ಅಬ್ಸರ್ವ್ ಮಾಡೋ ಆಂಗಲ್ ಸಮ್ ಪ್ರಾಪರ್ಟಿ ಅಂತ ಯೂಸ್ ಮಾಡಿದಾಗ ಇವೆರಡು ಆಂಗಲ್ ಸೇರಿಸಿ 90 ಡಿಗ್ರಿ ಆದರೆ ರಿಮೈನಿಂಗ್ ಆಂಗಲ್ ಏನು ಸಿಗ್ಬೇಕಪ್ಪ, ಆಂಗಲ್ APB ರಿಮೈನಿಂಗ್ ಆಂಗಲ್ ನಮಗೆ ಸಿಗೋದು 90 ಡಿಗ್ರಿ ಆಗಿ. ಇದನ್ನ ನಾವು ಮಾಡಿದ್ದು ಯೂಸಿಂಗ್ ಆಂಗಲ್ ಸಮ್ ಪ್ರಾಪರ್ಟಿಯಿಂದ ನಾವು ಕಂಡುಹಿಡಿದಿದ್ದೀವಿ. ಇದೇ ತರ ನೀವು ಮತ್ತೆ ಈ ಆಂಗಲ್ನು ಕೂಡ ಕಂಡುಹಿಡಿಯಬೇಕು. ನಾವು ಉಳ್ಕಿದ್ನ ನೇಮ್ಸ್ ಬರೀತಾ ಹೋಗ್ತೀವಿ ಇಲ್ಲಿ PQRS ಅಂತ ಅನ್ಕೊಳ್ಳುವ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಸಿಮಿಲರ್ಲಿ ನೀವು ಬರಿಬಹುದು ಆಂಗಲ್ DRC ಈಕ್ವಲ್ ಟು 90 ಡಿಗ್ರಿ ಅಂತ, ಆಯ್ತಾ. ಅದೇ ತರ ಈವನ್ ಆಂಗಲ್ ASD ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ಆಮೇಲೆ ಆಂಗಲ್ BQC ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ಇವೆರಡೇನೋ ಓಕೆ, ಯಾಕಂದ್ರೆ ನಾನು APB ಬಗ್ಗೆ ಮಾತಾಡಿದೆ, DRC ಬಗ್ಗೆ ಮಾತಾಡಿದೆ, ಆಯ್ತಾ. ಬಟ್ ASD ಮತ್ತೆ BQC ನೋಡಿ ಎಲ್ಲಿದೆ, ASD ಇಲ್ಲಿದೆ, BQC ಇಲ್ಲಿದೆ. ಬಟ್ ನಮಗೆ ಒಳಗಡೆ ಬೇಕಲ್ವಾ, ಆಂಗಲ್ಸ್ ಒಳಗಡೆ ಬೇಕು ಕ್ವಾಡ್ರಿಲ್ಯಾಟರಲ್ ಅಲ್ಲಿ. ಸೊ ಹಾಗಾಗಿ ನಾವಿಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ನ ಯೂಸ್ ಮಾಡ್ಕೋತೀವಿ. ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಯೂಸ್ ಮಾಡಿಕೊಂಡು ನಮಗೆ ಸಿಗುತ್ತೆ ಈ ಆಂಗಲ್ ಯಾವುದಪ್ಪ, PSR, ಅದು ಕೂಡ 90 ಡಿಗ್ರಿ ಆಗುತ್ತೆ. ಅದರ ಜೊತೆಗೆ ನಮಗೆ ಸಿಗುತ್ತೆ ಆಂಗಲ್ PQR, ಅದು ಕೂಡ 90 ಡಿಗ್ರಿ ಆಗುತ್ತೆ. ಸೊ ಏನಾಯ್ತು ಇಲ್ಲಿ ನಮಗೆ 4 ಆಂಗಲ್ಸ್ 90 ಡಿಗ್ರಿ ಆಗಿ ಸಿಕ್ತು. ಈ ಕ್ವಾಡ್ರಿಲ್ಯಾಟ್ರಲ್ PQRS ಕ್ವಾಡ್ರಿಲ್ಯಾಟ್ರಲ್ ಅಲ್ಲಿ ಆಲ್ ಆಂಗಲ್ಸ್ 90 ಡಿಗ್ರಿ ಇದೆ, ಎಲ್ಲ ಆಂಗಲ್ಸ್ 90 ಡಿಗ್ರಿ ಇದೆ. ಹಾಗಾಗಿ ಇದು ರೆಕ್ಟ್ಯಾಂಗಲ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಓಕೆ. ಸೊ ನೀವು ಸ್ಕ್ವೇರ್ ಅಂತ ಯಾಕೆ ಹೇಳಲ್ಲ, ಯಾಕಂದ್ರೆ ನಮ್ಗೆ ಇಲ್ಲಿ ಸೈಡ್ಸ್ ಬಗ್ಗೆ ಏನು ಗೊತ್ತೇ ಇಲ್ಲ, ಅದಕ್ಕಾಗಿ ಬರೀ ರೆಕ್ಟ್ಯಾಂಗಲ್ ಅಂತ ಹೇಳಬಹುದು. ಸೊ ಇವೆರಡು ರಿಸಲ್ಟ್ಸ್ ನಿಮಗೆ ಗೊತ್ತಿರಲಿ. ಇದೇ ತರ ಈವನ್ ರೋಂಬಸ್ ಒಳಗಡೆ ಮಿಡ್ ಪಾಯಿಂಟ್ಸ್ ಹಾಕಿದಾಗ ಏನು ರಿಸಲ್ಟ್ ಬರುತ್ತೆ, ರೆಕ್ಟ್ಯಾಂಗಲ್ ಒಳಗಡೆ ಮಿಡ್ ಪಾಯಿಂಟ್ಸ್ ಹಾಕಿದಾಗ ಏನು ರಿಸಲ್ಟ್ ಬರುತ್ತೆ ಅನ್ನೋದು ಗೊತ್ತಿರಲಿ. ಡಯಾಗ್ನಲ್ AC ಆಫ್ ಅ ಪ್ಯಾರಲೋಗ್ರಾಮ್ ABCD ಬೈಸೆಕ್ಟ್ಸ್ ಆಂಗಲ್ A. ಒಂದು ಪ್ಯಾರಲೋಗ್ರಾಮ್ ಹಾಕೊಳ್ಳುವ. ಫಸ್ಟು ಇದೊಂದು ಪ್ಯಾರಲೋಗ್ರಾಮ್ ಇದೆ, ಅದರಲ್ಲಿ ನಮಗೆ ಡಯಾಗನಲ್ಸ್ ಬೇಕು.
ಡಯಾಗ್ನಲ್ ಎ ಸಿ ಏನ್ ಮಾಡತ್ತಂದ್ರೆ ಆಂಗಲ್ ಎ ನ ಬೈಸೆಕ್ಟ್ ಮಾಡತ್ತಂತ ಕೊಟ್ಟಿದ್ದಾರೆ ಅವರು. ಆಂಗಲ್ ಡಯಾಗ್ನಲ್ ಎ ಸಿ ಆಂಗಲ್ ಎ ನ ಬೈಸೆಕ್ಟ್ ಮಾಡುತ್ತೆ ಅಂತೆ. ಹಾಗಾಗಿ ಸ್ಮಾಲ್ ಎ ಅಂತ ಬರ್ಕೋತೀವಿ. ನಾವೇನ್ ಶೋ ಮಾಡ್ಬೇಕಂದ್ರೆ ಇಟ್ ಆಲ್ಸೋ ಬೈಸೆಕ್ಟ್ಸ್ ಆಂಗಲ್ ಸಿ ಅಂತ ನಾವಿಲ್ಲಿ ಶೋ ಮಾಡ್ಬೇಕಾಗತ್ತೆ. ತುಂಬಾ ಸಿಂಪಲ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ನೋಡಿ, ಇಲ್ಲಿ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಯೂಸ್ ಮಾಡಿಕೊಂಡು ಆಂಗಲ್ ಬಿ ಎ ಸಿ ಈಕ್ವಲ್ ಟು ಆಂಗಲ್ ಎ ಸಿ ಡಿ ಅಂತ ಬರಿಬಹುದು. ಹಾಗಾಗಿ ಇದು ಕೂಡ ಎ ಆಗುತ್ತೆ ಅಲ್ವಾ. ಸಿಮಿಲರ್ ಇದೇ ತರ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಯೂಸ್ ಮಾಡಿದ್ರೆ ಆಂಗಲ್ ಡಿ ಎ ಸಿ ಈಕ್ವಲ್ ಟು ಆಂಗಲ್ ಡಿ ಎ ಸಿ ಈಕ್ವಲ್ ಟು ಆಂಗಲ್ ಎ ಸಿ ಬಿ ಆಗುತ್ತೆ. ಅದು ಕೂಡ ಎ ಆಯ್ತು. ಹಾಗಿದ್ದಲ್ಲಿ ಇದೇನ್ ಅರ್ಥ ಆಯ್ತಪ್ಪ, ಇವೆರಡು ಈಕ್ವಲ್ ಆದು ತಾನೆ. ಸೊ ಇದ್ರ ಅರ್ಥ ಏನು, ಆಂಗಲ್ ಎ ಸಿ ಡಿ ಈಕ್ವಲ್ ಟು ಆಂಗಲ್ ಎ ಸಿ ಬಿ ಆಯ್ತು. ಇವೆರಡು ಈಕ್ವಲ್ ಅಂದ್ರೆ ಏನರ್ಥ, ಇಟ್ ಈಸ್ ಈಕ್ವಲ್ ಟು ಹಾಫ್ ಆಫ್ ಆಂಗಲ್ ಸಿ ಆಯ್ತಲ್ವಾ. ಸೊ ಹಾಗಾಗಿ ಎ ಸಿ ಬೈಸೆಕ್ಟ್ಸ್ ಆಂಗಲ್ ಸಿ ಆಲ್ಸೋ ಅಂತ ನಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಕೇಳ್ತಿದ್ದಾರೆ, ಎ ಬಿ ಸಿ ಡಿ ರೋಂಬಸ್ ಅಂತ ಕೇಳ್ತಾ ಇದ್ದಾರೆ. ಇದು ಕೂಡ ಇದೇ ರಿಸಲ್ಟ್ ಇಂದ ಈಸಿ ಆಗುತ್ತೆ. ಹೇಗೆ, ಇವೆರಡು ಆಂಗಲ್ಸ್ ಈಕ್ವಲ್ ಆಯ್ತಾ, ಇವೆರಡು ಆಂಗಲ್ಸ್ ಈಕ್ವಲ್ ಆದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ, ನಾನು ಹೇಳ್ಬೋದಲ್ವಾ, ಸೈಡ್ಸ್ ಆಪೋಸಿಟ್ ಟು ಈಕ್ವಲ್ ಆಂಗಲ್ಸ್, ಇವೆರಡು ಈಕ್ವಲ್ ಆಯ್ತು. ಅದೇ ತರ ಸೈಡ್ಸ್ ಆಪೋಸಿಟ್ ಟು ಆಂಗಲ್ಸ್ ಅಂತ ಇವೆರಡು ಈಕ್ವಲ್ ಆಯ್ತು. ಬರೀತಾ ಇದ್ದೀನಿ, ಸೈಡ್ಸ್ ಆಪೋಸಿಟ್ ಟು ಈಕ್ವಲ್ ಆಂಗಲ್ಸ್ ಅಂತ ಬರ್ಕೊಂಡಾಗ ನಮಗ್ ಸಿಗುತ್ತೆ ಎ ಡಿ ಈಕ್ವಲ್ ಟು ಡಿ ಸಿ ಹಾಗೂ ಎ ಬಿ ಈಕ್ವಲ್ ಟು ಬಿ ಸಿ. ನೋಡಪ್ಪ, ಇದೇನಿದು ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮ್ ಅಲ್ಲಿ ಇನ್ ಪ್ಯಾರಲೋಗ್ರಾಮ್ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರ್ತವೆ ಅಂತ ಗೊತ್ತು. ಒಂದು ವೇಳೆ ಪ್ಯಾರಲೋಗ್ರಾಮ್ ಅಲ್ಲಿ ಅಡ್ಜಸೆಂಟ್ ಸೈಡ್ಸ್ ಕೂಡ ಈಕ್ವಲ್ ಆದ್ರೆ, ಇಫ್ ಅಡ್ಜಸೆಂಟ್ ಸೈಡ್ಸ್ ಆರ್ ಈಕ್ವಲ್, ಅದಕ್ಕೆ ಏನಂತ ಕರಿತೀವಿ, ರೋಂಬಸ್ ಅಂತ ಕರಿತೀವಿ. ಇದೇ ಡೆಫಿನೇಷನ್ ಅಲ್ವಾ ರೋಂಬಸ್ದು. ಸೊ ನಮಗೆ ಕ್ವಾಡ್ರಿಲ್ಯಾಟ್ರಲ್ಸ್ ಎಲ್ಲ ಪ್ಯಾರಲೋಗ್ರಾಮ್ಸ್ ಡೆಫಿನೇಷನ್ ಗೊತ್ತಿರಬೇಕು. ಓಕೆನಾ. ಸೊ ಪ್ಯಾರಲೋಗ್ರಾಮ್ ಅಂದ್ರೆ ಏನು, a parallelogram is a quadrilateral where both the pairs of opposite sides are parallel. ಇದು ಡೆಫಿನೇಷನ್ 1. both the pairs of opposite sides are parallel, ಅದಕ್ಕೆ ಪ್ಯಾರಲೋಗ್ರಾಮ್ ಅನ್ನೋದು. ನೆಕ್ಸ್ಟ್ ರೆಕ್ಟ್ಯಾಂಗಲ್ಗೆ ಏನಂತಾರೆ, if in a parallelogram one angle is 90 degree it is a rectangle. if in a parallelogram adjacent sides are equal then it is a rhombus. if in a rectangle all the sides are equal then it is a square. if in a rhombus all the angles are 90 degree or one angle is 90 degree it is a square. ಈ ತರ ನಾವು ಡೆಫಿನೇಷನ್ ನ ಹೇಳಬಹುದು. ಇವಾಗ ಇವೆಲ್ಲ ಪ್ರಾಪರ್ಟೀಸ್ ನಿಮಗೆ ಲಿಸ್ಟ್ ಔಟ್ ಆಗಿ ನೀಟಾಗಿ ಬರ್ಕೊಂಡಿದ್ ಬೇಕಾ, ನಿಮಗೆ ಎಲ್ಲ ಕ್ವಾಡ್ರಿಲ್ಯಾಟ್ರಲ್ಸ್ ಪ್ರಾಪರ್ಟೀಸ್ ಬೇಕಾ, ಎಲ್ಲ ಟ್ರಯಾಂಗಲ್ಸ್ ಪ್ರಾಪರ್ಟೀಸ್ ಬೇಕಾ, ಇದರದು ಡಿಫರೆಂಟ್ ನಮ್ಮ ಜೊಮೆಟ್ರಿ ಚಾಪ್ಟರ್ದು ಶಾರ್ಟ್ ನೋಟ್ಸ್ ಬೇಕಾ, ನಿಮಗೆ ಬೇಕಾಗಲಿ ನೀವು ಕಾಮೆಂಟ್ ಅಲ್ಲಿ ಬರೀರಿ. ಲೈನ್ಸ್ ಅಂಡ್ ಆಂಗಲ್ಸ್ ಶಾರ್ಟ್ ನೋಟ್ಸ್, ಕ್ವಾಡ್ರಿಲ್ಯಾಟ್ರಲ್ ಶಾರ್ಟ್ ನೋಟ್ಸ್, ಅಥವಾ ಟ್ರಯಾಂಗಲ್ಸ್ ಶಾರ್ಟ್ ನೋಟ್ಸ್, ಕ್ವಾಡ್ರಿಲ್ಯಾಟ್ರಲ್ ಪ್ರಾಪರ್ಟೀಸ್, ಇಷ್ಟು ನಿಮಗೆ ಬೇಕಾಗಿರೋ ಈ ಥರ ಕಾಮೆಂಟ್ಸ್ನ ಲಿಸ್ಟ್ ಮಾಡಿ. ನೀವು ಕಾಮೆಂಟ್ಸ್ನ ನಾನು ಚೆಕ್ ಮಾಡ್ತಾ ಇರ್ತೀನಿ. ನಿಮಗೆ ಬೇಕಾಗಿರೋ ನೋಟ್ಸ್ನ ಕಾಮೆಂಟಲ್ಲಿ ಬರೀರಿ, ನಾನು ನಿಮಗೋಸ್ಕರ ಪ್ರೊವೈಡ್ ಮಾಡ್ತೀನಿ. ಈ ನೋಟ್ಸು ಎಲ್ಲಿ ಸಿಗುತ್ತೆ ಅಂತಂದರೆ, ನೀವು ನಮ್ಮ ವಾಟ್ಸ್ಆ್ಯಪ್ ಚಾನಲ್ಗೆ ಜಾಯ್ನ್ ಆಗಬೇಕು. ಕಾಮೆಂಟ್ ಸೆಕ್ಷನಲ್ಲಿ ವಾಟ್ಸ್ಆ್ಯಪ್ ಚಾನಲ್ ಇದೆ. ಸೊ ವಾಟ್ಸ್ಆ್ಯಪ್ ಚಾನಲ್ಗೆ ಬೇಗ ಜಾಯ್ನ್ ಆಗಿ ನಾನು ನಿಮ್ಗಲ್ಲಿ ಅತಿ ಶೀಘ್ರವಾಗಿ ಇದೆಲ್ಲ ನೋಟ್ಸ್ನ ಕೊಡ್ತೀನಿ. ಆದರೆ ಐ ವಿಲ್ ಬಿ ಚೆಕಿಂಗ್ ಯೋರ್ ಕಾಮೆಂಟ್ಸ್. ನೀವು ಕಾಮೆಂಟ್ಸ್ ಹಾಕಬೇಕು ನಿಮಗೆ ಬೇಕಾಗಿದೆ ಅಂತ, ನಾನು ಆವಾಗ ನಿಮಗೆ ತಂದು ಕೊಡ್ತೀನಿ. ಓಕೆ, ನೆಕ್ಸ್ಟ್ ಎ ಬಿ ಸಿ ಡಿ ಪ್ಯಾರಲೋಗ್ರಾಮ್ ಇದೆ. ಓಕೆ, ಫಸ್ಟ್ ಒಂದು ಪ್ಯಾರಲೋಗ್ರಾಮ್ನ ಡ್ರಾ ಮಾಡ್ಕೋತಾ ಇದ್ದೀವಿ. ಎ ಬಿ ಸಿ ಡಿ. ಎ ಬಿ ನ ಹೀಗೆ ಪ್ರೊಡ್ಯೂಸ್ ಮಾಡಿದಾರಂತೆ, ಅಂದ್ರೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಸಚ್ ದ್ಯಾಟ್ ಎ ಬಿ ಇಸ್ ಈಕ್ವಲ್ ಟು ಇ ಸಿ, ಎ ಬಿ ಇಸ್ ಈಕ್ವಲ್ ಟು ಬಿ ಇ. ಇವೆರಡು ಈಕ್ವಲ್ ಅಂತೆ, ಇದು ಈ ಪಾಯಿಂಟು. ಈಗ ಶೋ ದ್ಯಾಟ್ ಇ ಡಿ ಬೈಸೆಕ್ಟ್ಸ್ ಬಿ ಸಿ, ಅಂದ್ರೆ ಇವೆರಡನ್ನ ಜಾಯಿನ್ ಮಾಡ್ಕೊಂಡಿದ್ದಾರೆ. ನಾವೇನು ತೋರಿಸ್ಬೇಕಂದ್ರೆ ಇ ಡಿ ಏನು ಮಾಡುತ್ತಂದ್ರೆ ಬಿ ಸಿನ ಬೈಸೆಕ್ಟ್ ಮಾಡುತ್ತಂತೆ, ಅಂದರೆ ಇವೆರಡು ಪಾರ್ಟ್ಸ್ ಈಕ್ವಲ್ ಆಗ್ತಾವಂತ ನಾವು ತೋರಿಸ್ಬೇಕು. ಈ ಪಾಯಿಂಟ್ನ ನಾನು ಪಿ ಅಂತ ಬರಿತೀನಿ. ಸೊ ಮೇನ್ಲಿ ನಾವಿಲ್ಲಿ ಪ್ರೂವ್ ಮಾಡಬೇಕಾಗಿರೋದು ಬಿ ಪಿ ಇಸ್ ಈಕ್ವಲ್ ಟು ಪಿ ಸಿ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಇದು ತುಂಬ ಸಿಂಪಲ್ ಕ್ವೆಶನು, ಜಾಸ್ತಿ ಕಷ್ಟ ಏನಿಲ್ಲ. ನೋಡಿ, ನಮಗೆ ಇಲ್ಲಿ ಎರಡು ಟ್ರಯಾಂಗಲ್ ಕಾಣಿಸ್ತಾ ಇದಾವ. ಯಾಕೆ ನಾವು ಇವೆರಡು ಟ್ರಯಾಂಗಲ್ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂದರೆ ಬಿ ಪಿ ಮತ್ತು ಪಿ ಸಿ ನೋಡಿ ಇಲ್ಲಿದೆ. ಸೊ ಇವೆರಡು ಟ್ರಯಾಂಗಲ್ ನಾವು ಕನ್ಸಿಡರ್ ಮಾಡಬಹುದು ಅಲ್ವಾ. ಸೊ ಫಸ್ಟ್ ಏನು ನಮಗೆ ಗೊತ್ತಿದ್ದೇನು,
ಇದು ಪ್ಯಾರಲೋಗ್ರಾಮ್ ಆಗಿರೋದ್ರಿಂದ ಎ ಬಿ ಪ್ಯಾರಲಲ್ ಟು ಡಿ ಸಿ ಅಂತ ಬರೀಬಹುದು. ಇದರ ಅರ್ಥ ಎ ಇ ಪ್ಯಾರಲಲ್ ಟು ಡಿ ಸಿ ಆಯ್ತಾ. ಹಾಗಿದ್ದಲ್ಲಿ ಇವೆರಡು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆಯಿತು. ಆಂಗಲ್ ಬಿ ಇ ಡಿ ಈಕ್ವಲ್ ಟು ಬಿ ಇ ಪಿ ಈಕ್ವಲ್ ಟು ಆಂಗಲ್ ಸಿ ಡಿ ಪಿ ಅಂತ ಬರ್ಕೋಬಹುದು, ಯಾಕಂದರೆ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆಯಿತು. ಅದೇ ಥರ ನಾವು ಬೇಕಾದರೆ ಈ ಎರಡು ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ನೂ ಕೂಡ ಬರ್ಕೋಬಹುದು. ಯಾವುದು? ಆ್ಯಂಗಲ್ ಇ ಬಿ ಪಿ ಈಕ್ವಲ್ ಟು ಆ್ಯಂಗಲ್ ಡಿ ಸಿ ಪಿ. ಇದು ಕೂಡ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆಯಿತು. ನೆಕ್ಸ್ಟ್ ಏನು ಗೊತ್ತು ನಮಗೆ? ಇವೆರಡು ಪ್ಯಾರಲ್ ಅಲ್ಲದೆ ನಮಗೆ ಎ ಬಿ ಇಸ್ ಈಕ್ವಲ್ ಟು ಡಿ ಸಿ ಅಂತ ಗೊತ್ತು. ಅವರು ಗಿವನ್ ಏನು ಕೊಟ್ಟಿದ್ದಾರೆ? ಗಿವನಲ್ಲಿ ಕೊಟ್ಟಿದ್ದಾರೆ ಎ ಬಿ ಇಸ್ ಈಕ್ವಲ್ ಟು ಬಿ ಇ ಅಂತ ಅಲ್ವಾ. ಇದರ ಅರ್ಥ ಏನು? ಇದರ ಅರ್ಥ ಏನಂದರೆ ನಾವು ಬರ್ಕೋಬೋದು ಇಲ್ಲಿ ಬಿ ಇ ಇಸ್ ಈಕ್ವಲ್ ಟು ಡಿ ಸಿ ಅಂತ. ಅಂದರೆ ಇವೆರಡೂ ಈಕ್ವಲ್ ಅಂತ ನಾನು ಬರ್ಕೋಬಹುದು. ಸೊ ಇವೆರಡು ಈಕ್ವಲ್ ಆದರೆ ಏನರ್ಥ? ಸೊ ಆ್ಯಂಗಲ್ ಸೈಡ್ ಆ್ಯಂಗಲ್. ಸೊ ಬರೀರಿ ಬೈ ಎ ಎಸ್ ಎ ರೂಲ್ ಟ್ರಯಾಂಗಲ್ ಬಿ ಇ ಸಿ ಕಾಂಗ್ರುವೆಂಟ್ ಟು ಬಿ ಇ ಪಿ ಕಾಂಗ್ರುವೆಂಟ್ ಟು ಟ್ರಯಾಂಗಲ್ ಸಿ ಡಿ ಪಿ ಅಂತ ಬರಿಬಹುದು. ಇವೆರಡು ಕಾಂಗ್ರುವೆಂಟ್ ಆದರೆ ಬೈ ಸಿ ಪಿ ಸಿ ಟಿ ಬಿ ಪಿ ಇಸ್ ಈಕ್ವಲ್ ಟು ಪಿ ಸಿ ಆಯಿತು. ಇದರ ಅರ್ಥ ಏನು? ಇ ಡಿ ಬೈಸೆಕ್ಟ್ಸ್ ಬಿ ಸಿ ಈ ಥರ ಬರ್ಕೋಬೇಕು. ಸೊ ನಿಮಗೆ ಬಿ ಪಿ ಇಸ್ ಈಕ್ವಲ್ ಟು ಪಿ ಸಿ ಅಂತ ಹೇಗೆ ಗೊತ್ತಾಯಿತು? ನೀವು ಕ್ವೆಶನ್ ಓದಿ ಅದರಿಂದ ಏನು ಅರ್ಥ ಆಗುತ್ತೆ ಅಂತ ನಿಮಗೆ ಗೊತ್ತಾಗಬೇಕು. ಬೈಸೆಕ್ಟ್ ಅಂದರೆ ಏನು, ಪರ್ಪೆಂಡಿಕ್ಯುಲರ್ ಅಂದರೆ ಏನು, ಈ ಥರ ವರ್ಡ್ಸ್ ನಿಮಗೆ ಗೊತ್ತಿರಬೇಕು. ಓಕೆ, ಮುಂದಿನ ಪ್ರಶ್ನೆ. ಪ್ರೂವ್ ದ್ಯಾಟ್ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಮಿಡ್ ಪಾಯಿಂಟ್ಸ್ ಆಫ್ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್ ಇಸ್ ಪ್ಯಾರಲಲ್ ಟು ದ ಥರ್ಡ್ ಸೈಡ್. ಇದು ಮಿಡ್ ಪಾಯಿಂಟ್ ಥಿಯರಮ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಇದರದ್ದು ಪ್ರೂಫ್ ಇದೆ. ಇದನ್ನ ನೀವು ನೀಟಾಗಿ ಸಾಲ್ವ್ ಮಾಡ್ಕೋಬೇಕು. ಹೇಗೆ ಮಾಡ್ತೀರಾ? ಫಸ್ಟು ಒಂದು ಟ್ರಯಾಂಗಲ್ ಹಾಕೊಳ್ಳಿ, ಎ ಬಿ ಸಿ ಟ್ರಯಾಂಗಲ್ ಅಂತ ಅನ್ಕೊಳ್ಳಿ. ಅಲ್ಲಿ ನಾನು ಮಿಡ್ ಪಾಯಿಂಟ್ಸ್ ಹಾಕೋತಾ ಇದ್ದೀನಿ, ಡಿ ಮತ್ತು ಇ ಮಿಡ್ ಪಾಯಿಂಟ್ಸ್ ಅಂತ ಹಾಕೋತಾ ಇದ್ದೀನಿ. ನೀವಿಲ್ಲಿ ಏನು ಮಾಡಬೇಕು ಅಂತಂದರೆ ಡ್ರಾ ಬಿ ಎಗೆ ಒಂದು ಪ್ಯಾರಲಲ್ ಲೈನ್ ಇಲ್ಲಿ ಹಾಕೋಬೇಕು, ಸಿ ಎಕ್ಸ್ ಅಂತ. ಓಕೆ, ಡ್ರಾ ಬಿ ಎ ಪ್ಯಾರಲಲ್ ಟು ಸಿ ಎಕ್ಸ್ ಅಥವಾ ಸಿ ಎಕ್ಸ್ ಪ್ಯಾರಲಲ್ ಟು ಬಿ ಎ. ಓಕೆ, ಸಿ ಎಕ್ಸ್ ಪ್ಯಾರಲಲ್ ಟು ಬಿ ಎ ಹಾಕೊಂಡಿದ್ದೀರಾ. ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಎಕ್ಸ್ಟೆಂಡ್ ಡಿ ಇ ಟು ಕಟ್ ಸಿ ಎಕ್ಸ್ ಅಟ್ ಎಫ್. ಎಕ್ಸ್ಟೆಂಡ್ ಡಿ ಇ ಟು ಕಟ್ ಸಿ ಎಕ್ಸ್ ಎಟ್ ಎಫ್. ಇಲ್ಲಿ ಏನೇನು ಮಾಡಿದ್ರಿ? ಫಸ್ಟ್ ನೀವು ತಗೊಂಡಿದ್ರಿ, ಏನು ತಗೊಂಡಿದ್ರಿ? ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಸಿ, ಡಿ ಆ್ಯಂಡ್ ಇ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ ಆ್ಯಂಡ್ ಎ ಸಿ ರೆಸ್ಪೆಕ್ಟಿವ್ಲಿ. ಏನು ಪ್ರೂವ್ ಮಾಡಬೇಕು? ವಿ ಹ್ಯಾವ್ ಟು ಪ್ರೂವ್ ದ್ಯಾಟ್ ಎ ಬಿ, we have to prove that DE is parallel to BC. ಇದ್ರ ಜೊತೆಗೆ ನಮಗೆ ರಿಸಲ್ಟ್ ಏನು ಬರುತ್ತೆ? DE is half of BC ಅಂತ ಕೂಡ ಒಂದು ನಮಗೆ ರಿಸಲ್ಟ್ ಬರುತ್ತೆ. ಇಷ್ಟು ನೀವು ಬರ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ ಅಂದರೆ, ನೀವು ಇಲ್ಲಿ ಪ್ಯಾರಲ್ ಹಾಕೊಂಡಿದ್ದೀರಾ, ಕರೆಕ್ಟಾ? ಇಲ್ಲಿ ಪ್ಯಾರಲ್ ಹಾಕೊಂಡಿದ್ದೀರಾ. ಸೊ ಪ್ಯಾರಲ್ ಹಾಕೊಂಡ್ಮೇಲೆ ನಿಮಗೆ ಎರಡು ಟ್ರಯಾಂಗಲ್ಸ್ ಕಾಣಿಸ್ತಾ ಇದೆ. ಫಸ್ಟ್ ನೀವು ಟ್ರಯಾಂಗಲ್ಸ್ನ ಕನ್ಸಿಡರ್ ಮಾಡಿ. ಟ್ರಯಾಂಗಲ್ಸ್ ಎ ಡಿ ಇ ಮತ್ತು ಇವೆರಡು ಕನ್ಸಿಡರ್ ಮಾಡಿದರೆ, ನಾನಿಲ್ಲಿ ಪ್ಯಾರಲಲ್ ಅಂತ ಹೇಳಿದ ಮೇಲೆ ನಿಮಗೇನು ಕಾಣಿಸುತ್ತೆ ನೋಡಿ ಇಲ್ಲಿ. ನಾನು ಇವೆರಡು ಆ್ಯಂಗಲ್ನ ಈಕ್ವಲ್ ಅಂತ ಬರಿಬೋದಾ? ರೈಟ್. ಸೊ ಇದು ನಾನು ಆ್ಯಂಗಲ್ ಎ, ಇದನ್ನು ಆ್ಯಂಗಲ್ ಎ ಅಂತ ಬರ್ಕೋತೀನಿ. ಓಕೆ, ಇವೆರಡು ಆ್ಯಂಗಲ್ ಈಕ್ವಲ್ ಆಯಿತು. ಮತ್ತೇನು ಗೊತ್ತಾಯಿತು? ಇವೆರಡು ಆ್ಯಂಗಲ್ ಈಕ್ವಲ್ ಅಂತ ಗೊತ್ತಾಯ್ತಾ? ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಈಕ್ವಲ್ ಅಂತ ಗೊತ್ತಾಯ್ತಾ? ಕರೆಕ್ಟ್. ಮತ್ತೇನು ಬರೀತೀರಾ? ಫಸ್ಟು ಟ್ರಯಾಂಗಲ್ ಎ ಡಿ ಇ ಮತ್ತು ಟ್ರಯಾಂಗಲ್ ಸಿ ಎಫ್ ಇಯಲ್ಲಿ ಆ್ಯಂಗಲ್ ಡಿ ಎ ಇ ಈಕ್ವಲ್ ಟು ಆ್ಯಂಗಲ್ ಡಿ ಎ ಇ ಮತ್ತು ಎಫ್ ಸಿ ಇ ಆಯಿತು. ಆಮೇಲೆ ಆ್ಯಂಗಲ್ ಎ ಡಿ ಇ ಈಕ್ವಲ್ ಟು ಆ್ಯಂಗಲ್ ಸಿ ಎಫ್ ಇ ಆಯಿತು. ಬಿಕಾಸ್ ದೇ ಆರ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ತಗೋಬೋದು. ಮತ್ತೆ ನಿಮಗೇನು ಗೊತ್ತು ನೋಡಿ, ಇದು ಮಿಡ್ ಪಾಯಿಂಟ್ ಅಂತ ಹೇಳಿದ್ದೆ ನಿಮಗೆ, ಕರೆಕ್ಟಾ? ಇದು ನಿಮಗೆ ಮಿಡ್ ಪಾಯಿಂಟ್ ಅಂತ ಹೇಳಿದ್ದೆ. ಇದು ಕೂಡ ಮಿಡ್ ಪಾಯಿಂಟ್ ಅಂತ ಹೇಳಿದ್ದೆ. ಹಾಗಾಗಿ
ಇವೆರಡು ಈಕ್ವಲ್ ಆಯಿತು ತಾನೆ. ಎ ಇ ಈಕ್ವಲ್ ಟು ಇ ಸಿ ಆಯಿತು, ಯಾಕಂದರೆ ಇ ಈಸ್ ಮಿಡ್ ಪಾಯಿಂಟ್ ಆಫ್ ಎ ಸಿ. ಸೊ ಇದರಿಂದ ಏನು ಗೊತ್ತಾಗುತ್ತೆ, ಆ್ಯಂಗಲ್ ಸೈಡ್ ಬೈ ಎ ಎಸ್ ರೂಲ್ ಇವೆರಡು ಟ್ರಯಾಂಗಲ್ಸ್ ಕಾಂಗ್ರುವೆಂಟ್ ಆಗುತ್ತೆ. ಟ್ರಯಾಂಗಲ್ ಎ ಡಿ ಇ ಕಾಂಗ್ರುವೆಂಟ್ ಟು ಟ್ರಯಾಂಗಲ್ ಸಿ ಎಫ್ ಇ ಆಗುತ್ತೆ. ಇವೆರಡು ಟ್ರಯಾಂಗಲ್ಸ್ ಕಾಂಗ್ರುವೆಂಟ್ ಏನಾಗುತ್ತೆ ಆದರೆ ಏನಾಗುತ್ತೆ ಮಕ್ಕಳೇ, ಟ್ರಯಾಂಗಲ್ಸ್ ಕಾಂಗ್ರುವೆಂಟ್ ಆದರೆ ನಾವು ಸಿ ಪಿ ಸಿ ಟಿಯಿಂದ ಏನು ಬರೀಬೋದು, ಬೈ ಸಿ ಪಿ ಸಿ ಟಿ ಏನು ಬರಿಬೋದು ನಾವು, ಡಿ ಇ ಈಕ್ವಲ್ ಟು ಇ ಎಫ್ ಅಂತ ಬರಿಬಹುದು. ಅದೇ ಥರ ಎ ಡಿ ಈಕ್ವಲ್ ಟು ಸಿ ಎಫ್ ಅಂತ ಬರಿಬೋದು. ರೈಟ್, ಇವೆರಡು ರಿಸಲ್ಟ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಮತ್ತೆ ಹೇಳ್ತೀನಿ. ನೆಕ್ಸ್ಟ್ ನೀವು ಏನು ತಗೋಬೇಕು ಅಂತಂದರೆ, ನೆಕ್ಸ್ಟ್ ನೀವು ತಗೋಬೇಕು ಇಲ್ಲಿ ಒಂದು ಪ್ಯಾರಲೋಗ್ರಾಮ್. ಇಲ್ಲಿ ನಿಮಗೆ ಕ್ವಾಡ್ರಿಲ್ಯಾಟ್ರಲ್ ಸಿಗುತ್ತೆ. ಪ್ಯಾರಲೋಗ್ರಾಮ್ ಅನ್ಕೋಬೇಡಿ, ಕ್ವಾಡ್ರಿಲ್ಯಾಟ್ರಲ್. ಯಾವುದಿದು, ಬಿ ಡಿ ಎಫ್ ಸಿ, ಕ್ವಾಡ್ರಿಲ್ಯಾಟ್ರಲ್ ಬಿ ಡಿ ಎಫ್ ಸಿ ತಗೋಬೇಕು. ಯಾಕಂದರೆ ನಮಗೆ ಪ್ಯಾರಲಲ್ ಬೇಕಲ್ವಾ, ಸೊ ಬಿ ಸಿ ಇರೋದು ಬೇಕೇ ಬೇಕು. ಸೊ ಬಿ ಡಿ ಎಫ್ ಸಿ ತಗೊಂಡಿದ್ದೀರಾ. ಕ್ವಾಡ್ರಿಲ್ಯಾಟ್ರಲ್ ತಗೊಂಡ್ಮೇಲೆ ಏನು ಗೊತ್ತಾಗುತ್ತೆ ನಿಮಗೆ, ರೈಟ್? ನಮ್ಗೆ ಆಲ್ರೆಡಿ ಗೊತ್ತಿದೆ ಬಿ ಎ ಪ್ಯಾರಲಲ್ ಟು ಸಿ ಎಕ್ಸ್ ಅಂತ. ಇದರ ಅರ್ಥ ನಾನು ಬರಿಬೋದಾ, ಬಿ ಡಿ ಪ್ಯಾರಲಲ್ ಟು ಸಿ ಎಫ್ ಅಂತ, ಕರೆಕ್ಟಾ? ರೈಟ್. ಮತ್ತೇನು ಗೊತ್ತು ನಮಗೆ ಆಲ್ರೆಡಿ ಗೊತ್ತಿದೆ ಎ ಡಿ ಇಸ್ ಈಕ್ವಲ್ ಟು ಬಿ ಡಿ ಅಂತ. ಯಾಕೆ? ಡಿ ಮಿಡ್ ಪಾಯಿಂಟ್ ಇದೆ ಅದಕ್ಕೆ. ಮತ್ತೆ ನಾವು ಏನು ಪ್ರೂವ್ ಮಾಡಿದ್ದೀವಿ ಇಲ್ಲಿ, ಎ ಡಿ ಇಸ್ ಈಕ್ವಲ್ ಟು ಸಿ ಎಫ್ ಅಂತ ನಾವು ಪ್ರೂವ್ ಮಾಡಿದ್ದೀವಿ. ಇದರ ಅರ್ಥ ಏನು? ಇದರ ಅರ್ಥ ನಮಗೆ ಗೊತ್ತಾಯಿತು, ಬಿ ಡಿ ಇಸ್ ಈಕ್ವಲ್ ಟು ಸಿ ಎಫ್ ಅಂತ. ಇಲ್ಲಿ ಎರಡು ರಿಸಲ್ಟ್ ಇದೆಯಾ, ಬಿ ಡಿ ಇಸ್ ಈಕ್ವಲ್ ಟು ಸಿ ಎಫ್, ಬಿ ಡಿ ಪ್ಯಾರಲಲ್ ಟು ಸಿ ಎಫ್ ಅಂತ ಇದೆ. ಇದರ ಅರ್ಥ ಏನು? ಇನ್ ಅ ಕ್ವಾಡ್ರಿಲ್ಯಾಟ್ರಲ್ ಒನ್ ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಅಂಡ್ ಈಕ್ವಲ್. ಇಲ್ಲಿಂದ ನಾವು ಬರಿಬೋದು ಬಿ ಡಿ ಎಫ್ ಸಿ ಈಸ್ ಪ್ಯಾರಲೋಗ್ರಾಮ್. ಈಗ ಇದು ಪ್ಯಾರಲೋಗ್ರಾಮ್ ಆದರೆ ಏನು ಬಂತಪ್ಪ ನಮಗೆ, ಇದು ಪ್ಯಾರಲೋಗ್ರಾಮ್ ಆದರೆ ದೇರ್ ಫೋರ್ ನೀವು ಬರಿಬೋದು ಡಿ ಎಫ್ ಪ್ಯಾರಲಲ್ ಟು ಬಿ ಸಿ ಅಂತ ಗೊತ್ತಾಯ್ತು. ಡಿ ಎಫ್ ಪ್ಯಾರಲಲ್ ಟು ಬಿ ಸಿ ಅಂದರೆ ನಮಗೆ ಸಿಕ್ಕತ್ತಲ್ವಾ, ಡಿ ಇ ಪ್ಯಾರಲಲ್ ಟು ಬಿ ಸಿ ಅಂತ. ಅಷ್ಟೇ, ಇಷ್ಟು ನಿಮಗೆ ರಿಸಲ್ಟ್. ಎಕ್ಸ್ಟೆಂಡೆಡ್ ಕ್ವೆಶನ್ ಕೇಳ್ಬೋದು, ಪ್ಯಾರಲಲ್ ಟು ದ ಥರ್ಡ್ ಸೈಡ್ ಆ್ಯಂಡ್ ಹಾಫ್ ಆಫ್ ಥರ್ಡ್ ಸೈಡ್ ಅಂತ ಕೇಳ್ಬೋದು, ಹಾಫ್ ಆಫ್ ಇಟ್ ಅಂತ ಕೇಳ್ಬೋದು. ಅವಾಗಲೂ ಕೂಡ ಬರಿಬೋದು ಡಿ ಎಫ್ ಪ್ಯಾರಲಲ್ ಟು ಬಿ ಸಿ ಅಂತಲೂ ಆಗುತ್ತೆ, ಆಲ್ಸೋ ಡಿ ಎಫ್ ಈಕ್ವಲ್ ಟು ಬಿ ಸಿ ಅಂತಲೂ ಆಗುತ್ತೆ. ಆಮೇಲೆ ಡಿ ಇ ಈಕ್ವಲ್ ಟು ಇ ಎಫ್ ಅಂತ ಪ್ರೂವ್ ಮಾಡಿದ್ದೆ ತಾನೆ. ಸೊ ಇದರರ್ಥ ಡಿ ಎಫ್ ಅಂದ್ರೆ ಏನಾಗುತ್ತೆ, 2 ಟೈಮ್ಸ್ ಆಫ್ ಡಿ ಇ ಆಗುತ್ತೆ ಈಕ್ವಲ್ ಟು ಬಿ ಸಿ. ಇದರರ್ಥ ಡಿ ಇ ಈಕ್ವಲ್ ಟು ಹಾಫ್ ಆಫ್ ಬಿ ಸಿ. ಅಷ್ಟೇ, ಇದು ನಮಗೆ ಬೇಕಾಗಿರೋ ರಿಸಲ್ಟ್. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಸರ್ಕಲ್ಸ್ ಚಾಪ್ಟ್ರಿಗೆ ಬಂದಿದ್ದೀವಿ. 2 ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಇದೆ. ಈ ಲೈನು ಇದು ಎ ಡಿ ಇದೆ ನೋಡಿ, ಇದು ಬಿ ಸಿ ಡಿ ಈ ತರ ಕಟ್ ಆಗ್ತಾ ಹೋಗ್ತಾ ಇದೆ. ಮತ್ತೆ ಒ ಬಿ ಪರ್ಪೆಂಡಿಕ್ಯುಲರ್ ಇದೆ, ಎ ಬಿ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಇದೆ. ಸಿ ಡಿ ಲೆಂತ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಆರಾಮಾಗಿ ತಿಳಿಸ್ಕೊಡ್ತೀನಿ ನಿಮಗೆ. ಫಸ್ಟ್ ಏನು ಗೊತ್ತು, ಕಾನ್ಸೆಂಟ್ರಿಕ್ ಸರ್ಕಲ್ ಇದೆ. ಸೊ ಇದು ಪೂರ್ತಿ ಎ ಡಿ ನೋಡಿ, ಎ ಬಿ ಪ್ಲಸ್ ಬಿ ಸಿ ಅನ್ನೋಕಿನ್ನ ಪ್ಲಸ್ ಬಿ ಪಿ ಪ್ಲಸ್ ಪಿ ಸಿ ಪ್ಲಸ್ ಸಿ ಡಿ ಇದೆ, ಕರೆಕ್ಟಾ? ಎ ಬಿ ಏನಂತ ಇದೆ, 3 ಸೆಂಟಿಮೀಟರ್ ಅಂತ ಇದೆ. ಓಕೆ, ನೆಕ್ಸ್ಟು ಇಷ್ಟು ಗೊತ್ತಾದ್ಮೇಲೆ ನಮ್ಗೇನು ಗೊತ್ತು, ಒ ಪಿ ಪರ್ಪೆಂಡಿಕ್ಯುಲರ್ ಟು ಎ ಡಿ ಇದೆ, ಒ ಪಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಅಂತಲೂ ಬರೀಬಹುದು. ಸೊ ಹಾಗಾಗಿ ಬಿ ಪಿ ಈಕ್ವಲ್ ಟು ಪಿ ಸಿ ಆಯಿತು, ಬಿ ಪಿ ಈಕ್ವಲ್ ಟು ಪಿ ಸಿ ಆಯಿತು. ಮತ್ತೆ ಮತ್ತೆ ಎ ಪಿ ಈಕ್ವಲ್ ಟು ಪಿ ಡಿ ಆಯಿತು, ಕರೆಕ್ಟಾ? ಎ ಪಿ ಈಕ್ವಲ್ ಟು ಪಿ ಡಿ ಆಯಿತು. ಸೊ ನೆಕ್ಸ್ಟ್ ಇವಾಗ ಏನು ಮಾಡ್ತೀರಾ, ಒಂದು ವೇಳೆ ನಾನು ಇವೆರಡನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಎ ಪಿ ಮೈನಸ್ ಬಿ ಪಿ ಮಾಡಿದ್ರೆ ಏನು ಸಿಗುತ್ತೆ ನೋಡಿ, ಎ ಬಿ ಆಯಿತು. ಆಮೇಲೆ ಪಿ ಡಿ ಮೈನಸ್ ಪಿ ಸಿ ಮಾಡಿದ್ರೆ ಸಿ ಡಿ ಆಯಿತು. ಸೊ ಎರಡು ಈಕ್ವಲ್ ಇತ್ತು, ಈಕ್ವಲ್ ಥಿಂಗ್ಸ್ ಸಬ್ಟ್ರಾಕ್ಟೆಡ್, ದ ರಿಸಲ್ಟ್ಸ್ ಆರ್ ಆಲ್ಸೋ ಈಕ್ವಲ್, ರೈಟ್? ಎ ಬಿ ಈಕ್ವಲ್ ಟು ಸಿ ಡಿ ಬರುತ್ತೆ, ಹಾಗಾಗಿ ಸಿ ಡಿ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಆಗುತ್ತೆ. ಇಷ್ಟು ರಿಸಲ್ಟ್ ಮುಗೀತು. ಓಕೆ, ಮುಂದಿನ ಪ್ರಶ್ನೆ ಓ ಇದೆ, ವೈ ಮೆಜರ್ ಏನು ಅಂತ ಕೇಳ್ತಾ ಇದ್ದಾರೆ. ನಿಮಗೆ ಆಲ್ರೆಡಿ ಗೊತ್ತಿದೆ ಇದು. ಆಂಗಲ್ ವೈ ಏನಪ್ಪ, ಆಂಗಲ್ ವೈ ಈಸ್ ಮೇಡ್ ಬೈ ದ ಆರ್ಕ್ ಸಿ ಇ ಆರ್ಕ್ ಇದೆ ಇಲ್ಲಿ. ಸೊ ಇದು ಸೆಂಟರ್ ಇದೆ, ಇದು 70 ಡಿಗ್ರಿ ಆದರೆ ಈವನ್ ಇದು ಕೂಡ 70 ಡಿಗ್ರಿ ಇರುತ್ತಾ? ವೈ ಇಸ್ ಹಾಫ್ ಆಫ್
70 ಡಿಗ್ರಿ ಇರುತ್ತೆ. ಹಾಗಾಗಿ y ಇಸ್ ಈಕ್ವಲ್ ಟು 30 ಡಿಗ್ರಿ ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಕೂಡ 30 ಡಿಗ್ರಿನೇ ಆಗುತ್ತೆ ತಾನೆ, ಯಾಕಂದ್ರೆ ಆಂಗಲ್ ಎಕ್ಸ್ ಈಕ್ವಲ್ ಟು ಆಂಗಲ್ ವೈ ಇರುತ್ತೆ. ಇದು ನಿಮಗೆ ಇಲ್ಲಿ ಥಿಯರಮ್ ಬರೀಬೇಕು. ಆಂಗಲ್ ಮೇಡ್ ಬೈ ದ ಆರ್ಕ್ ಇನ್ ದ ಸೆಂಟರ್ ಆ್ಯಂಡ್ ಆನ್ ದ ಸೆಗ್ಮೆಂಟ್, ಆಮೇಲೆ ಆಂಗಲ್ ಮೇಡ್ ಬೈ ದ ಸೇಮ್ ಆರ್ಕ್ ಇನ್ ದ ಸೇಮ್ ಸೆಗ್ಮೆಂಟ್. ಸೊ ಎಕ್ಸ್ ಈಕ್ವಲ್ ಟು ವೈ ಆ ರೀಸನ್ಗೆ y ಇಸ್ ಈಕ್ವಲ್ ಟು ಹಾಫ್ ಆಫ್ 70 ಡಿಗ್ರಿ ಮೊದಲನೇ ರೀಸನ್ಗೆ. ಮುಂದಿನ ಪ್ರಶ್ನೆ ನೋಡಿ, OD ಪರ್ಪೆಂಡಿಕ್ಯುಲರ್ ಟು ಕಾರ್ಡ್ AB ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪರ್ಪೆಂಡಿಕ್ಯುಲರ್ ಇದೆ ಅಂತ ಹೇಳಿದ್ದಾರೆ. ಓಕೆ, ಮತ್ತೆ BC ಡಯಾಮೀಟರ್ ಅಂತ ಹೇಳಿದ್ದಾರೆ. ಇದು BC ಡಯಾಮೀಟರ್ ಅದೇ, ಇದು 90 ಡಿಗ್ರಿ ಆಯ್ತಲ್ಲಪ್ಪ, 90 ಡಿಗ್ರಿ ಆಯಿತು ನೋಡಿ. ಇದು 90 ಡಿಗ್ರಿ, ಇದು ಕೂಡ 90 ಡಿಗ್ರಿ. ಹಾಗಾದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರೋದ್ರಿಂದ ಇವೆರಡು ಪ್ಯಾರಲಲ್ ಆಯ್ತೋ ಇಲ್ವಾ ಹೇಳಿ. ನಮ್ಗೇನು ಗೊತ್ತು, ಆಂಗಲ್ CAB ಈಕ್ವಲ್ ಟು 90 ಡಿಗ್ರಿ, ಯಾಕಂದರೆ BC ಡಯಾಮೀಟರ್ ಸಬ್ಟೆಂಡ್ಸ್ ಆಂಗಲ್ 90 ಡಿಗ್ರಿ ರೈಟ್ ಆಂಗಲ್ ಇನ್ ಸೆಗ್ಮೆಂಟ್. ಇದ್ರ ಬಗ್ಗೆ ಗೊತ್ತಿದೆ ನಮಗೆ, ಸೊ ಆ ಥಿಯರಮ್ ಬರೀಬೇಕು. ನೆಕ್ಸ್ಟು OD ಪರ್ಪೆಂಡಿಕ್ಯುಲರ್ ಟು AB ಅಂದಾಗ ನಾವು ಆಂಗಲ್ ODB ಈಕ್ವಲ್ ಟು 90 ಡಿಗ್ರಿ ಅಂತ ಬರಿತೀವಿ. ಇವೆರಡು ಆಂಗಲ್ ಸೇರಿಸಿದಾಗ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಸೊ ದೇರ್ ಫೋರ್ ಇದರಿಂದ ರಿಸಲ್ಟ್ ಏನು ಬರೀತೀರಾ, ಸೊ AC ಪ್ಯಾರಲಲ್ ಟು DO ಆಯಿತು. ಇವೆರಡು ಪ್ಯಾರಲಲ್ ಇದೆ ಅಂತ ಗೊತ್ತಾಯಿತು. ಮತ್ತೇನು ಗೊತ್ತಿದೆ, OS ಸೆಂಟರ್ ಇದ್ದಾಗ OS ಮಿಡ್ ಪಾಯಿಂಟ್ ಆಫ್ ಡಯಾಮೀಟರ್ ಆಗುತ್ತೆ ತಾನೆ, ಸೆಂಟರ್ ಇಸ್ ಮಿಡ್ ಪಾಯಿಂಟ್ ಆಫ್ ದ ಡಯಾಮೀಟರ್ ಆಗುತ್ತೆ. ಹಾಗಿದ್ದಲ್ಲಿ ಒಂದು ಮಿಡ್ ಪಾಯಿಂಟ್ ಇದೆ, ಲೈನ್ ಪ್ಯಾರಲಲ್ ಇದೆ. ಮಿಡ್ ಪಾಯಿಂಟ್ ಥಿಯರಮ್ದು ಕಾನ್ವರ್ಸ್ ಇದೆ ಗೊತ್ತಾ, a line drawn from midpoint of one side parallel to the third side will also bisect the third side ಅಂತ ಗೊತ್ತು. ಸೊ ಇದರ ಅರ್ಥ ಏನು, D is ಮಿಡ್ ಪಾಯಿಂಟ್ ಆಫ್ AB ಅಂತ ನಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆನೂ ಇನ್ನೊಂದು ಏನು ಗೊತ್ತಾಗುತ್ತೆ, ಆಲ್ರೆಡಿ ಪರ್ಪೆಂಡಿಕ್ಯುಲರ್ ಇದೆ ಅಂತ ಕೊಟ್ಟಿದ್ದಾರಲ್ವಾ, ಆಲ್ರೆಡಿ ಪರ್ಪೆಂಡಿಕ್ಯುಲರ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ OD ಪರ್ಪೆಂಡಿಕ್ಯುಲರ್ ಟು AB ಅಂದಾಗ OD ಬೈಸೆಕ್ಟ್ಸ್ AB ಆಗುತ್ತೆ, ಕರೆಕ್ಟಾ. ಸೊ ಮಿಡ್ ಪಾಯಿಂಟ್ ಥಿಯರಮ್ ಅಲ್ಲಿ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ಮಿಡ್ ಪಾಯಿಂಟ್ ಥಿಯರಮ್ ಇಂದ ರಿಸಲ್ಟ್ ಏನು ಬರೀತೀರಾ, ಬೈ ಮಿಡ್ ಪಾಯಿಂಟ್ ಥಿಯರಮ್ ಇಂದ ರಿಸಲ್ಟ್ ಏನು ಬರೀತೀರಾ, OD ಇಸ್ ಹಾಫ್ ಆಫ್ AC ಅಂತ ಗೊತ್ತಿತ್ತು. ಸೊ AC ಇಸ್ ಈಕ್ವಲ್ ಟು 2 ಟೈಮ್ಸ್ OD ಅಂತ ಅವಾಗ ಬರೀತೀರಾ ಅಷ್ಟೇ. ಅರ್ಥ ಆಯ್ತು ಅನ್ಕೋತೀನಿ. ಇದು ತುಂಬಾ ಈಸಿ ರಿಸಲ್ಟ್ಸ್ ಇತ್ತು. ಈ ತರ ಪ್ರಶ್ನೆಗಳು ಇರ್ತವೆ. ಸಮ್ ಆಫ್ ಐದರ್ ಪೇರ್ ಆಫ್ ಆಪೋಸಿಟ್ ಆಂಗಲ್ಸ್ ಆರ್ ಸಪ್ಲಿಮೆಂಟರಿ ಇನ್ ಅ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್. ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ದು ನಿಮಗೆ ಗೊತ್ತಿರಬೇಕು, ಎಲ್ಲ ಡೆಫಿನೇಷನ್ಸ್ ಎಲ್ಲ ಪ್ರಾಪರ್ಟೀಸ್ ನಿಮಗೆ ಗೊತ್ತಿರಬೇಕು. ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂದಾಗ ಸರ್ಕಲ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಕ್ವಾಡ್ರಿಲ್ಯಾಟ್ರಲ್ನ ಹಾಕೊಳ್ಳಿ. ಇಲ್ಲಿ ನೀವು ಯೂಸ್ ಮಾಡಬೇಕಾಗಿರೋದು ಆಪೋಸಿಟ್ ಆ್ಯಂಗಲ್ಸು, ಆಮೇಲೆ ಇಲ್ಲಿ ಇನ್ನೊಂದು ಏನು ಬರುತ್ತೆ ಅಂದರೆ ಆ್ಯಂಗಲ್ ಮೇಡ್ ಬೈ ದ ಕಾರ್ಡ್ ಆರ್ ಆ್ಯಂಗಲ್ ಮೇಡ್ ಬೈ ದ ಆರ್ಕ್ನ ನಾವು ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಜಾಯಿನ್ ಮಾಡ್ಕೊಳ್ಳಿ ಈ ಥರ ಡಯಾಗ್ನಲ್ಸ್ನ. ಡಯಾಗ್ನಲ್ ಜಾಯಿನ್ ಆದಮೇಲೆ ಒಂದು ಆ್ಯಂಗಲ್ಸ್ನ ನೇಮ್ ಮಾಡ್ತಾ ಹೋಗಿ. ಹೇಗೆ ಮಾಡ್ತೀರಾ, ಇಲ್ಲಿದೆ ಆ್ಯಂಗಲ್ 1 ಮತ್ತು ಆ್ಯಂಗಲ್ 2 ಈಕ್ವಲ್ ಆಗುತ್ತೆ ತಾನೆ, ಯಾಕಂದರೆ ಆ್ಯಂಗಲ್ ಮೇಡ್ ಬೈ ದ ಆರ್ಕ್ BC ಅಂತ ಹೇಳ್ಬೋದು. ಅದೇ ಥರ ನೆಕ್ಸ್ಟು ಆ್ಯಂಗಲ್ 3 ಈಕ್ವಲ್ ಟು ಆ್ಯಂಗಲ್ 4 ಅಂತ ಹೇಳ್ಬೋದಾ, ಯಾಕೆ, ಬಿಕಾಸ್ ಆ್ಯಂಗಲ್ ಮೇಡ್ ಬೈ ದಿಸ್ ಆರ್ಕ್ ಅಂತ ಹೇಳ್ಬೋದು. ನೆಕ್ಸ್ಟು ಇದು ಆ್ಯಂಗಲ್ 5 ಈಕ್ವಲ್ ಟು ಆ್ಯಂಗಲ್ 6 ಅಂತ ಹೇಳ್ಬೋದಾ, ಯಾಕೆ, ಬಿಕಾಸ್ ಇಟ್ ಈಸ್ ಮೇಡ್ ಬೈ ಆರ್ಕ್ DC. ಆಮೇಲೆ ಲಾಸ್ಟ್ ಒನ್ ಇನ್ನೊಂದು ತಗೊಳ್ಳುವ. ಓಕೆ, ಲೆಟ್ಸ್ ಟೇಕ್ ಆಂಗಲ್, ಸಾರಿ ಅಬೌಟ್ ದಟ್. ಸೊ ಇದು ಆಂಗಲ್ 7 ಈಕ್ವಲ್ ಟು ಆಂಗಲ್ 8 ಅಂತ ತಗೋಬಹುದು, ಬಿಕಾಸ್ ಇಟ್ ಈಸ್ ಮೇಡ್ ಬೈ ದಿಸ್ ಆರ್ಕ್ AB. ಸೊ ಹಾಗಿದ್ದಾಗ ಅವು ಈಕ್ವಲ್ ಆ್ಯಂಗಲ್ಸ್ ಇರ್ತಾವ, ಈಕ್ವಲ್ ಆ್ಯಂಗಲ್ಸ್ ಅಂತ ಗೊತ್ತಾಯಿತು. ಸೊ ಆ್ಯಂಗಲ್ಸ್ನ ಆ್ಯಡ್ ಮಾಡ್ತಾ ಹೋಗಿ. ಇಲ್ಲಿ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಯೂಸ್ ಮಾಡಿದಾಗ ಎಲ್ಲ ಆ್ಯಂಗಲ್ಸ್ನು ಕೂಡಿಸಿದ್ರೆ 360 ಡಿಗ್ರಿ ಆಗುತ್ತೆ, ರೈಟ್. ಸೊ ಆ್ಯಂಗಲ್ 1 ಈಕ್ವಲ್ ಟು ಆ್ಯಂಗಲ್ 2 ಇದೆ, ಆಮೇಲೆ ಆ್ಯಂಗಲ್ 3 ಈಕ್ವಲ್ ಟು 4 ಇದೆ, 6 ಈಕ್ವಲ್ ಟು 5 ಇದೆ, 7 ಈಕ್ವಲ್ ಟು 8 ಇದೆ. ನಮಗೆ ಸಿಗೋದು 2 ಟೈಮ್ಸ್ ಆಫ್ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 5 ಪ್ಲಸ್ ಆ್ಯಂಗಲ್ 4 ಪ್ಲಸ್ ಆ್ಯಂಗಲ್ 8 ಸಿಗುತ್ತೆ. ಸೊ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 5 ಅಂದರೆ ಆ್ಯಂಗಲ್ A ಆಗುತ್ತೆ, ಆ್ಯಂಗಲ್ 4 ಪ್ಲಸ್ ಆ್ಯಂಗಲ್ 8 ಅಂದರೆ ಆ್ಯಂಗಲ್ C ಆಗುತ್ತೆ.
ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ 2 ಆ ಕಡೆ ತಗೊಂಡಾಗ. ಈ ಥರ ಬರ್ಕೊಂಡು ಸಾಲ್ವ್ ಮಾಡಬೇಕು. ಇಲ್ಲಿ ನಾನು ಡೀಟೇಲಾಗಿ ಬರ್ದಿಲ್ಲ, ಡೀಟೇಲಾಗಿ ಬರೆದು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟು ಹಿರೋನ್ಸ್ ಫಾರ್ಮುಲಾ ಚಾಪ್ಟರಿಂದ ಐಸೋಸೆಲಸ್ ಟ್ರಯಾಂಗಲ್ ಅಂತ ಹೇಳಿದ್ದಾರೆ. ಪೆರಿಮೀಟರ್ ಈಕ್ವಲ್ ಟು 32 ಡಿಗ್ರೀಸ್. ಪೆರಿಮೀಟರ್ ಏನಾಗುತ್ತೆ, 2 ಈಕ್ವಲ್ ಸೈಡ್ಸು, ಒಂದು ಬೇಸ್ ಈಕ್ವಲ್ ಟು 32 ಡಿಗ್ರೀಸ್ ಆಯಿತು. ಏನು ಹೇಳಿದ್ದಾರೆ, ಒನ್ ಆಫ್ ದ ಈಕ್ವಲ್ ಸೈಡ್ಸು ಮತ್ತು ಬೇಸ್ನ ರೇಷಿಯೋ 3:2 ಇದೆ. ಹಾಗಿದ್ದಲ್ಲಿ A:B ಈಕ್ವಲ್ ಟು 3:2 ಇದ್ದರೆ A ಈಕ್ವಲ್ ಟು 3x ಅಂತ ತಗೊಂಡು B ಈಕ್ವಲ್ ಟು 2x ಅಂತ ತಗೊಂಡು ಸಾಲ್ವ್ ಮಾಡಿದ್ರೆ 6x ಪ್ಲಸ್ 2x ಈಕ್ವಲ್ ಟು 32. ಹಾಗಿದ್ದಲ್ಲಿ x ಈಕ್ವಲ್ ಟು 4 ಆಯಿತು. x ಈಕ್ವಲ್ ಟು 4 ಆದರೆ ಈಕ್ವಲ್ ಸೈಡ್ಸ್ ಮೆಜರು 12 ಸೆಂಟಿಮೀಟರು, ಬೇಸ್ ಮೆಜರು 8 ಸೆಂಟಿಮೀಟರ್ ಆಯಿತು. ಸೊ 12,8 ಆಯಿತು. ಸೊ ಇಲ್ಲಿಂದ ಸೆಮಿ ಪೆರಿಮೀಟರ್ ಮಾಡ್ಕೊಳ್ಳಿ. ಏನಾಗುತ್ತೆ ಸೆಮಿ ಪೆರಿಮೀಟರ್, ಪೆರಿಮೀಟರ್ ಬೈ 2 ಅಂತ ಡೈರೆಕ್ಟಾಗಿ ಬರಿಬೋದು. 16 ಸೆಂಟಿಮೀಟರ್ ಆಯಿತು. ಎಸ್ ಮೈನಸ್ ಎ ಬರ್ಕೊಳ್ಳಿ. ಎಸ್ ಮೈನಸ್ ಎ ಮತ್ತು ಇನ್ನೊಂದು ಎಸ್ ಮೈನಸ್ ಎ, ಯಾಕಂದರೆ 2 ಈಕ್ವಲ್ ಸೈಡ್ಸ್ ಇದೆ, 4 ಸೆಂಟಿಮೀಟರ್ ಆಗುತ್ತೆ. ಲಾಸ್ಟು ಎಸ್ ಮೈನಸ್ ಬಿ ಸಿಗುತ್ತೆ. ಆವಾಗ 16 ಮೈನಸ್ 8 ಅಂದರೆ 8 ಸೆಂಟಿಮೀಟರ್ ಆಗುತ್ತೆ. ಸೊ ನೀವು ಏರಿಯಾ ಅಂದಾಗ ಫಾರ್ಮುಲಾ ಬರೀಲೇಬೇಕು. ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಆಗುತ್ತೆ. ಈ ಥರ ಬರ್ಕೊಂಡ್ರಾ. ನೆಕ್ಸ್ಟು ಇಲ್ಲಿ ನಿಮಗೊಂದು ಸಜೆಷನ್ ಹೇಳ್ತೀನಿ. ಇದನ್ನ ಏನು ಮಾಡಬೇಕಂದ್ರೆ ಸ್ಕ್ವೇರ್ಸ್ ಆಗಿ ಬರ್ಕೊಳ್ಳಿ. ಇದು 4 ಸ್ಕ್ವೇರ್, ಇದು 2 ಸ್ಕ್ವೇರ್, 4 ಇಂಟು 4 ಇದೆ. ಸೊ 4 ಸ್ಕ್ವೇರ್ ಡೈರೆಕ್ಟಾಗಿ ಬರ್ಕೊಳ್ಳಿ. 8ಅನ್ನು ಬರೆಯೋಕ್ಕೆ ಬರಲ್ಲ. ಸೊ 2 ಸ್ಕ್ವೇರ್ ಇಂಟು 2 ಆಗುತ್ತೆ. ನೀವು ಸ್ಕ್ವೇರ್ ಅಂತ ಈ ಥರ ಬರ್ಕೊಂಡಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 2 ಒಳಗುಳಿಯುತ್ತೆ. ಉಳ್ಕಿದ್ದೆಲ್ಲ ವ್ಯಾಲ್ಯೂ ಹೊರಗೆ ಬರುತ್ತೆ. 4 ಇಂಟು 4 ಇಂಟು 2 ವಿಚ್ ಈಸ್ ಈಕ್ವಲ್ ಟು 32√2 ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಈಸ್ ದ ಏರಿಯಾ ಆಫ್ ದ ಟ್ರಯಾಂಗಲ್. ನಿಮಗೆ ಕಲಿಬೇಕಾಗಿರೋದು ಇದು. ನೀವು ಕಲಿಬೇಕಾಗಿರೋದು ಇದು. ಫಾರ್ಮುಲಾ ಅಪ್ಲೈ ಮಾಡಿ ಮಾಡೋದು ಕಷ್ಟ ಅಲ್ಲ, ಅಲ್ಲಿಂದ ಸ್ಕ್ವೇರ್ ರೂಟ್ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಸೊ ರೋಂಬಸ್ ಶೇಪ್ ಶೀಟ್ ಇದೆ ಅಂತೆ. ಪೆರಿಮೀಟರ್ 40 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ರೋಂಬಸ್ ಅಲ್ಲಿ ಆಲ್ ಸೈಡ್ಸ್ ಈಕ್ವಲ್ ಇದ್ದದಕ್ಕೆ ಏನಾಯ್ತು, ಸೈಡ್ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಅಂತ ಬಂತು. ಇದು ನಮ್ಮ ರೋಂಬಸ್ ಆಗಿದ್ದಲ್ಲಿ ಎಲ್ಲ ಸೈಡ್ಸ್ ಈಕ್ವಲ್ ಇದೆ, 10 10 10 10 ಅಂತ. ಒಂದು ಡಯಾಗ್ನಲ್ ನಮಗೆ 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇವೆರಡರ ಏರಿಯಾ ಈಕ್ವಲ್ ಆಗುತ್ತಾನೆ, ಸೈಡ್ಸ್ ಎಲ್ಲ ಸೇಮ್ ಇದೆ. ಸೊ ಹಾಗಾಗಿ ಇಫ್ ನಾನು ಇದನ್ನ ABCD ಅಂತ ತಗೊಂಡ್ರೆ ನಾನಿಲ್ಲಿ ಕಾಸ್ಟ್ ಆಫ್ ಪೇಂಟಿಂಗ್ ಕಂಡುಹಿಡಿಬೇಕು. ಕಾಸ್ಟ್ ಆಫ್ ಪೇಂಟಿಂಗ್ ಏನಾಗುತ್ತಪ್ಪ, ರೇಟು 5 ರೂಪೀಸ್ ಪರ್ ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಎರಡರ ಏರಿಯಾ ಸೇಮ್ ಇದೆ. ಸೊ 2 ಇಂಟು ಏರಿಯಾ ಆಫ್ ಟ್ರಯಾಂಗಲ್ ABD ಅಂತ ಬರ್ಕೋಬಹುದು. ಹಾಗಾಗಿ 10 ಇಂಟು ಏರಿಯಾ ಆಫ್ ದ ಟ್ರಯಾಂಗಲ್ ABD ಆಗುತ್ತೆ. ಇವಾಗ ಏರಿಯಾ ಆಫ್ ದ ಟ್ರಯಾಂಗಲ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ನಮಗೆ ಬೇಕಾಗಿದ್ದು ಸೆಮಿ ಪೆರಿಮೀಟರ್. ಸೆಮಿ ಪೆರಿಮೀಟರ್ ಏನಾಗುತ್ತೆ ಅವಾಗ 10 ಪ್ಲಸ್ 10 ಪ್ಲಸ್ 12 ಆಗುತ್ತೆ. ಸೊ 32/2 16 ಸೆಂಟಿಮೀಟರ್ ಆಯಿತು. ಹಾಗಾಗಿ ಎಸ್ ಮೈನಸ್ ಎ ಏನು ಸಿಗುತ್ತೆ, 16 ಮೈನಸ್ 10 6, ಎಸ್ ಮೈನಸ್ ಬಿ ಅಗೇನ್ 6, ಎಸ್ ಮೈನಸ್ ಸಿ 16 ಮೈನಸ್ 12 ಇಸ್ 4. ಇವಾಗ ಏರಿಯಾದಲ್ಲಿ ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಇದು ಎಷ್ಟು ಈಸಿ ಇದೆ ನೋಡಿ. 4 ಸ್ಕ್ವೇರ್ 6 ಸ್ಕ್ವೇರ್ 2 ಸ್ಕ್ವೇರ್ ಈಸಿ ಆಯ್ತಲ್ವಾ. ಈ ಥರ ಬರೆದ್ರೆ 4 ಇಂಟು 6 ಇಂಟು 2, ಸೊ 6 2 12, 12 4 48 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಇದು ನಿಮಗೆ ಸೆಂಟಿಮೀಟರ್ ಸ್ಕ್ವೇರ್ ಆಗಬೇಕು. ಇದು ನಿಮಗೆ ಸೆಂಟಿಮೀಟರ್ ಸ್ಕ್ವೇರ್ ಆಗಬೇಕು. ಓಕೆ, ಇದು ಮೀಟರ್ ಅಲ್ಲ, ಸೆಂಟಿಮೀಟರ್ ಸ್ಕ್ವೇರ್ ಆಗಬೇಕು. ಸೊ ಏರಿಯಾ ಸಿಕ್ಕ ಮೇಲೆ ಮುಂದೇನು ಮಾಡ್ತೀರಾ, ಏರಿಯಾ ಸಿಕ್ತು. ಸೊ 10 ಇಂಟು 48 ವಿಚ್ ಈಸ್ ಈಕ್ವಲ್ ಟು 480 ರೂಪೀಸ್ ಆಯಿತು. ಇಷ್ಟು ನಿಮ್ಮ ಉತ್ತರ. ಓಕೆನಾ, ರೈಟ್. ಒಂದು ವೇಳೆ ಅದು ಮೀಟರ್ ಸ್ಕ್ವೇರ್ ಇದ್ರೆ ಏನು ಮಾಡ್ತೀರಾ, ಒಂದು ವೇಳೆ ಅದು ಮೀಟರ್ ಸ್ಕ್ವೇರೇ ಇದ್ರೆ ಏನು ಮಾಡ್ತೀರಾ. ಮೀಟರ್ ಸ್ಕ್ವೇರ್ ಇದ್ರೆ ನೋಡಿ, ಇದು 5 ರೂಪೀಸ್ ಪರ್ ಮೀಟರ್ ಸ್ಕ್ವೇರ್ ಅಂತ ಹೇಳಿದ್ದಾರೆ. 1 ಮೀಟರ್ ಸ್ಕ್ವೇರ್ಗೆ 5 ರೂಪೀಸ್ ಅಂತ ಹೇಳಿದ್ದಾರೆ. 1 ಮೀಟರ್ ಸ್ಕ್ವೇರ್ ಅಲ್ಲಿ ಎಷ್ಟು ಸೆಂಟಿಮೀಟರ್ ಸ್ಕ್ವೇರ್ ಇರುತ್ತೆ ನೋಡಿ. ಇದನ್ನ ಮಾಡಕ್ಕಂದ್ರೆ 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್ ಆಯ್ತು ಮಕ್ಕಳೇ. ಹಾಗಾಗಿ 1 ಮೀಟರ್ ಸ್ಕ್ವೇರ್ ಅಂದಾಗ 100 ಸೆಂಟಿಮೀಟರ್ ಹೋಲ್ ಸ್ಕ್ವೇರ್ ಅಂದ್ರೆ ಇಷ್ಟು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ 5 ರೂಪೀಸ್ ಪರ್ ಮೀಟರ್ ಸ್ಕ್ವೇರ್ ಅಂದಾಗ 10,000 ಸೆಂಟಿಮೀಟರ್ ಸ್ಕ್ವೇರ್ಗೆ 5 ರೂಪೀಸ್ ಆಗುತ್ತೆ. ಸೊ 1 ಸೆಂಟಿಮೀಟರ್ ಸ್ಕ್ವೇರ್ಗೆ ಎಷ್ಟಾಗುತ್ತೆ ಅವಾಗ, 5 ಡಿವೈಡೆಡ್ ಬೈ 10,000 ರೂಪೀಸ್ ಆಗುತ್ತೆ. ನೀವು ಹಿಂಗೆ ಮಾಡಬೇಕಾಗುತ್ತೆ ಒಂದು ವೇಳೆ ಅದು ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ರೆ. ಓಕೆನಾ, ರೈಟ್. ಮುಂದೆ ಸರ್ಫೇಸ್ ಏರಿಯಾ ವಾಲ್ಯೂಮ್ಸ್ ಹೇಳ್ದಂಗೆ ಡೈರೆಕ್ಟ್ ಕ್ವೆಶನ್ಸ್ ಇರ್ತವೆ. ಇಲ್ಲಿ ಹೈಟ್ ಕೊಟ್ಟಿದ್ದಾರೆ, ರೇಡಿಯಸ್ ಕೊಟ್ಟಿದ್ದಾರೆ, ಸ್ಲ್ಯಾಂಟ್ ಹೈಟ್ ಆಗುತ್ತೆ, ಸ್ಕ್ವೇರ್ ರೂಟ್ ಆಫ್
ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅಂತ ಮಾಡ್ತೀರಿ. ಈ ಥರ ಇಟ್ಕೊಂಡು ನೀವು ಸಾಲ್ವ್ ಮಾಡಬೇಕು. ಈಸಿ ಕ್ವೆಶನ್ಸು, ನೀವೇ ಮಾಡ್ತೀರಾ ನಂಗೆ ಗೊತ್ತು, ಆರಾಮಾಗಿ ಮಾಡಿ. ನೆಕ್ಸ್ಟ್ ನೋಡಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್ ಕೊಟ್ಟಿದ್ದಾರೆ. ಏನು ಪೈ ಆರ್ ಎಲ್ ಈಕ್ವಲ್ ಟು 308 ಆಯಿತು. ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ 14 ಅಂತ. ಪೈ 22/7 ಅದಲ್ಲಿ ರೇಡಿಯಸ್ ಮತ್ತು ಹೈಟು 308 ಆಯಿತು. 7 1 7 2 ಇದೆ. ಆರ್ ಇಸ್ ಈಕ್ವಲ್ ಟು 308 ಡಿವೈಡೆಡ್ ಬೈ 22 ಇಂಟು 2 ಮಾಡಿ ಕ್ಯಾನ್ಸಲ್ ಮಾಡ್ಕೊಳ್ಳಿ. 2 1s 2 154 ಟೈಮ್ಸ್, ಆಮೇಲೆ 22 1s 22 7s, ರೇಡಿಯಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಆಯಿತು. ತುಂಬ ಈಸಿ ಕ್ವೆಶನ್ ಇತ್ತು. ಕ್ವಿಕ್ ಕ್ಯಾಲ್ಕುಲೇಷನ್ ಮಾಡಕ್ಕೆ ನಿಮಗೆ ಗೊತ್ತಾಗಬೇಕು. ರೇಷಿಯೋ ಆಫ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್, ರೇಡಿಯಸ್ ಆರ್ ಇದೆ. ಏನಾಗುತ್ತಪ್ಪ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ದು 4πr². ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಏನಾಗುತ್ತೆ? ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಏನಾಗುತ್ತೆ? ಯಾವ್ದು ತಗೋತೀರಾ? 2πr² ತಗೋತೀರಾ, 3πr² ತಗೋತೀರಾ? ಅವ್ರು ಕೊಟ್ಟಿಲ್ಲ, 2πr² ತಗೊಳ್ಳಿ. ಈಕ್ವಲ್ ಟು ಏನಾಗುತ್ತೆ? 2:1 ಆಗುತ್ತೆ. ಇದು ಹಾಲೋ ಇದ್ರೆ ಓಕೆ. ಸರ್ಫೇಸ್ ಏರಿಯಾ ಅಂತ ಕೊಟ್ಟಾಗ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನೋಡಿ, ಹೆಮಿಸ್ಪಿಯರ್ ಬಂದಾಗ ಈ ತರ ಸಾಲಿಡ್ ಹೆಮಿಸ್ಪಿಯರ್ ಇದ್ರೆ ಅವಾಗ ಈ ಏರಿಯಾನು ಕನ್ಸಿಡರ್ ಮಾಡಬೇಕಾಗತ್ತೆ. ಅವಾಗ ನಾವು ಟೋಟಲ್ ಸರ್ಫೇಸ್ ಏರಿಯಾ ಅಂದಾಗ ಇದು 3 ಬಂದ್ಬಿಡುತ್ತೆ. 3 ಆದಾಗ ಅವಾಗ ನಮಗೆ ಸಿಗುತ್ತೆ 4/3. ಓಕೆ, 4/3 ಟೋಟಲ್ ಸರ್ಫೇಸ್ ಏರಿಯಾ ಅಂತಾನೆ ಕನ್ಸಿಡರ್ ಮಾಡುವ. ಯಾಕಂದ್ರೆ ಇಲ್ಲಿ ಸ್ಪಿಯರ್ಗೆ ನಾವು ಟೋಟಲ್ ಸರ್ಫೇಸ್ ಏರಿಯಾ ತಗೋತಾ ಇದೀವಿ, ಹೆಮಿಸ್ಪಿಯರ್ಗೂ ಕೂಡ ಟೋಟಲ್ ಸರ್ಫೇಸ್ ಏರಿಯಾ ತಗೊಂಡು ಸಾಲ್ವ್ ಮಾಡುವ. ನೆಕ್ಸ್ಟ್, ಶಾಪ್ ಕೀಪರ್ ಹತ್ರ ಒಂದು ಸ್ಪೆರಿಕಲ್ ಲಡ್ಡು ಇದೆಯಂತೆ, ದೊಡ್ಡದು. ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಅಂತ ಬರೆಯುವ. ಇದೇ ಕಂಪ್ಲೀಟ್ ಕ್ವಾಂಟಿಟಿನ ಬ್ರೇಕ್ ಮಾಡಿ ಸ್ಮಾಲರ್ ಲಡ್ಡೂಸ್ ಮಾಡ್ತಿದಾರಂತೆ. ರೇಡಿಯಸ್ಸು 2.5 ಸೆಂಟಿಮೀಟರ್ ಇರೋದು. ಸೊ ಎಷ್ಟು ಲಡ್ಡೂಸ್ ಆಗ್ತವೆ ಅಂತ ಕೇಳ್ತಿದ್ದಾರೆ. ಎಷ್ಟು ಸಿಂಪಲ್ ಕ್ವೆಶನ್. ವಾಲ್ಯೂಮ್ ಆಫ್ ಬಿಗ್ ಲಡ್ಡು ಡಿವೈಡ್ ಬೈ ವಾಲ್ಯೂಮ್ ಆಫ್ ಸ್ಮಾಲ್ ಲಡ್ಡು ಅಂತ ಅನ್ಕೊಳ್ಳಿ. ವಾಲ್ಯೂಮ್ ಆಫ್ ಬಿಗ್ ಲಡ್ಡು ಏನಪ್ಪ? 4/3 πr³. ವಾಲ್ಯೂಮ್ ಆಫ್ ಸ್ಮಾಲ್ ಲಡ್ಡು 4/3 πr³ ಅಂತ ಅನ್ಕೊಳ್ಳಿ. ಈ ಸ್ಮಾಲ್ ಆರ್ ಈಕ್ವಲ್ ಟು 2.5 ಅಂತ ಬರ್ಕೊಳ್ಳುವ, ಅಥವಾ ಇದು 5/2 ಅಂತ ಬರ್ಕೊಳ್ಳುವ. ಈಸಿ ಆಗುತ್ತಲ್ವಾ? ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ r³ ಅಂದ್ರೆ 5³ ಈ r³ ಅಂದ್ರೆ 5/2 ಹೋಲ್ ಕ್ಯೂಬ್. ಸಿ, ನಾನಿಲ್ಲಿ ಸ್ವಲ್ಪ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಯೂಸ್ ಮಾಡ್ತೀನಿ, ಯಾಕಂದ್ರೆ ನನ್ನ ಕ್ಯಾಲ್ಕುಲೇಷನ್ ಈಸಿ ಆಗ್ಬೇಕಲ್ವಾ, ನನಗೆ ಜಾಸ್ತಿ ಕಷ್ಟ ಪಡಬಾರ್ದು ನಾನು, ಅದಕ್ಕೇನೆ. ಇಲ್ಲಿ ಕ್ಯಾನ್ಸಲ್ ಆದರೆ 1/2 ಹೋಲ್ ಕ್ಯೂಬ್ ಅಂದರೆ 2³ ಅಂತ ಬರ್ಕೋಬಹುದು. ಈಕ್ವಲ್ ಟು 8 ಲಡ್ಡು ನಮಗೆ ಸಿಗುತ್ತೆ. ಇಟ್ ಈಸ್ ಆಲ್ ವರ್ಕ್ ಆಫ್ ಅನ್ ಆರ್ಟ್ ಅಲ್ವಾ? ಈ ಥರ ನೀವು ಕ್ಯಾಲ್ಕುಲೇಷನ್ ಈಸಿ ಮಾಡಿದಾಗ ಇಟ್ ಲಿಟ್ರಲಿ ಲುಕ್ಸ್ ಲೈಕ್ ಅನ್ ಆರ್ಟ್. ಓಕೆ, ಮುಂದೆ ಇಲ್ಲಾಂದ್ರೆ ಎಲ್ಲಿ ನೀವು ಮಲ್ಟಿಪ್ಲೈ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡು ಯಾಕೆ ಕೂತ್ಕೋತೀರಾ? ಇಷ್ಟು ಮಾಡ್ಕೋಬೇಕು, ನೀವು ಟ್ರಿಕ್ಸ್ ಗೊತ್ತಾಗಬೇಕು ಇಷ್ಟು ದೊಡ್ಡವರಾದ್ಮೇಲೆ. ಮತ್ತೆ ಹೇಳಿದ್ದಾರೆ ಸರ್ಫೇಸ್ ಏರಿಯಾ ಸ್ಪಿಯರ್ ಕೊಟ್ಟಿದ್ದಾರೆ, ವಾಲ್ಯೂಮ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸರ್ಫೇಸ್ ಏರಿಯಾ ಸ್ಪಿಯರ್ ಏನಾಗುತ್ತಪ್ಪ? 4πr² ಗೊತ್ತು ನಿಮಗೆ, 144 πm² ಅಂತ ಗೊತ್ತು. ಪೈ ಕ್ಯಾನ್ಸಲ್ ಆದರೆ 4 1s 4 3s 4 6 24. r² ಇಸ್ ಈಕ್ವಲ್ ಟು 36 ಅಂದರೆ r ಇಸ್ ಈಕ್ವಲ್ ಟು ಎಷ್ಟು ಬಂತು? 6 ಮೀಟರ್ ಬಂತು. ಸೊ ವಾಲ್ಯೂಮ್ ಮಾಡ್ಬೋದಲ್ವಾ? ಎಷ್ಟು ಈಸಿ ನೋಡಿ. ಮತ್ತೆ 4/3 πr³ ಆಯಿತು. ಸೊ 4/3 ಇಂಟು ಪೈ ವ್ಯಾಲ್ಯೂ ಅಲ್ಲೇ ಬರ್ಕೊಳ್ಳೇಬೇಕಾದ್ರೆ r³ ಬಂದಾಗ 6³ ವಿಚ್ ಇಸ್ 216 ಆಗುತ್ತೆ. ಮುಂದಿನ ಕ್ಯಾಲ್ಕುಲೇಷನ್ ನೀವು ಮಾಡೇ ಮಾಡ್ತೀರಾ, ಆಫ್ ಕೋರ್ಸ್ ಮಾಡಿ. ಬೇಕಾದ್ರೆ ಇದನ್ನ ಪೈಯಲ್ಲೇ ಬರ್ಕೊಳ್ಳಿ. ಡ್ಯಾಶ್ ಸೆಂಟಿಮೀಟರ್ ಕ್ಯೂಬ್, ಸಾರಿ ಮೀಟರ್ ಕ್ಯೂಬ್, ಸೆಂಟಿಮೀಟರ್ ಕ್ಯೂಬ್ ಅಲ್ಲ, ಮೀಟರ್ ಕ್ಯೂಬಲ್ಲಿ ಯೂನಿಟ್ಸ್ನ ಬರೆಯೋದನ್ನ ಮರಿಬೇಡಿ. ಮುಂದಿನ ಪ್ರಶ್ನೆ, ಸ್ಟಾಟಿಸ್ಟಿಕ್ಸ್ ಚಾಪ್ಟರ್ ಇಂದ ಹಿಸ್ಟೋಗ್ರಾಮ್ ಇಂದ ಫ್ರೀಕ್ವೆನ್ಸಿ ಪಾಲಿಗನ್ ಅಂತ ಹೇಳಿದ್ದಾರೆ. ಹಿಸ್ಟೋಗ್ರಾಮ್ ಇರಲಿ, ಫ್ರೀಕ್ವೆನ್ಸಿ ಪಾಲಿಗನ್ ಇರಲಿ, ನಿಮಗೆ ಇಲ್ಲಿ ಏನು ಗೊತ್ತಾಗಬೇಕು? ಹಿಸ್ಟೋಗ್ರಾಮ್ ಅಲ್ಲಿ ಕಂಟಿನ್ಯೂಸ್ ಕ್ಲಾಸ್ ಇಂಟರ್ವಲ್ ಇದೆಯಾ? ಇದೆ. ಫ್ರೀಕ್ವೆನ್ಸಿ ನೀವು ಆರಾಮಾಗಿ ಸಾಲ್ವ್ ಮಾಡ್ಕೋತೀರಾ. ಏನು ಮಾಡ್ಬೇಕು ನೀವು? ಫಸ್ಟ್ಗೆ ಆಬ್ವಿಯಸ್ಲಿ ಸ್ಟ್ರೈಟ್ ಲೈನ್ ಬೇಕು ನಿಮಗೆ. ಗ್ರಾಫ್ ಅಂತೂ ಬೇಕೇ ಬೇಕು. ಆಬ್ವಿಯಸ್ಲಿ ಗ್ರಾಫ್ ಇಲ್ಲದೆ ಹೆಂಗೆ ಹಾಕ್ತೀರಾ? ಸೊ 3 9 17 12 9 ಅಂತ ಇದೆ. ಸೊ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಹೇಳ್ತೀನಿ, 0 2 4 6 8 ಈ ಥರ ತಗೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಮತ್ತೇನಿಲ್ಲ. 10 12 14 16 18 ಇಷ್ಟು ಸ್ಟಾಪ್ ಮಾಡಿದ್ರೆ ಸಾಕು. ಇದಾಯ್ತಾ? ಆಮೇಲೆ ಯಾಕಂದರೆ ಇದು ಫ್ರೀಕ್ವೆನ್ಸಿ ಬಂತು, ನೀವು ಫ್ರೀಕ್ವೆನ್ಸಿ ಅಂತ ಲೇಬಲ್ ಮಾಡಬೇಕು ಈ ಥರ. ಇದು y ಆಕ್ಸಿಸು, ಇದು x ಆಕ್ಸಿಸ್ ಅಂತ ಬರ್ಕೊಂಡೇ ಬರ್ಕೋತೀರಾ. ಆಮೇಲೆ ಮಾರ್ಕ್ಸ್ ನೋಡಿ,
ಇಲ್ಲಿ ನಿಮಗೆ ಮಾರ್ಕ್ಸ್ ಬರುತ್ತೆ, ಅದನ್ನು ಲೇಬಲ್ ಆಗಿ ಬರ್ಕೊಳ್ಳಿ. ಸ್ಕೇಲ್ ಬರೀತೀರಾ ನೀವು, ಸ್ಕೇಲು ವೈ ಆಕ್ಸಿಸ್ ಮೇಲೆ ಏನು ಮಾಡ್ತಿದ್ದೀರಾ ನೋಡಿ, ವೈ ಆಕ್ಸಿಸ್ ಅಲ್ಲಿ 1 ಸೆಂಟಿಮೀಟರ್ ಅಲ್ಲಿ 2 ಯೂನಿಟ್ಸ್ ಬರೀತಾ ಇದ್ದೀರಾ. ಅದೇ ತರ ಎಕ್ಸ್ ಆಕ್ಸಿಸ್ ಅಲ್ಲಿ ಏನ್ ಮಾಡ್ತಿದ್ದೀರಾ, 0, 10, 20ನೇ ಬರೀತಾ ಹೋಗ್ತೀರಾ. ಸೊ 1 ಸೆಂಟಿಮೀಟರ್ ಅಲ್ಲಿ ನೀವು ಬರೆಯೋದು 10 ಯೂನಿಟ್ಸ್ ನೀವು ಬರೀತೀರಾ. ಸೊ ಹಾಗಿದ್ದಲ್ಲಿ 0 ಇಂದ 10, 20, 30, 40, 50, 60. ಓಕೆ, 50 ತನ ಇದೆ ಸಾಕು. ಆದರೆ ನಾವು ಫ್ರೀಕ್ವೆನ್ಸಿ ಪಾಲಿಗನ್ ಬೇಕಲ್ವಾ, ಅದಕ್ಕಾಗಿ ನಾನು ಒಂದು ಸ್ವಲ್ಪ ಹಿಂದಿನ ಕ್ಲಾಸ್ನು ಇವಾಗಲೇ ಬರ್ಕೊಂಡ್ಬಿಡ್ತೀನಿ. ಫ್ರೀಕ್ವೆನ್ಸಿ ಪಾಲಿಗನ್ ಸಲುವಾಗಿ ಹಿಂದಿನ ಕ್ಲಾಸು ಮುಂದಿನ ಕ್ಲಾಸ್, ಮುಂದೆ ಒಂದು ಕ್ಲಾಸ್ ಹಿಂದೆ ಒಂದು ಕ್ಲಾಸ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ನೋಡಿ. ಹಿಸ್ಟೋಗ್ರಾಮ್ ಹಾಕಬೇಕಲ್ವಾ, ಹಿಸ್ಟೋಗ್ರಾಮ್ಗೆ ಫಸ್ಟ್ ಫ್ರೀಕ್ವೆನ್ಸಿ 3 ಇದೆ, ಮತ್ತೆ 2 ಮತ್ತು 4 ನಡುವೆ ಬರುತ್ತೆ. ಇದು ಫಸ್ಟ್ ಕ್ಲಾಸ್ ಆಯಿತು. ನೆಕ್ಸ್ಟ್ 10 to 20 ಇದ್ದಾಗ 9 ಆಗುತ್ತೆ. ಇಲ್ಲಿ 8 ಮತ್ತು 10 ನಡುವೆ ಬರುತ್ತೆ, ಇದನ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟು 20 ಇಂದ 30 ಅಂದಾಗ 17 ಆಗುತ್ತೆ, ಇಲ್ಲಿ ಬರುತ್ತೆ ಅರೌಂಡ್ ದಿಸ್ ಪಾಯಿಂಟ್. ನೋಡಿ ನಾನಿಲ್ಲಿ ಸ್ಕೇಲ್ ಯೂಸ್ ಮಾಡ್ತಿಲ್ಲ, ಸೊ ನೀವು ಮಾತ್ರ ಸ್ಕೇಲಿಂದ ಹಾಕಿ ದಯವಿಟ್ಟು. 30 ಇಂದ 40 12 ಇದೆ, ಎಕ್ಸಾಕ್ಟ್ಲಿ ಇಲ್ಲಿ ಬರುತ್ತೆ 12 ಇಲ್ಲಿದೆ ನೋಡಿ. 40 ಇಂದ 50 9 ಇದೆ, 10 9 ಇದೆ ಅಂದಾಗ ಅಚ್ಚಾ 9 ಇಲ್ಲಿ ರಿಪೀಟ್ ಆಗ್ತಾ ಇದೆ. ಓಕೆ ಫೈನ್. ಸೊ ಇಲ್ಲಿ ನಮಗೆ ಸಿಕ್ತು. ಇದು ನಮಗೆ ಹಿಸ್ಟೋಗ್ರಾಮ್ ಏನೋ ಕಂಪ್ಲೀಟ್ ಆಯಿತು. ಬಟ್ ಇಲ್ಲಿಂದ ನಾವು ಫ್ರೀಕ್ವೆನ್ಸಿ ಪಾಲಿಗನ್ ಕೂಡ ಹಾಕಬೇಕಾಗುತ್ತೆ. ಫ್ರೀಕ್ವೆನ್ಸಿ ಪಾಲಿಗನ್ ಹೇಗೆ ಹಾಕ್ತೀರಾ, ಫ್ರೀಕ್ವೆನ್ಸಿ ಪಾಲಿಗನ್ ಹಾಕಬೇಕು ಹಿಸ್ಟೋಗ್ರಾಮ್ ಇಂದನೇ ಅಂದಾಗ ನೀವು ಪ್ರತಿ ಬಾರ್ ಏನಿದೆಯಲ್ಲ ಅದರಿಂದ ಮಿಡ್ ಪಾಯಿಂಟ್ ತಗೋಬೇಕು. ಮಿಡ್ ಪಾಯಿಂಟ್ ಅಂದರೆ ನಿಮ್ಗೆ ಏನು ಜಾಸ್ತಿ ಕಷ್ಟ ಆಗಲ್ಲ. ಇಲ್ಲಿ ನಿಮ್ಗೆ ಹೆಂಗಿದ್ರು ಗ್ರಾಫ್ ಇರುತ್ತಲ್ಲ, ಗ್ರಾಫಲ್ಲಿ ಗೊತ್ತಾಗುತ್ತೆ ಆರಾಮಾಗಿ. ಮಿಡಲ್ ಪಾಯಿಂಟು ಇಲ್ಲಿ ಬರುತ್ತೆ. ಸೊ ಮಿಡಲ್ ಪಾಯಿಂಟ್ನ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟು ಮಾರ್ಕ್ ಮಾಡ್ಕೊಂಡ್ಮೇಲೆ ಇದ್ರ ಮುಂದಿನ ಕ್ಲಾಸಿಂದ ಒಂದು ಮಿಡ್ ಪಾಯಿಂಟ್ ತೊಗೊಳ್ಳಿ, ಇದ್ರ ಹಿಂದಿನ ಕ್ಲಾಸಿಂದ ಒಂದು ಮಿಡ್ ಪಾಯಿಂಟ್ ತೊಗೊಳ್ಳಿ. ನೆಗೆಟಿವ್ ಸೈಡ್ ಹೋಗುತ್ತೆ, ತೊಂದರೆ ಇಲ್ಲ. ಯಾಕಂದರೆ ಅವ್ರು ಪಾಲಿಗಾನ್ ಅಂದಿದ್ದಾರೆ. ಪಾಲಿಗಾನ್ ಏನಪ್ಪ, ಕ್ಲೋಸ್ಡ್ ಫಿಗರು, ಕ್ಲೋಸ್ ಆಗಬೇಕು. ಕ್ಲೋಸ್ ಹೆಂಗಾಗುತ್ತೆ, ನೀವು ಈ ಥರ ಖಾಲಿ ಬಿಟ್ಟರೆ ಕ್ಲೋಸ್ ಹೆಂಗಾಗುತ್ತೆ ಅಂದರೆ ಎಕ್ಸ್ ಆಕ್ಸಿಸ್ ಇದೆ, ಆಮೇಲೆ ಇವೆಲ್ಲ ಪಾಯಿಂಟ್ಸ್ ಇದೆ. ಸೊ ಇಟ್ ಬಿಕಮ್ಸ್ ಅ ಪಾಲಿಗನ್ ಅಷ್ಟೇ. ನೀವು ಸ್ಕೇಲಿಂದ ಹಾಕೊಂಡ್ರೆ ಇದು ನೀಟಾಗಿ ಬರುತ್ತೆ ಮಕ್ಕಳು, ಏನು ತೊಂದರೆ ಇಲ್ಲ. ನೋಡಿ ನಿಮ್ಮ ಫ್ರೀಕ್ವೆನ್ಸಿ ಪಾಲಿಗನ್ ಈ ಥರ ಆಯಿತು. ಸೊ ದಿಸ್ ಈಸ್ ಯೋರ್ ಫ್ರೀಕ್ವೆನ್ಸಿ ಪಾಲಿಗನ್. ಅರ್ಥ ಆಯ್ತಲ್ವಾ? ಓಕೆ. ಆಮೇಲೆ ನೆಕ್ಸ್ಟ್ ಪ್ರಶ್ನೆ ಇನ್ನೊಂದು ಥರ ಏನು ಬರು ಅಂದರೆ, ಎರಡೂ ಫ್ರೀಕ್ವೆನ್ಸಿ ಪಾಲಿಗನ್ನ ಒಂದೇ ಶೀಟ್ ಮೇಲೆ ಹಾಕೋ ಥರ ಬರುತ್ತೆ. ಸೊ ಇಲ್ಲಿ ಡೈರೆಕ್ಟ್ ಫ್ರೀಕ್ವೆನ್ಸಿ ಪಾಲಿಗನ್ ಹಾಕ್ತಾ ಇರ್ತೀರಾ. ಡೈರೆಕ್ಟ್ ಫ್ರೀಕ್ವೆನ್ಸಿ ಪಾಲಿಗನ್ ಹಾಕಬೇಕಂದ್ರೆ ನೀವು ಮೊದಲಿಗೆ ಚೇಂಜ್ ಮಾಡ್ಕೋಬೇಕು. ಏನು ಚೇಂಜ್ ಮಾಡ್ಕೋತೀರಾ ಅಂದರೆ, ನೀವು ಇದ್ರಿಗಿಂತ ಮುಂಚೆ ಒಂದು ಕ್ಲಾಸು -10 to 0 ತೊಗೊಳ್ಳಿ. ಇದು ಆದಮೇಲೆ ಒಂದು ಕ್ಲಾಸು 50 to 60 ತೊಗೊಳ್ಳಿ. ಇದ್ರ ಫ್ರೀಕ್ವೆನ್ಸಿ ಏನಾಗುತ್ತೆ, ಫ್ರೀಕ್ವೆನ್ಸಿ ಇಲ್ಲ ಅಲ್ಲ, ಇದ್ರ ಫ್ರೀಕ್ವೆನ್ಸಿ 0, ಇದ್ರದ್ದು ಫ್ರೀಕ್ವೆನ್ಸಿ 0. ಸಿಮಿಲರ್ಲಿ ಇಲ್ಲಿನೂ ಅಷ್ಟೇ, -10 to 0 ಫ್ರೀಕ್ವೆನ್ಸಿ 0 ಆಗುತ್ತೆ, 50 to 60 ಫ್ರೀಕ್ವೆನ್ಸಿ 0 ಆಗುತ್ತೆ. ಇಷ್ಟ ಆಯ್ತಾ? ಇವೆರಡಕ್ಕೂ ಇನ್ನೊಂದು ಮಾಡಬೇಕು. ಇದೇನು ಮಾರ್ಕ್ಸ್ ಅಂತ ಬರ್ತಿದ್ದೀರಲ್ಲ, ಅದ್ರದ್ದು ನೀವು ಮಿಡ್ ಪಾಯಿಂಟ್ಸ್ ಬರ್ಕೋಬೇಕು. ಇದಕ್ಕೆ ನಿಮಗೆ ಮಿಡ್ ಪಾಯಿಂಟ್ಸ್ ಬೇಕು. ನಾನು ಇಲ್ಲಿ ಬರಿತೀನಿ, ಅದಕ್ಕೆ ಇಲ್ಲೇ ಬರ್ಕೊಳ್ಳೋ, ಪಕ್ಕದಲ್ಲೇ ಬರ್ಕೊಂಡ್ಬಿಡುವ ಬಿಡಿ. ಇಲ್ಲಿ ಬರ್ಕೋತಾ ಇದ್ದೀನಿ ಮಿಡ್ ಪಾಯಿಂಟ್ಸ್ನ. ಮಿಡ್ ಪಾಯಿಂಟ್ಸ್ ಏನಾಗುತ್ತೆ, ಇದ್ರದ್ದು 5 ಆಗುತ್ತೆ, ಇದ್ರದ್ದು 15 ಆಗುತ್ತೆ, ಆಮೇಲೆ 25, ಆಮೇಲೆ 35, ಆಮೇಲೆ 45 ಅಲ್ವಾ? ಅದೇ ಥರ ಇಲ್ಲಿ ಕೂಡ ನಿಮಗೆ ಮಿಡ್ ಪಾಯಿಂಟ್ಸ್ ಬರಿಬೋದು. 5, 15, 25, 35, 45 ಆಗುತ್ತೆ ಅಲ್ವಾ? ನೀವು ಉಳ್ಕಿದ್ರದ್ದು ಬರಿಬೇಕು. ಇದ್ರದ್ದು 55, ಇಲ್ಲಿನೂ 55. ಮುಂದೆ ಇಲ್ಲೇನಾಗುತ್ತೆ, -5 ಆಗುತ್ತೆ, ಇಲ್ಲಿ ಕೂಡ -5 ಆಗುತ್ತೆ. ಮಿಡ್ ಪಾಯಿಂಟ್ಸ್ ಅನ್ನ ನೀವು ಆಕ್ಸಸ್ ಮೇಲೆ ಹಾಕೋಬೇಕು. ಪ್ರತಿ ಆಕ್ಸಸ್ ಮೇಲೆ ಇದೇ ಮಿಡ್ ಪಾಯಿಂಟ್ಸ್ ನ ನೀವು ಯೂಸ್ ಮಾಡಬೇಕಾಗತ್ತೆ. ನೋಡಿ ಈ ತರ ಬರ್ಕೊಂಡ್ರಾ? ಓಕೆ. ಸೊ 0 ಬರ್ಕೊಂಡ್ರಿ, ಇಲ್ಲಿ ನಿಮಗೆ -5 ಏನೋ ಸಿಗುತ್ತೆ, ಮಾರ್ಕ್ ಮಾಡ್ಕೋತಾ ಇದ್ದೀರಾ. ಇಲ್ಲಿ ನೀವು -5 ಬರೀತೀರಾ. ಆದರೆ ನೆಕ್ಸ್ಟ್ ಏನು ಬರೀತೀರಾ ನೋಡಿ, ನೀವು 15 ಬರೀತೀರಾ. ಇಲ್ಲಿ ಸ್ಕೇಲ್ ಏನಂತ ಬರೀತೀರಪ್ಪ, ನೀವು ಮಾರ್ಕ್ ಮಾಡ್ಕೊಂಡಿದ್ದೀರಾ 5 ಅಂತ ಅಲ್ವಾ? ಸೊ ಇಲ್ಲಿ ಬೇಕಾದರೆ ನೀವು 10 ಅಂತ ಬರ್ಕೋಬಹುದು. ಯಾಕಂದರೆ ನೀವು ಯೂನಿಟ್ಸ್ನ ಮ್ಯಾಚ್ ಮಾಡಲಿಕ್ಕೆ. ಯೂನಿಟ್ಸಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಸ್ಕೇಲಲ್ಲಿ ಏನಾಗುತ್ತೆ ಅಂದರೆ, ಸ್ವಲ್ಪ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗೋ ಚಾನ್ಸ್ ಇರುತ್ತೆ, ಮಿಸ್ಟೇಕ್ ಆಗೋ ಚಾನ್ಸ್ ಇರುತ್ತೆ. ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ ನೀವು 1 ಸೆಂಟಿಮೀಟರ್ಗೆ 5 ಯೂನಿಟ್ಸ್ ಅಂತ ಬರ್ಕೋಬೇಕು.
ಅದೇ ತರ ನೀವು ಪ್ಲಾಟಿಂಗ್ ಕೂಡ ಅದೇ ತರ ಮಾಡಬೇಕು. 20 ಮತ್ತೆ 25 ನೀವು ಯೂಸ್ ಮಾಡ್ಕೊಳ್ಳೋದು ಬರೀ ಮಿಡ್ ಪಾಯಿಂಟ್ಸ್ ಅಷ್ಟೇನೆ. ನೀವು ಬರೀರಿ ಇಲ್ಲಿ ಮಿಡ್ ಪಾಯಿಂಟ್ಸ್ ಆಫ್ ಮಾರ್ಕ್ಸ್ ಅಂತ, ಮಿಡ್ ಪಾಯಿಂಟ್ಸ್ ಆಫ್ ಮಾರ್ಕ್ಸ್ ಅಂತ ಇಲ್ಲಿ ಬರಿಬೇಕು. ಓಕೆನಾ? ಸೊ ಅದೇ ತರ ಕಂಟಿನ್ಯೂ ಆಗಿ ಅಪ್ ಟು ನೀವು 55 ವರೆಗೂ ಬರೀತೀರಾ. ಏನಾಗುತ್ತೆ ಇಲ್ಲಿ ನೀವು ಪ್ಲಾಟ್ ಮಾಡಬೇಕಾದ್ರೆ -5 ಹತ್ರ 0 ಆಗುತ್ತೆ, 55 ಹತ್ರ 0 ಆಗುತ್ತೆ. ನೆಕ್ಸ್ಟ್ ನೀವು ಪ್ಲಾಟ್ ಮಾಡೋದು 5 ಹತ್ರ ಏನಿದೆ ವ್ಯಾಲ್ಯೂ, 5 ಹತ್ರ 3 ಇದೆ, 5 ಇದೆ. ಓಕೆ, ಫಸ್ಟ್ 5 ಹತ್ರ 3 ಇದೆ, ಒಂದು ಅಪ್ರಾಕ್ಸಿಮೇಟ್ ಇಲ್ಲಿ ಬರುತ್ತೆ ಅನ್ಕೊಳ್ಳಿ. 3 ಅಂದರೆ ಇಲ್ಲಿ 2 ಆದಮೇಲೆ ಅಂತ ನೋಡಿದ್ವಿ. 2 ಮತ್ತೆ 5 ಅಂದರೆ ಇಲ್ಲಿ ಬರುತ್ತೆ. ಇಲ್ಲಿ ನಾನು ಯಾಕೆ 2 ಪಾಯಿಂಟ್ನ ಮಾಡ್ಕೋತಾ ಇದ್ದೀನಿ ಅಂದರೆ ನೀವು 2 ಗ್ರಾಫ್ ಹಾಕ್ತಾ ಇದ್ದೀರಾ. ಸೊ ಒಂದಕ್ಕೆ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ, ಇನ್ನೊಂದಕ್ಕೆ ಡ್ಯಾಶ್ ಲೈನ್ ಹಾಕ್ಕೊಳ್ಳಿ. ನನ್ನ ಹತ್ರ ಕಲರ್ಸ್ ಇದೆ, ನಾನು ಯೂಸ್ ಮಾಡ್ಬೋದು, ಬಟ್ ನೀವು ಎಕ್ಸಾಮಲ್ಲಿ ಕಲರ್ಸ್ ಯೂಸ್ ಮಾಡಲ್ಲ, ಅದಕ್ಕೇನೆ. ನೆಕ್ಸ್ಟ್ ಕ್ಲಾಸ್ 15ಗೆ 9 ಇದೆ. 9 ಎಲ್ಲಿ ಬರುತ್ತಪ್ಪ? 2 4 6 8 10 ಇಲ್ಲಿ ಬರುತ್ತೆ 9. 15ದಲ್ಲಿ ಇಲ್ಲಿ 9 ಬರುತ್ತೆ. ಒಂದಕ್ಕೆ 9 ಇದೆ, ಇನ್ನೊಂದಕ್ಕೆ 19 ಇದೆ. 19 ಅಂದರೆ ಮೇಲೆ ಹೋಗುತ್ತೆ ತುಂಬ. ಇದು 10 ಆಯಿತು, 12 14 16 18 20 ಇಲ್ಲಿ ಬರುತ್ತೆ ಅರೌಂಡ್ ಹಿಯರ್. ಸೊ ಈ ಲೈನ್ ಏನೋ ಇಲ್ಲೇ ಜಾಯ್ನ್ ಆಗುತ್ತೆ, ಬಟ್ ಈ ಲೈನ್ ನೋಡಿ ಈ ಥರ ಮೇಲೆ ಹೋಗುತ್ತೆ. ಹೀಗೆ ನೀವು 2 ಗ್ರಾಫ್ನ ಹಾಕ್ತಾ ಹೋಗಬೇಕು, ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ. ಸ್ಕೇಲ್ ಯೂಸ್ ಮಾಡಿ, ದಯವಿಟ್ಟು ಸ್ಕೇಲ್ ಯೂಸ್ ಮಾಡಿ ಹಾಕಿ. ನೀವು ಕೈಯಿಂದ ಹಾಕಿದ್ರೆ ಸರಿಯಾಗಿ ಆಗಲ್ಲ ಗ್ರಾಫು. ಇಲ್ಲಿ ಮತ್ತೆ ವೈ ಆಕ್ಸಿಸ್ದು ಯೂನಿಟ್ಸ್ ಬರೆಯೋದನ್ನ ಮರಿಬೇಡಿ. 1 ಸೆಂಟಿಮೀಟರ್ಗೆ ನಾವು ಯೂಸ್ ಮಾಡೋದು 2 ಯೂನಿಟ್ಸ್ ಅಂತ ಇಲ್ಲಿನೂ ಯೂಸ್ ಮಾಡುವ. ಲೇಬಲಿಂಗ್ ಕರೆಕ್ಟಾಗಿ ಮಾಡಬೇಕು. ಆಮೇಲೆ ಇದು ಲೆಜೆಂಡ್ ಅಂತ ಅಂತಾರೆ. ಸ್ಟ್ರೈಟ್ ಲೈನ್ ಇದ್ರೆ ಇದು ಸೆಕ್ಷನ್ ಎ ಆಯಿತು, ಡ್ಯಾಶ್ ಲೈನ್ ಇದ್ರೆ ಇದು ಸೆಕ್ಷನ್ ಬಿ ಆಯಿತು. ಇದನ್ನೂ ಕೂಡ ರೆಪ್ರೆಸೆಂಟ್ ಮಾಡಿ, ಇದಕ್ಕೆಲ್ಲದಕ್ಕೂ ಮಾರ್ಕ್ಸ್ ಇರುತ್ತೆ. ಓಕೆನಾ? ಇಷ್ಟಾಯಿತು ಎಲ್ಲ ವೆರೈಟೀಸ್ ಆಫ್ ಕ್ವೆಶನು, ಎಲ್ಲ ಚಾಪ್ಟ್ರಿಂದ ಎಲ್ಲ ಟಾಪ್ ಕ್ವೆಶನ್ಸ್ ಅಂತ ಅಂದ್ಕೊಳ್ಳಿ. ಇದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತೆ ಇನ್ನೊಂದಿಷ್ಟು ಕ್ವೆಶನ್ಸ್ ತೊಗೊಂಡು ಬರ್ತೀನಿ. ನಿಮಗೇನು ಬೇಕು ಅಂತ ದಯವಿಟ್ಟು ಕಾಮೆಂಟಲ್ಲಿ ಕೇಳಬೇಕು. ನಾನು ಕಾಮೆಂಟ್ ಚೆಕ್ ಮಾಡಿ ನಿಮಗೋಸ್ಕರ ಇನ್ನೊಂದು ವಿಡಿಯೋದಲ್ಲಿ ತರ್ತೀನಿ, ಇನ್ನೊಂದಿಷ್ಟು ನೋಟ್ಸು ನಿಮಗಾಗಿ ತರ್ತೀನಿ. ಈ ಕ್ಲಾಸಿಂದ ನಿಮಗೆ ನೋಟ್ಸ್ ಬೇಕು ಅಂತ ನನಗೆ ಗೊತ್ತು. ಈ ಕ್ಲಾಸಿಂದ ನಿಮಗೆ ನೋಟ್ಸ್ ಬೇಕಾದಲ್ಲಿ ನಮ್ಮ ವಾಟ್ಸ್ಆ್ಯಪ್ ಚಾನಲ್ಗೆ ಜಾಯ್ನ್ ಆಗಬೇಕು. ಈ ವಿಡಿಯೋ ಕೆಳಗಡೆ ಪಿನ್ಡ್ ಕಾಮೆಂಟ್ ಸೆಕ್ಷನಲ್ಲಿ ವಾಟ್ಸ್ಆ್ಯಪ್ ಚಾನಲ್ ಇದೆ, ಲಿಂಕ್ ಇದೆ. ಜಾಯ್ನ್ ಆಗಿ ಈ ನೋಟ್ಸ್ ನಿಮಗೆ ಸಿಗುತ್ತೆ. ಓಕೆ, ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.